ಏಂಜಲ್ಸ್‌ಗೂ ಪ್ರಕೃತಿ ಮಾತೆ ಇಂಥ ಅದ್ಭುತವಾದ ಧ್ಯಾನನ, ಜ್ಞಾನನ ತಿಳಿಸ್ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರಿಗೂ ಆತ್ಮವಂದನೆಗಳನ್ನ ತಿಳಿಸ್ತಾ ಈ ಸತ್ಸಂಗದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಇವತ್ತು ಈ ಸತ್ಸಂಗದ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ತ್ರಿವೇಣಿ ಮ್ಯಾಮ್ ಅವರು ತುಮಕೂರಿಂದ ಜಾಯಿನ್ ಆಗಿದ್ದಾರೆ ಮಾಸ್ಟರ್ಸ್. ಮ್ಯಾಮ್ಗೆ ಧ್ಯಾನದ ಪರಿಚಯ 2021 ಅಲ್ಲಿ ಆಗತ್ತೆ. ಆವಾಗಿಂದ ಇವಾಗವರ್ಗುನು ಅವರು ಸತತವಾದ ಧ್ಯಾನ ಅಭ್ಯಾಸ ಮಾಡ್ತಾ, ಧ್ಯಾನ ಪ್ರಚಾರ ಮಾಡ್ತಾ, ಧ್ಯಾನ ಸೇವೆಯಲ್ಲೇ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ ಮಾಸ್ಟರ್ಸ್. ಅಷ್ಟೇ ಅಲ್ದಿರ ಧ್ಯಾನ ಕಸ್ತೂರಿ ಪುಸ್ತಕ ಪ್ರತಿಯೊಬ್ಬರು ಮನೆಯಲ್ಲೂ ಇರ್ಬೇಕು ಅಂತ ಸತತ ಪ್ರಯತ್ನ ನಡೆಸ್ತಿದ್ದಾರೆ. ಇವತ್ತು ನಮಗೆಲ್ಲ ಆಧ್ಯಾತ್ಮಿಕ ಪ್ರಗತಿ ಅನ್ನೋ ವಿಷಯದ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾರೆ. ತಡ ಮಾಡ್ದಿರ ನಾವು ಮ್ಯಾಮನ್ ಬರ್ಮಾಡ್ಕೊಳ್ಳೋಣ. ತ್ರಿವೇಣಿ ಮ್ಯಾಮ್, ಪ್ಲೀಸ್ ವೆಲ್ಕಮ್ ಟು ದ ಸೆಷನ್ ಮ್ಯಾಮ್. ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ವತಿಯಿಂದ ತಮಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ ಮ್ಯಾಮ್. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಮತ್ತು ಗುರುಮಾತೆ ಪತ್ರಿ ಅಮ್ಮನವರ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತ ಈ ಒಂದು ಜೀವನದಲ್ಲಿರೋ ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮ ಬಂಧನಗಳನ್ನ ತಿಳಿಸ್ತಾ, ಇವತ್ತು ನಾನು ಈ ಒಂದು ವೇದಿಕೆಯಲ್ಲಿ ನನಗೆ ಈ ಒಂದು ಮಾತಾಡುವಂತ ಅವಕಾಶ ಕೊಟ್ಟಿರೋ ಅನಿತಾ ಮೇಡಮ್ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ತಾ, ನನ್ನ ಹೆಸರು ತ್ರಿವೇಣಿ. ನಾನು ತುಮಕೂರಿನಲ್ಲಿ ವಾಸ ಮಾಡ್ತಾ ಇದ್ದೀನಿ. ನಾನು 2013 ಧ್ಯಾನಕ್ಕೆ ಬಂದೆ. ಅವಾಗಿಂದ ಒಂದು 5-6 ವರ್ಷಗಳು ಕಡಿಮೆ ಧ್ಯಾನನ ಮಾಡ್ತಾ ಇದ್ದೀನಿ. ಬಟ್ ಆಮೇಲೆ ಲಾಕ್ಡೌನ್ ಇಂದ ಮುಂದಕ್ಕೆ ನಾನು ಧ್ಯಾನ ಕೂಡ ಜಾಸ್ತಿ ಮಾಡ್ತಾ ಇದ್ದೀನಿ, ಧ್ಯಾನ ಪ್ರಚಾರ ಕೂಡ ಮಾಡ್ತಾ ಇದ್ದೀನಿ. ಆ ಒಂದು ಸಂದರ್ಭದಲ್ಲಿ ನನ್ನ ಆಧ್ಯಾತ್ಮಿಕ ಅನುಭವನ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇವತ್ತು ನಾನು ಹೇಳ್ಬೇಕು ಅಂತ ಅನ್ಕೊಂಡಿರೋ ಸಬ್ಜೆಕ್ಟು ಆಧ್ಯಾತ್ಮಿಕ ಪ್ರಗತಿ ಅನ್ನೋ ವಿಷಯನ. ಅದು ಮೊದಲು ನಾವು ಧ್ಯಾನಕ್ಕಿಂತ ಮುಂಚೆ ನಾವು ಪ್ರಾಪಂಚಿಕವಾಗಿ ಜೀವನಿಸ್ತಾ ಇದ್ದೀವಿ. ಬಟ್ ಆ ಪ್ರಾಪಂಚಿಕವಾಗಿದ್ದಾಗ ನಮಗೆ ಅಧ್ಯಾತ್ಮ ಅಂತ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಏನೋ ಒಂದು ಪೂಜೆ ಮಾಡ್ತಾ ಇದ್ವಿ, ಏನೋ ಒಂದು ಗುರುಗಳು ಪ್ರವಚನ ಇವುಗಳನ್ನ ಕೇಳ್ತಾ ಇದ್ವಿ, ಅದನ್ನೇ ಅಧ್ಯಾತ್ಮ ಅಂತ ಅಂದ್ಕೊಂಡಿದ್ದೀವಿ. ಮತ್ತೆ ಯಾವ್ದೋ ಒಂದು ಆಶ್ರಮಕ್ಕೆ ಹೋಗ್ತೀವಿ, ಅದನ್ನೇ ಅಧ್ಯಾತ್ಮ ಅಂತ ಅಂದ್ಕೊಂಡಿದ್ದೀವಿ ಅವಾಗ. ಬಟ್ ಆಮೇಲೆ ನಾನು ಧ್ಯಾನ ಪ್ರಚಾರಕ್ಕೆ ಶುರು ಮಾಡಿದ್ಮೇಲೆ, ನಾನು ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಿಲ್ಲ ನಂಗೆ ಅದು ನಾನಿವಾಗ ಅಧ್ಯಾತ್ಮ ಜೀವನಕ್ಕೆ ಬಂದಿದ್ದೀನಿ ಅಂತ ನನಗೆ ಆ ಒಂದು ಅರಿವಿಲ್ಲ. ಯಾವಾಗ ನಾನು ಲಾಕ್ಡೌನ್ ಅಲ್ಲಿ ಹೆಚ್ಚು ಧ್ಯಾನ ಮಾಡಕ್ ಶುರು ಮಾಡಿದೆ, ಧ್ಯಾನ ಪ್ರಚಾರ ಶುರು ಮಾಡಿದ್ಮೇಲೆನೆ ಮೊದಲನೇದಾಗಿ ನನ್ನ ಅನುಭವದಲ್ಲಿ ನನಗೆ ಆಗಿರೋ ಅನುಭವ ಜ್ಞಾನ ಅಂದ್ರೆ, ನಾನು ಧ್ಯಾನ ಪ್ರಚಾರ ಶುರು ಮಾಡಿದ್ಮೇಲೆ ನನಗೆ ಇದು ನಿಜವಾಗ್ಲೂ ಆಧ್ಯಾತ್ಮಿಕ ಜೀವನ ಅಂತ ನನ್ಗೆ ಅರ್ಥ ಆಗಿದೆ. ನನ್ನ ಲೈಫ್ ಪರ್ಪಸ್ನ ನಾನು ನೋಡ್ಕೊಂಡ್ಮೇಲೆನೆ, ಓಹೋ, ಈ ಪ್ರಾಪಂಚಿಕ ಜೀವನ ಯಾವಾಗಿದ್ರು ಶಾಶ್ವತ ಅಲ್ಲ, ಅಧ್ಯಾತ್ಮ ಜೀವನನೇ ಶಾಶ್ವತ ಅಂತ ನನಗೆ ಗೊತ್ತಾಗಿದ್ದವಾಗ ನಾನು ಈ ಜನ್ಮದಲ್ಲಿ ಆಧ್ಯಾತ್ಮಿಕ ಜೀವನ ಮಾಡೋದಕ್ಕೆ ಬಂದಿದ್ದೀನಿ. ಅದರಿಂದಾನೇ ನಾನು ಪ್ರಾಪಂಚಿಕ ಜೀವನದಲ್ಲಿ ಹ್ಯಾಪಿಯಾಗಿರಕ್ ಆಗ್ತಾ ಇಲ್ಲ, ಹ್ಯಾಪಿನೆಸ್ ಇಲ್ಲ. ಎಲ್ಲ ಇದ್ರು ಕೂಡ ಏನೋ ಗೊತ್ತಿಲ್ಲದೆ ಇರೋಂತ ಒಂದು ನೋವು, ದುಃಖ, ಭಯ ಇದೆಲ್ಲ ಆಗ್ತಾ ಇದೆ. ನಂಗೆ ವಿಪರೀತ ಭಯ ಕೂಡ ಜಾಸ್ತಿ ಇತ್ತು. ಆ ಭಯಕ್ಕೋಸ್ಕರ ನಾನು ರಿಸರ್ಚ್ ಮಾಡ್ತಾ ಇದ್ದೆ, ಭಯ ಯಾಕೆ ಬರುತ್ತೆ ನಮ್ಗೆ, ಈ ಭಯ ಹೋಗೋದಕ್ಕೆ ಏನ್ ಮಾಡ್ಬೇಕು, ಏನೆಲ್ಲ ಅಂದ್ಕೊಂಡ್ರು ಏನೆಲ್ಲ ಮಾಡಿದ್ರು ಕೂಡ ಭಯ ಮತ್ತೆ ಬರ್ತಾ ಇದೆ. ಅಲ್ಲಿಗೆ ಆ ಭಯ ಆದ ಬಗ್ಗೆ ನಾವು ರಿಸರ್ಚ್ ಮಾಡಕ್ ಹೋದ್ರೆ ನಮ್ಗೆ ಒಂದು ಇನ್ಫೀರಿಯಾರಿಟಿ ಬರುತ್ತೆ. ಅಂದ್ರೆ ನಾನು ಒಳ್ಳೆವಳಲ್ಲ, ಕೆಟ್ಟವಳು, ಅದಕ್ಕೆ ನನ್ನ ಯಾರು ಇಷ್ಟ ಪಡೋದಿಲ್ಲ, ಈ ರೀತಿ ಎಲ್ಲಾನು ಆ ಇನ್ಫೀರಿಯಾರಿಟಿಲಿ ಕೂಡ ಸಿಕ್ಕಾಕೋತಾ ಇದ್ದೆ. ಒಟ್ನಲ್ಲಿ ತುಂಬಾನೇ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೆ. ಬಟ್ ಆದ್ರೆ ನನ್ಗೆ ನನ್ನ ಲೈಫ್ ಪರ್ಪಸ್ ನೋಡ್ಕೊಂಡ್ಮೇಲೆ ನನ್ಗೆ ಅದೆಲ್ಲದ್ರಿಂದ ಬಿಡುಗಡೆ ಆಗಿದ್ದು. ಮತ್ತೆ ಆಧ್ಯಾತ್ಮಿಕ ಜೀವನದಲ್ಲಿ ಆನಂದ ಇರುತ್ತೆ, ಅಲ್ಲಿ ಭಯ ಇಲ್ಲ, ನೋವಿಲ್ಲ, ದುಃಖ ಇಲ್ಲ, ನಿರ್ಭಯವಾಗಿರ್ಬಹುದು. ಮತ್ತೆ ನಾವು ಒಬ್ಬರೇ ಇದ್ರು ಕೂಡ ನಮ್ಗೆ ಒಂಟಿತನ ಅನ್ನೋದು ಬರೋದಿಲ್ಲ. ಅದೆಲ್ಲ ನನ್ಗೆ ಅರ್ಥ ಆಯ್ತು. ಅವಾಗಿಂದ ನಾನು ಈ ಧ್ಯಾನ ಪ್ರಚಾರಕ್ಕೆ ಶುರು ಮಾಡ್ಕೊಂಡೆ. ಬಟ್ ನಾನು ಕರ್ನಾಟಕ ಜೂಮ್ ಕ್ಲಾಸ್ ನಲ್ಲಿ 41 ದಿವಸ ಪತ್ರಿ ಸಾರ್ ಜೊತೆ ಜೂಮ್ ಕ್ಲಾಸ್ ನಡೀತಾ ಇತ್ತು. ಅವಾಗ ಬುದ್ಧ ಪೂರ್ಣಿಮಾ ಪ್ರಯುಕ್ತ 41 ದಿವಸ ಮಂಡಲ ಅಂತ ಹೇಳ್ಬಿಟ್ಟು, ಅವಾಗ ಆ ಮಂಡಲಕ್ಕೆ ಜಾಯಿನ್ ಆದಾಗ 6ನೇ ದಿವಸ ನನ್ಗೆ ಪತ್ರಿಜಿ ಹತ್ರ ಮಾತಾಡೋಕೆ ಅವಕಾಶ ಸಿಕ್ತು. ತುಂಬಾ ಖುಷಿ ಆಯ್ತು.
ಬಟ್ ನಾನು ಮಾತಾಡುವಾಗ ಒಂದು 4 ಪದಗಳು ಮಾತಾಡಿದ್ನೇನು ಅಷ್ಟೇನೆ. 4 ಲೈನ್ ಮಾತಾಡೋಷ್ಟರಲ್ಲಿ ಕಷ್ಟಪಟ್ಕೊಂಡು ಆ ತೆಲುಗುನಲ್ಲಿ ಪತಿ ಸರ್ ಅದಕ್ಕೂನುವೆ ಗುಡ್, ವೆರಿ ಗುಡ್, ಎಕ್ಸಲೆಂಟ್ ಅಂತ ಹೇಳಿದಾಗ ನಂಗೆ ಬಹಳ ಖುಷಿ ಆಯ್ತು. ಈ ಪತ್ರಿಜಿ ಹತ್ರ ನಾನು ನಮ್ಮ ಗುರುಗಳ ಹತ್ರ ಫ್ರೀಯಾಗಿ ಮಾತಾಡಕ್ ಆಗ್ತಾ ಇಲ್ವಲ್ಲ, ಯಾಕೆ ನಂಗೆ ತೆಲುಗು ಬರಲ್ಲ? ಓಹೋ! ನಾನು ಈ ತೆಲುಗುನ ಕಂಪ್ಲೀಟ್ ಕಲ್ತ್ಕೋಬೇಕು. ಇನ್ನೊಂದ್ ಸರ್ತಿ ಯಾವಾಗ್ಲೇ ಗುರುಗಳ ಹತ್ರ ಹೋದ್ರು ಕೂಡಾನುವೆ ಗುರುಗಳ ಹತ್ರ ಮಾತಾಡೋಂತ ಅವಕಾಶ ಸಿಕ್ಕಿದ್ರೆ ನಾನು ಫ್ರೀಯಾಗಿ ಚೆನ್ನಾಗಿ ಮಾತಾಡ್ಬೇಕು. ನನ್ನ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕು ಅಂತ ಅನ್ಕೊಂಡು ಅವಾಗಿಂದ ನಾನು ಆ ತೆಲುಗು ಕಲಿಬೇಕು ಅನ್ನೋಂಥ ವಿಷಯನ ಚಾಲೆಂಜ್ ಆಗಿ ತಗೊಂಡೆ. 2 ವರ್ಷಗಳು ನಾನು ಕಂಪ್ಲೀಟ್ ತೆಲುಗು ಕ್ಲಾಸ್‌ನ ಕೇಳ್ದೆ. ಅಂದ್ರೆ ಕನ್ನಡ ಕ್ಲಾಸ್ ಕೇಳಲಿಲ್ಲ, ಕನ್ನಡ ಪುಸ್ತಕ ಕೂಡ ಹಿಂಗ್ ಓಪನ್ ಮಾಡಿ ಒಂದ್ ಲೈನ್ ಓದ್ಲಿಲ್ಲ. ಅಷ್ಟು ಸ್ಟ್ರಾಂಗ್ ಆಗಿ ನಾನು ಆ ತೆಲುಗು ಮೇಲೆ ಫೋಕಸ್ ಮಾಡಿದ್ರೆ ನಂಗೆ ಇವಾಗ ತೆಲುಗು ಮಾತಾಡೋದಕ್ಕೆ ಬರುತ್ತೆ. ಅವರಷ್ಟು ಚೆನ್ನಾಗಿ ಮಾತಾಡಕ್ ಆಗದೆ ಇದ್ರು ಕೂಡಾನು ಪರವಾಗಿಲ್ಲ 50% 75% ಚೆನ್ನಾಗ್ ಬರುತ್ತೆ. ಮತ್ತೆ ಸ್ವಲ್ಪ ಇವಾಗ ತೆಲುಗು ಓದೋಕ್ ಕೂಡ ಬರುತ್ತೆ. ಇವಾಗ ಪತಿ ಮೇಡಮ್ ಲೈಫ್ ಇಷ್ಟೇ ಬಂದಿದೆ. ಅದನ್ನ ಓದ್ಬೇಕು ಒಂದ್ ಪಕ್ಷ ನಾನು ತೆಲುಗು ಸ್ವಲ್ಪ ಕೂಡ ಕಲ್ತಿಲ್ಲ ಅಂದಿದ್ರೆ ಇವತ್ತು ಅದನ್ನ ಒಂದ್ ಲೈನ್ ಕೂಡ ಓದಕ್ ಆಗ್ತಾ ಇಲ್ಲ. ಆದ್ರೆ ಮೇಡಮ್ ಬುಕ್ ಎಷ್ಟು ಚೆನ್ನಾಗಿ ಪ್ರಿಂಟ್ ಆಗಿದೆ ಅಂದ್ರೆ ನನ್ಗೆ ಸ್ವಲ್ಪ ತೆಲುಗು ಬರುತ್ತೆ. ಆದ್ರೂ ಕೂಡ ಎಷ್ಟ್ ನೀಟಾಗಿ ಓದ್ಬೋದು, ಎಷ್ಟ್ ನೀಟಾಗಿ ಅರ್ಥ ಆಗುತ್ತೆ. ಯಾಕೆ ಅರ್ಥ ಆಗುತ್ತೆ? ನಾನು ತೆಲುಗುನ ಚೆನ್ನಾಗಿ ಕೇಳಿಯೋದ್ರಿಂದ. ಕೇಳಿ ನನ್ಗೆ ಅದು ಅಧ್ಯಾತ್ಮ ನಾವ್ ಕನ್ನಡದವ್ರಾದ್ರಿಂದ ನಮ್ಗೆ ಬುಕ್ಸ್ ಎಲ್ಲ ಓದ್ತೀವಿ, ನಮ್ಗೆ ಕನ್ನಡ ಗೊತ್ತು, ಕನ್ನಡದಲ್ಲಿ ತಿಳ್ಕೊಂಡಿದೀವಿ. ಆದ್ರೆ ಅದನ್ನೇ ತೆಲುಗುನಲ್ಲಿ ಓದಿದಾಗ ಆಸ್ ಇಟ್ ಈಸ್ ಆಗ ಓಹ್ ಇದಿರ್ಬೋದು, ಇದ್ರರ್ಥ ಇದಿರ್ಬೋದು ಅಂತ ಹೇಳ್ಬಿಟ್ಟು ನಾವ್ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಆ ರೀತಿ ನನ್ಗೆ ಸ್ವಲ್ಪ ತೆಲುಗು ಓದೋಕ್ ಕೂಡ ಬರುತ್ತೆ. ಓಕೆನಾ? ಆದ್ರೆ ನಾನು ಯಾವಾಗ ಈ ಕರ್ನಾಟಕ ಜೂಮ್ ಮುಗಿಸ್ಕೊಂಡು ಆಮೇಲೆ ತೆಲುಗು ಜೂಮ್ಗಳಲ್ಲಿ ಜಾಸ್ತಿ ಹೋದೆ. ಕೇಳ್ತಾ ವಿಜ್ಞಾನಕ್ಕಿಂತ ಮುಂಚೆ ಏನು ಒಂದು ಆತ್ಮದ ಪ್ರಯಾಣದ ಬಗ್ಗೆ ಬರುತ್ತೆ. ಕ್ಲಾಸ್ ಬಗ್ಗೆ ಆ ಹೆಸರು. ಸೇತು ವಿಜ್ಞಾನ ಅದಾದ್ಮೇಲೆ ಇನ್ನರ್ ಜರ್ನಿ, ರಾಮತ ವಿಜ್ಞಾನ, ಎಷ್ಟೊಂದು ವರ್ಕ್‌ಶಾಪ್‌ಗಳು ಅಟೆಂಡ್ ಮಾಡಿದಾಗ ನಕ್ಷತ್ರ ಮಿತ್ರರು, ನಕ್ಷತ್ರ ಲೋಕಾಲು ಎಲ್ಲಾ ಕ್ಲಾಸ್‌ಗಳನ್ನ ಅಟೆಂಡ್ ಮಾಡಿದಾಗ ನನಗೆ ಇನ್ನರ್ ಜರ್ನಿ ಕ್ಲಾಸ್‌ನಲ್ಲಿ ನನ್ನ ಲೈಫ್ ಪರ್ಪಸ್ ಏನು ಅಂತ ನಂಗೆ ಅರ್ಥ ಆಯ್ತು. ಅವಾಗ ನಾನು ಫಸ್ಟ್ ಒಂದು ಮಂಡಲ ಧ್ಯಾನ ಅಂತ ಶುರು ಮಾಡಿದೆ. ನಮ್ಮ ಫ್ರೆಂಡ್ ಪಾರ್ವತಿ ಅಂತ ಅವ್ರತ್ರ ನನ್ಗೆ ನೋಡು ಬೆಳಿಗ್ಗೆ ನಂಗೆ ಈ ತರ ಅನುಭವ ಆಯ್ತು, ಬಾಲಕೃಷ್ಣ ಸರ್ ಇವತ್ತಿಂದ ನೀವು ಧ್ಯಾನ ಪ್ರಚಾರ ಮಾಡಿ ಅಂತ ಅಂದ್ರು. ಅಂತ ಹೇಳ್ದೆ. ಅವಳು ಹೌದಾ ಬನ್ನಿ ಬಾ ನಮ್ ಫ್ರೆಂಡ್ ಮನೆಗೆ. ಅಲ್ಲಿ ನಾವ್ ಒಂದ್ 5-6 ಜನ ನಮ್ ಫ್ರೆಂಡ್ಸ್‌ನೆಲ್ಲ ಕರಿತೀನಿ. ಬಟ್ ಅವಳಿಗೆ ನಾನು ಈ ಒಂದು ಜೂಮ್ ಮೂಲಕ ಧನ್ಯವಾದ ಹೇಳ್ತೀನಿ. ಅವಳಿಂದಾನೇ ನಂದು ಲೈಫ್ ಸ್ಟಾರ್ಟ್ ಆಗಿದ್ದು. ಅಂದ್ರೆ ಸ್ಪಿರಿಚುವಲ್ ಲೈಫ್ ಅಂದ್ರೆ ಧ್ಯಾನ ಪ್ರಚಾರ. ನನ್ ಪ್ರಕಾರ ನಾನ್ ನಂಬ್ಕೊಂಡಿರೋದು ಧ್ಯಾನ ಪ್ರಚಾರ ಮಾಡೋರೆ ನಿಜವಾಗ್ಲೂ ಆಧ್ಯಾತ್ಮಿಕ ಜ್ಞಾನಿಗಳು ಅಂತ. ಏಕೆಂದ್ರೆ ನಾವು ನಮ್ ಪಾಡಿಗೆ ನಾವು ಧ್ಯಾನ ಮಾಡ್ಕೊಂಡು ಹೋಗೋದು ದೊಡ್ಡ ವಿಷಯ ಅಲ್ಲ. ನಮ್ ಪಾಡಿಗೆ ನಾವು ಪುಸ್ತಕ ಓದಿ ಎಷ್ಟು ಬೇಕಂದ್ರೆ ಜ್ಞಾನ ತಿಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಬುಕ್ಕಲ್ಲಿರ್ಬೋದು, ವಿಡಿಯೋದಲ್ಲಿರ್ಬೋದು ಎಲ್ಲಾನುವೇನೆ. ಆದ್ರೆ ಕಲ್ತಿರೋದನ್ನ ನಾವು ಎಷ್ಟು ಆಚರಣೆ ಮಾಡಿದ್ರೆ ಮಾತ್ರನೇನೆ ನಮ್ ಮೂಲಕ ಇನ್ನೊಬ್ರಿಗೆ ಹೇಳೋಕ್ ಸಾಧ್ಯ. ನಾವು ಕಲ್ತ್ಕೊಳ್ಳೋಕಿನ ಮುಂಚೆ ಅಜ್ಞಾನಿಗಳು. ಯಾವಾಗ ನಾವು ಧ್ಯಾನ ಅಂತ ಕಲ್ತ್ಕೊಳ್ಳೋಕ್ ಪ್ರಯತ್ನ ಮಾಡ್ತೀವಿ, ಅವಾಗ ಅದು ಜ್ಞಾನ ಆಗುತ್ತೆ. ನಾವು ತಿಳ್ಕೊತೀವಿ ಅದನ್ನ. ನಾವು ತಿಳ್ಕೊಳ್ಳೋವಾಗ ಅದು ಜ್ಞಾನ ಆಗುತ್ತೆ. ನಾವು ತಿಳ್ಕೊಂಡಾದ್ಮೇಲೆ ನಾವು ಅದನ್ನ ಧ್ಯಾನ ಮಾಡಿ, ಅದ್ ಆಚರಣೆ ಮಾಡಿ ನಾವ್ ಇನ್ನೊಬ್ರಿಗೆ ಹೇಳ್ದಾಗ ಅದು ವಿಜ್ಞಾನ ಆಗಿ ಮಾರ್ಪಾಟಾಗತ್ತೆ. ಎಸ್ ನಾನ್ ಧ್ಯಾನ ಮಾಡ್ದೆ. ನನ್ಗೆ ಈ ರೀತಿ ಒಳ್ಳೇದಾಗಿದೆ. ನನ್ಗೆ ಮನಃಶಾಂತಿ ಬಂದಿದೆ. ನನ್ಗೆ ಭಯ ಇಲ್ಲ ಇವಾಗ. ನನ್ಗೆ ಇನ್ಫೀರಿಯಾರಿಟಿ ಇಲ್ಲ. ನನ್ಗೆ ಆ ಒಂಟಿತನದ ಇಲ್ವೇ ಇಲ್ಲ. ನಾನು ಒಬ್ಳೇ ಇದ್ರು ಕೂಡ ಹ್ಯಾಪಿಯಾಗಿದ್ದೀನಿ. ನೀನು ಮಾಡು. ಈ ತರ ನಿಂಗೂ ಒಳ್ಳೇದಾಗುತ್ತೆ ಅಂತ ನಮ್ ಫ್ರೆಂಡ್ಸ್‌ಗೆ, ನಮ್ ಗುರ್ತು ಪರಿಚಯದವ್ರಿಗೆ, ಪರಿಚಯ ಇಲ್ದೇ ಇರೋರ್ಗೂ ಕೂಡನುವೆ ನಮ್ಮ ಹತ್ರ ಯಾರೇ ಪ್ರಾಬ್ಲಮ್ ಹೇಳ್ಕೊಂಡ್ರೆ ಅವ್ರಿಗೆ ಹೇಳ್ತಾ ಹೋದಾಗ ಅವ್ರು ಹೌದಾ ಇವಳೇನು ಹೇಳ್ತಾ ಇದ್ದಾಳೆ ನಾವು ಮಾಡೋಣ ಅಂತ ಅವರು ಕೂಡ ನಮ್ ತರ ಧ್ಯಾನ ಮಾಡಿದ್ರೆ ನಾವು ಇನ್ನೊಬ್ರಿಗೆ ಹೇಳ್ತು ಅಂದ್ರೇನೆ ಅದು ವಿಜ್ಞಾನ ಆಗೋಯ್ತು. ಹೌದು ನನ್ಗಾಗಿದೆ, ನೀನು ಮಾಡು, ನಿಂಗೂ ಒಳ್ಳೇದಾಗತ್ತೆ ಅಂತ ಹೇಳ್ದಾಗ ಇನ್ನೊಬ್ರಿಗೆ ನಾವು ಪಾಂಪ್ಲೆಟ್ ಕೊಟ್ಟು ಮಾಡು ಅಂತ ಹೇಳಿದಾಗ ಅದು ವಿಜ್ಞಾನ ಆಗತ್ತೆ. ಆದ್ರೆ ಅವರು ಕೂಡ ಮಾಡಿ ಅವ್ರಿಗೂ ಕೂಡ ಅದು ಅನುಭವ ಜ್ಞಾನ ಆಗೋಯ್ತು ಅಂತಂದ್ರೆ ಅವರು ಇನ್ನ
ನಾವು ಎಲ್ಲ ಸೇರ್ಕೊಂಡು ಯಾರಿಗ್ ಬೇಕಂದ್ರೆ ಹೇಳ್ಬೋದು, ಎಲ್ಲರಿಗೂ ಹಂಚೋಣ, ಈ ಊರಿಗೆಲ್ಲ ಧ್ಯಾನ ಹೇಳೋಣ, ಎಲ್ಲರೂ ನೋವು ದುಃಖ ಭಯದಿಂದ ಎಲ್ಲ ಹೊರಗಡೆ ಬರ್ಬೇಕು, ಎಲ್ಲರೂ ಹ್ಯಾಪಿ ಆಗಿರ್ಬೇಕು ಅನ್ನೋ ಪ್ರಯತ್ನನ ಮಾಡ್ಕೊಂಡು ನಾವು ನಮ್ಮಿಂದ ಕಲ್ತ್ಕೊಂಡಿರೋರು ಎಲ್ಲರೂ ಸೇರ್ಕೊಂಡು ಎಲ್ಲಾ ಕಡೆ ಧ್ಯಾನ ಸ್ಪ್ರೆಡ್ಡಿಂಗ್ ಮಾಡೋಣ ಅಂತ ಯಾವಾಗ ಹೋಗ್ತೀವಿ ಅದು ಪ್ರಜ್ಞಾನ ಆಗತ್ತೆ. ಅಂದ್ರೆ ನಾವು ಕೂಡ ಕಲಿಯೋದಕ್ಕಿಂತ ಮುಂಚೆ ಅಜ್ಞಾನ, ನಾವು ಕಲ್ತ್ಕೊಂಡ್ಮೇಲೆ ಜ್ಞಾನ, ಎದುರುಗಡೆಯವ್ರಿಗೆ ಹೇಳಿದ್ಮೇಲೆ ವಿಜ್ಞಾನ, ನಾನು ನೀವು ಎಲ್ಲರೂ ಸೇರ್ಕೊಂಡು ಇನ್ನೆಲ್ಲರಿಗೂ ಹಂಚೋಣ ಅಂತ ಅಂದಾಗ ಅದು ಪ್ರಜ್ಞಾನ ಆಗುತ್ತೆ. ಯಾವ ಪ್ರಜ್ಞಾನ ಸ್ಥಿತಿಗೆ ನಾವು ಯಾವಾಗ ಹೋಗ್ತೀವಿ, ಆ ಪ್ರಜ್ಞಾನನ ಯಾವಾಗ ನಾವು ಅರ್ಥ ಮಾಡ್ಕೋತೀವಿ, ನನ್ನ ಪ್ರಕಾರ ಅದನ್ನ ಆಧ್ಯಾತ್ಮಿಕ ವಿಜ್ಞಾನ ಅಂತ ಕರಿತೀನಿ ನಾನು. ಏಕೆಂದ್ರೆ ಅಧ್ಯಾತ್ಮ ಅಂದ್ರೆ ಆದಿ ಅಂತ್ಯ ಇಲ್ದೇ ಇರುವಂತ ಜ್ಞಾನ ಅದು. ಅದು ಆತ್ಮ ವಿಜ್ಞಾನ. ಅಂದ್ರೆ ಆತ್ಮಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ, ಅದು ನಿರಂತರವಾಗಿರುವಂತದ್ದು. ಅದನ್ನ ಯಾರು ಕೊಲ್ಲಕ್ಕಾಗಲ್ಲ, ನಾಶ ಮಾಡಕ್ಕಾಗೋದಿಲ್ಲ, ಮತ್ತೆ ಅದಕ್ಕೆ ಈ ಯಾವುದೇ ರೀತಿಯಂತ ನೋವು ಭಯ ದುಃಖಗಳು ಕೂಡ ಇಲ್ಲ. ಹುಟ್ಟುತ್ತೆ, ಸಾಯುತ್ತೆ, ಈ ಶರೀರ ಮಾತ್ರ. ಆದ್ರೆ ಆತ್ಮಕ್ಕೆ ಸಾವಿಲ್ಲ ಅನ್ನೋ ಒಂದು ಜ್ಞಾನನ ನಾವ್ ಯಾವಾಗ ತಿಳ್ಕೊತೀವಿ ಅದು ಆತ್ಮವಿದ್ಯೆ ಆಗುತ್ತೆ. ಅಂದ್ರೆ ನಾಶ ಆಗದೆ ಇಲ್ದಿರೋಂಥದ್ದು, ನಾಶನೇ ಆಗಿಲ್ದೇ ಇರೋಂಥದ್ದು ಅಂತ ಒಂದು ಆತ್ಮವಿದ್ಯೆಯನ್ನ ನಾವು ತಿಳ್ಕೊಂಡು ನಾವ್ ಎಲ್ಲರಿಗೂ ಹಂಚಕ್ ಶುರುವಾದಾಗ ಅದು ಪ್ರಜ್ಞಾನ ಆಗುತ್ತೆ. ಆ ಪ್ರಜ್ಞಾನ ಅಂದ್ರೆ ಇವಾಗ ವಿಶ್ವಶಕ್ತಿ ಅಂತ ಏನ್ ಕರಿತೀವಿ, ಆ ವಿಶ್ವಶಕ್ತಿನ ಪ್ರಜ್ಞಾನ. ಆ ವಿಶ್ವಶಕ್ತಿ ಜೊತೆ ನಾವು ಒಂದಾಗೋದ್ರಿಂದ ಆ ಪ್ರಜ್ಞಾನದಲ್ಲಿ ನಾವು ಸದಾ ತನ್ಮಯತೆಯಿಂದ ಇರುವಂತದ್ದು. ಆ ಆ ಪ್ರಜ್ಞಾನನ ಎಲ್ಲರಿಗೂ ಹಂಚುವಂತ ಕೆಲಸ ಮಾಡೋದು. ಅಂದ್ರೆ ನಾನು ಕಲಿಯೋದು ಅಲ್ದೆ, ನಾನು ಅದ್ರಲ್ಲಿ ಇರೋದು ಅಲ್ದೆ, ಎಲ್ಲರನ್ನೂ ಅದಕ್ಕೆ ತಗೊಂಡು ಹೋಗೋದು, ಎಲ್ಲರನ್ನೂ ಅದ್ರಲ್ಲೇ ಇರಿಸುವಂತ ಪ್ರಯತ್ನ ಮಾಡೋದು. ಅಂದ್ರೆ ನನ್ ತರನೇ ಎಲ್ಲರನ್ನೂ ಆಕ್ಟಿವೇಟ್ ಮಾಡೋದು, ಎಲ್ಲರನ್ನೂ ಕ್ರಿಯೇಟ್ ಮಾಡೋದು. ಅದಕ್ಕೆ ಪತ್ರಿ ಸರ್ ಹೇಳಿದ್ದು, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಕೋ ಕ್ರಿಯೇಟರ್ಸ್ ಅಂತ ಹೇಳ್ಬಿಟ್ಟು. ಕೋ ಕ್ರಿಯೇಟರ್ಸ್ ಅಂದ್ರೆ ನಾನು ನಾನು ಸೃಷ್ಟಿ ಮಾಡೋದನ್ನ ಕಲ್ತ್ಕೊಂಡೆ, ನಾನ್ ದೈವ ಆದೆ. ಆದ್ರೆ ಪ್ರತಿಯೊಬ್ಬರನ್ನು ದೈವಾಗಿ, ಪ್ರತಿಯೊಬ್ಬರನ್ನು ಸೃಷ್ಟಿಕರ್ತನನ್ನಾಗಿ ತಯಾರು ಮಾಡೋದಕ್ಕೆಲ್ಲ ಅದು ನಿಜವಾಗ್ಲೂ ಆಧ್ಯಾತ್ಮಿಕ ಪ್ರಜ್ಞಾನ. ಅಂತ ಒಂದು ಆಧ್ಯಾತ್ಮಿಕ ಪ್ರಜ್ಞಾನನ ನಾವು ಕಲಿಯೋದಕ್ಕೆ ಪ್ರಾರಂಭ ಮಾಡ್ತೀವಲ್ವಾ, ಅವಾಗ ನಾವು ನಿಜವಾಗ್ಲೂ ಆಧ್ಯಾತ್ಮಿಕ ಜೀವನನ ಶುರು ಮಾಡಿದೀವಿ ಅಂತ ಅರ್ಥ. ಅವಾಗ ನಾನು ಒಬ್ರು ನಮ್ಮ ಫ್ರೆಂಡ್ ಪಾರ್ವತಿ ಮತ್ತೆ ಟಬ್ಬು ಮತ್ತೆ ಮಣಿ ಮತ್ತೆ ಸೌಭಾಗ್ಯ ಅನು ಇಷ್ಟು 6 ಜನ ಸೇರ್ಕೊಂಡು ಫಸ್ಟ್ ಒಂದು ಮಂಡಲ ಧ್ಯಾನನ ಶುರು ಮಾಡಿದ್ವಿ. 41 ದಿವಸ ಅಲ್ಲಿ ಮಾಡಿದ್ವಿ. ಅಲ್ಲಾದ್ಮೇಲೆ ನೆಕ್ಸ್ಟ್ ಇನ್ನೊಬ್ರು ಇವಾಗ ಸಮೃದ್ಧಿ ಪಿರಮಿಡ್ ಕಟ್ಟಿದ್ದಾರೆ, ಲಲಿತಮ್ಮ ಅಂತ ಹೇಳ್ಬಿಟ್ಟು. ಆ ಮೇಡಮ್ನವರು ನಮ್ಮನೆಗೂ ಬನ್ನಿ 41 ದಿವಸ ಮಾಡಿ ಅಂತ ಹೇಳಿದ್ರು. ಸರಿ, ಅವ್ರ ಮನೆಗೆ ಹೋದ್ವಿ, 41 ದಿವಸ ಮಾಡಿದ್ವಿ. ಮತ್ತೆ ಸ್ವಲ್ಪ ದಿವಸ ಬೇರೆ ಯಾವ್ದು ಸಿಗ್ಲಿಲ್ಲ. ಅಷ್ಟೊತ್ತಿಗೆ ಕೊರೋನಾ ಲಾಕ್ಡೌನ್ ಬಂದ್ಬಿಡ್ತು. ಸರಿ, ಅಲ್ಲೇ ಕಂಟಿನ್ಯೂಸ್ ಆಗಿ 1 ವರ್ಷಗಳ ಕಾಲ ದಿನ ಹೋಗೋದು, ಧ್ಯಾನ ಮಾಡೋದು. ಒಬ್ರು ಬರ್ಲಿ, ಇಬ್ಬರು ಬರ್ಲಿ, 10 ಜನ ಬರ್ಲಿ, ಧ್ಯಾನ ಮಾಡೋದು. ಮಾಡ್ತಾ ಇರುವಾಗ, ಯಾಕಂದ್ರೆ ಅವ್ರದ್ದು ಒಂಥರ ಸೆಂಟರ್ ಚೆನ್ನಾಗಿದೆ, ಅದು ಒಂದು ಆಫೀಸ್ಗೆ ಅಂತ ಮಾಡ್ಕೊಂಡಿದೆ ಸೆಂಟರ್. ಅಲ್ಲಿ ಯಾವ್ದೋ ಒಂದು ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇಲ್ಲ. ಕೆಳಗಡೆ ಅಂಗಡಿ ಇದೆ, ಮೇಲ್ಗಡೆ ಹಾಲ್ ಇದೆ. ಹಾಲಲ್ಲಿ ಆರಾಮಾಗಿ ನಾವು ಕುತ್ಕೋಬಹುದು. ಹೊರಗಡೆಯಿಂದ ತಣ್ಣಗೆ ಗಾಳಿ ಬರುತ್ತೆ, ಚೆನ್ನಾಗಿರುತ್ತೆ, ವಾತಾವರಣ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡ್ತಾ ಇದ್ವಿ. ಆವಾಗ ಸಡನ್ ಆಗಿ ಒಂದ್ಸರ್ತಿ ಒಬ್ರು ಪ್ರೇಮ ಅನು ಅಂತ ನಮ್ ಫ್ರೆಂಡ್ಸ್, ಅವರು ಪ್ರೇಮ್ನಾಥ್ ಸರ್ದು ಒಂದು ಕ್ಲಾಸ್ ಅರೇಂಜ್ ಮಾಡಿದ್ರು. ಹಿರಿಯೂರ್ ಮುಗಿಸ್ಕೊಂಡು ಪ್ರೇಮ್ನಾಥ್ ಸರ್ ತುಮಕೂರ್ಗ್ ಬರ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಆವಾಗ ನಾವು ಆ ಕ್ಲಾಸ್ಗೆ ಅಟೆಂಡ್ ಮಾಡಕ್ಕೆ ಅಂತ ಹೋದಾಗ ಅಲ್ಲಿ ಪ್ರೇಮ್ನಾಥ್ ಸರ್ ಜೊತೆ ವೆಂಕಟರಮಣಪ್ಪ ಸರ್ ಇದ್ದಾರೆ, ಕೃಷ್ಣಪ್ಪ ಅವರು ಇದ್ದಾರೆ. ವೆಂಕಟರಮಣಪ್ಪ ಸರ್ನ ಫಸ್ಟ್ ಟೈಮ್ ಅವತ್ತು ನೋಡಿದ್ ನಾವು. ಆ ವೆಂಕಟರಮಣಪ್ಪ ಸರ್ ಅನುಭವ ಹೇಳುವಾಗ ಮನೆ ಧ್ಯಾನ ಅಂತ ಹೇಳಿದ್ರು. ಅರೆ ಇದೇನೋ ಅಷ್ಟು ಚೆನ್ನಾಗಿದೆಯಲ್ಲ, ಪರವಾಗಿಲ್ಲ. ನಮ್ಮ ಏರಿಯಾದಲ್ಲಿ ಫಸ್ಟ್ ನಾನು ಒಬ್ಳೆ ಧ್ಯಾನ ಮಾಡ್ತಾ ಇದ್ದೆ, ಆದ್ರೆ ಇವಾಗ ಕೆಲವರೆಲ್ಲ ಧ್ಯಾನ ಮಾಡ್ತಾ ಇದ್ರು. ಯಾಕೆ ನಾವು 41 ದಿವಸ ಮಾಡಿದ್ವಲ್ಲ, ಆ 41 ದಿವಸ ಮಾಡಿ ಹಂಗೆ ಒಂದೇ ಕಡೆನೆ 1 ವರ್ಷ ಕಂಟಿನ್ಯೂ ಮಾಡಿದ್ವಲ್ಲ, ಅಲ್ಲಿಗೆ ಏನೋ ಕೆಲವ್ರು ಬಂದು ಧ್ಯಾನ ಮಾಡ್ಕೊಂಡು ಹೋಗೋದು ಮಾಡ್ತಾ ಇದ್ರಲ್ಲ. ಅಂದ್ರೆ ಪರವಾಗಿಲ್ಲ, ನನ್ನ ಯೋಗ್ಯತೆಗೆ ಅಟ್ಲೀಸ್ಟ್ 21 ಮನೆಗಳು ಮಾಡೋಷ್ಟು ನಾನ್ ಮಾಡಿದ್ದೀನಿ ಅಂತ ನನ್ಗೆ ಅನ್ಸದ್ಮೇಲೆ ನಾನ್ ಮಾಡ್ತೀನಿ ಸರ್, ಈ ಮನೆ ಧ್ಯಾನ 21 ದಿವಸ ನಾನ್ ಮಾಡ್ತೀನಿ ಅಂತ ಹೇಳ್ದೆ. ಅದ್ರ ಮಾರನೇ ದಿವಸ ಬಿಟ್ಟು ಅದ್ರ ಮಾರನೇ ದಿವಸ ಇದು ಪತ್ರಿ ಸಾರು ಹಿರಿಯೂರ್ಗೆ ಬಂದ್ರು. ಸರಿ, ಅಲ್ಲಿ ಹೋಗ್ಬಿಟ್ಟು ಪತ್ರಿ ಸಾರ್ ಜೊತೆ ಧ್ಯಾನ ಮಾಡ್ಬಿಟ್ಟು, ನಾನು ಇವತ್ತಿಂದ ಮನೆ ಧ್ಯಾನ ಶುರು ಮಾಡ್ತೀನಿ, ನಿಮ್ ಬ್ಲೆಸ್ಸಿಂಗ್ ಬೇಕು ಅಂತ ಅಲ್ಲಿ ಸಂಕಲ್ಪ ಮಾಡ್ಕೊಂಡು ಅಲ್ಲಿಂದ ಬಂದು ಸ್ಟಾರ್ಟ್ ಮಾಡಿದ್ವಿ. ಅವತ್ತು ಸ್ಟಾರ್ಟ್ ಮಾಡಿದ್ ನಮ್ಮ ಆಧ್ಯಾತ್ಮಿಕ ಜೀವನ ಇವಾಗ ಎಷ್ಟೋ ಚೆನ್ನಾಗಿ ನಮ್ಗೆ ಪೂರ್ತಿ ಸಂತೃಪ್ತಿ ಅಲ್ದೇ ಇದ್ರು ಪರವಾಗಿಲ್ಲ ಅನ್ನೋಷ್ಟು ಮಾಡ್ತಾ ಇದ್ದೀವಿ. ಎಷ್ಟೋ ಜನ
ಇಲ್ಲಿ ಆಕ್ಟಿವೇಟ್ ಆಗಿದ್ದೀವಿ. ಎಷ್ಟೋ ಜನ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀವಿ. ಅದ ಅದು 21 ದಿವಸ ನಾವು ಮಾಡಿದ್ಮೇಲೆ ವೆಂಕಟರಮಣ ಸರ್ ಹೇಳಿದ್ರು, ಮೇಡಮ್ 21 ದಿವಸ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಓಕೆ, ಗುಡ್, ವೆರಿ ಗುಡ್. ಇದು ನಂಗೆ 108 ದಿವಸ ಮಾಡ್ಬಿಡಿ ಅಂತ ಹೇಳಿದ್ರು. ಸರಿ, ನಮ್ಗೆ 21 ದಿವಸ ನಮಗ್ ಗೊತ್ತು, ಪರಿಚಯ, ನಮ್ಮ ಫ್ರೆಂಡ್ ಸರ್ಕಲ್ ಕಂಪ್ಲೀಟ್ ಮಾಡಿದೀವಿ. ಆದ್ರೆ ಇನ್ನು ಉಳ್ದವ್ರನ್ನ ಎಲ್ಲಿ ಹುಡ್ಕೋದು? ಪರವಾಗಿಲ್ಲ, ಇಷ್ಟು ಮಾಡಿದ್ವಿ ಅಂದ್ರೆ ಅದ್ ಯಾಕಾಗೋದಿಲ್ಲ, ಇಷ್ಟು ಮಾಡಿದೀವಿ ಅಂದ್ರೆ ಈ ಎನರ್ಜಿನ ನೆಕ್ಸ್ಟ್ ಮನೆಗೆ ತಗೊಂಡೋಗುತ್ತೆ, ನೋಡೇ ಬಿಡೋಣ ಅನ್ಕೊಂಡು ಹಂಗೆ ಕಂಟಿನ್ಯೂ ಮಾಡಿದ್ವಿ. ಪ್ರತಿದಿನ ಒಂದೊಂದು ಹೊಸ ಮನೆಗೆ ಹೋಗ್ತಾ ಇದ್ವಿ. ಕೆಲವು ಸಮಯದಲ್ಲಿ ಸಿಗ್ಲಿಲ್ಲ ಅಂದ್ರೆ ರಿಪೀಟ್ ರಾಧಾ ಮತ್ತೆ ಮಣಿ ಅನ್ನೋರು ನಮ್ಮ ಫ್ರೆಂಡ್ಸು, ಅವ್ರ ಮನೇಲಿ ಅಲ್ಲೇ ಬಿಟ್ರೆ ಇಲ್ಲಿ ಬಿಟ್ರೆ ಅಲ್ಲಿ, ಆ ತರ ಮಾಡ್ಕೊಂಡು ಒಟ್ಟು 108 ಕಂಪ್ಲೀಟ್ ಮಾಡಿದ್ವಿ. 108 ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಬಹಳ ಖುಷಿ ಆಯ್ತು. 108 ಮಾಡಿದ್ರೆ ಒಂದು ಪಿರಮಿಡ್ ಬರುತ್ತೆ. ಎಸ್ ಅಂತೇಳ್ಬಿಟ್ಟು, ಪಿರಮಿಡ್ ಬರ್ಬೇಕು ಅಂದ್ರೆ ದುಡ್ಡಿರೋರು ಪಿರಮಿಡ್ ಕಟ್ಟಕ್ ಆಗೋದಿಲ್ಲ. ಅವರೇ ಸ್ವಯಂ ಎಂಜಿನಿಯರ್ ಆದ್ರೂ ಪಿರಮಿಡ್ ಕಟ್ಟಕ್ ಆಗೋದಿಲ್ಲ. ಆದ್ರೆ ನಮ್ ಧ್ಯಾನ ಶಕ್ತಿ ಇದ್ರೆ ಮಾತ್ರನೇ ಪಿರಮಿಡ್ ಕಟ್ಟಕ್ಕಾಗುತ್ತೆ. ಧ್ಯಾನ ಶಕ್ತಿ ಕೂಡ ನಮ್ಮನೇಲಿ ನಾನು ಕುತ್ಕೊಂಡು 108 ದಿವಸ ಧ್ಯಾನ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಆದ್ರೆ ಗ್ರೂಪ್ ಮೆಡಿಟೇಷನ್ ಮಾಡ್ತೀವಲ್ವಾ, ಮನೆ ಧ್ಯಾನ, ಅದು ಗ್ರೂಪ್ ಮೆಡಿಟೇಷನ್ ಅಲ್ವೇ ಒಂದ್ ಕಡೆ ಎಲ್ಲರೂ ಬಂದು ಕುತ್ಕೊಂಡು ಮಾಡೋದು ಅಲ್ಲ. ಒಂದೊಂದು ಮನೆನೂ ಬದಲಾಯಿಸ್ಕೊಂತ ಹೋಗ್ಬೇಕು, ಒಂದೊಂದು ಏರಿಯಾನು ಬದಲಾಯಿಸ್ಕೊತಾ ಹೋಗ್ಬೇಕು. ಅಂದ್ರೆ ಆ ಎನರ್ಜಿನ ಸ್ಪ್ರೆಡ್ ಮಾಡ್ಕೊತಾ ಹೋಗ್ಬೇಕು, ವಿಸ್ತಾರ ಮಾಡ್ತಾ ಹೋಗ್ಬೇಕು. ನಾವ್ ಎಷ್ಟೆಷ್ಟು ವಿಸ್ತಾರ ಮಾಡ್ತಾ ಹೋದ್ರೆ ಅಷ್ಟಷ್ಟು ನಮ್ಮ ಆ ಎನರ್ಜಿನಲ್ಲಿ ಪಿರಮಿಡ್ ಆಕ್ಟಿವೇಟ್ ಆಗುತ್ತೆ. ಅದು ನಮ್ಮ ಮನೆ ಮೇಲೆ ಬರ್ಬೇಕು ಅಂತ ಇಲ್ಲ, ಆ ಪಿರಮಿಡ್ ಡಿಸೈಡ್ ಮಾಡ್ಕೊಳುತ್ತೆ ಯಾರ ಮನೆ ಮೇಲೆ ಹೋಗ್ಬೇಕು ಅಂತ. ಅವ್ರ ಮನೆ ಮೇಲೆ ಬರುತ್ತೆ, ಅದು 100 ಜನಕ್ಕೆ ಉಪಯೋಗ ಆಗುತ್ತೆ. ನನಗೆ 108 ದಿವಸ ಧ್ಯಾನ ಮಾಡಿದ್ರೆ ಪಿರಮಿಡ್ ಬರುತ್ತೆ ಅನ್ನೋ ವಿಶ್ವಾಸ ಬಂತ. ಸರಿ, ಅಲ್ಲಿಂದ ಮುಂದಕ್ಕೆ ಅದೇ ವೆಂಕಟರಮಣಪ್ಪ ಸರ್ ಎಕ್ಸ್ಪೀರಿಯನ್ಸ್ ನಾವು ಫಾಲೋ ಮಾಡಿದ್ವಿ. ಅವರು 108 ದಿವಸ ಮಾಡಿದ್ರಂತೆ. ಅದಾದ್ಮೇಲೆ ಒಂದೊಂದು ಮನೇಲಿ 41 ದಿವಸ ಅಂತ ಮಾಡಿದ್ವಿ ಮೇಡಮ್, ನೀವು ಮಾಡಿ ಅಂತ ಹೇಳಿದ್ರು. ಸರಿ, ಅದಾದ್ಮೇಲೆ ಫಸ್ಟ್ ರಾಧಾ ಅನ್ನೋರ್ ಮನೇಲಿ 41 ದಿವಸ ಮಾಡಿದ್ವಿ. ಅದೇ ಆ ರಾಧಾ ಅವ್ರ ಅನುಭವ ಎಷ್ಟು ಖುಷಿ ಆಗತ್ತೆ. ನಾವು 41 ದಿವಸ ನಮ್ಮ ಮನೆ ಕೆಲ್ಸಗಳು ಮಾಡ್ಕೊಂಡು ಬಿಡು ಮಾಡ್ಕೊಂಡು ಅಲ್ಲೋ ಕುತ್ಕೊಂಡು ಧ್ಯಾನ ಮಾಡ್ತೀವಿ. ಒಬ್ರು ಕುತ್ಕೊಂಡ್ರೆ ಎಲ್ಲರೂ ಬರ್ತಾರೆ, ಗ್ರೂಪ್ ಮೆಡಿಟೇಷನ್. ಆದ್ರೆ ಆ ಮನೆಗೆ ಒಳ್ಳೇದಾದಾಗ ಆಗೋ ಸಂತೋಷ ಇದೆಯಲ್ಲ, ಅದನ್ನ ನಿಜವಾಗ್ಲೂ ಆತ್ಮ ಸಂತೋಷ ಅಂತ ಕರಿತೀವಿ. ಆ 41 ದಿವಸ ಮಾಡೋಷ್ಟರಲ್ಲಿ ಪಾಪ ಅವ್ರಿಗೆ ಅವ್ರ ಅತ್ತೆ ಮನೆಯವರು ಆಸ್ತಿ ಕೊಟ್ಟಿರ್ಲಿಲ್ಲ. ಮಕ್ಕಳು ಚಿಕ್ಕವರಿದ್ದಾಗ ಅವ್ರ ಹಸ್ಬೆಂಡ್ ತೀರ್ಕೊಂಡ್ರೆ, ಅವ್ರು ಎಷ್ಟೋ ಲೈಫಲ್ಲಿ ಕಷ್ಟ ಪಟ್ಕೊಂಡು ಮಕ್ಳನ್ನ ಬೆಳೆಸಿದ್ರೆ, ಇವತ್ತಾರ ಮಕ್ಳು ದೊಡ್ಡವರಾಗಿದ್ದಾರೆ. ಆದ್ರೆ ಅವ್ರ ಅತ್ತೆ ಕರೆದ್ಬಿಟ್ಟು, ನೋಡಮ್ಮ ನಿನ್ ಭಾಗದ್ ನಿನ್ಗೆ ಆಸ್ತಿ ಕೊಟ್ಬಿಡ್ತೀನಿ, ನೀನ್ ತಗೊಂಡ್ಬಿಡು ಅಂತ ಆಸ್ತಿ ಕೊಟ್ಟಾಗ ಅವ್ರಿಗೆ ಎಂತ ಖುಷಿ ಆಯ್ತು ಅಂತಂದ್ರೆ, 41 ದಿವಸ ಮನೆಯಲ್ಲಿ ಗ್ರೂಪ್ ಮೆಡಿಟೇಷನ್, ಧ್ಯಾನ ಮತ್ತೆ ಸತ್ಸಂಗ 41 ದಿವಸ ಯಾರ್ ಮನೇಲಿ ಮಾಡ್ತಾರೆ ಅವ್ರ ಮನೇಲಿ ಎಂತ ಸ್ಟ್ರಕ್ ಆಗಿರೋ ಪ್ರಾಬ್ಲಮ್ ಇದ್ರು ಕೂಡ ಕ್ಲಿಯರ್ ಆಗುತ್ತೆ ಪ್ರಾಪಂಚಿಕ ಜೀವನದಲ್ಲಿ. ಇನ್ನ ಆಧ್ಯಾತ್ಮಿಕವಾಗಿ ತನ್ನದು ತಾನೇ ಪ್ರಗತಿ ಹೊಂದುತ್ತೆ. ಅಂದ್ರೆ ಅವ್ರು ಇವಾಗ ಒಂದು ಲೀಡರ್ ಆಗಿ ಆಕ್ಟಿವೇಟ್ ಆಗಿದ್ದಾರೆ. ಎಷ್ಟೋ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಎಷ್ಟೋ ಕಡೆ ರ್ಯಾಲಿಗಳಿಗೆ ಅಟೆಂಡ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಅವರು ಹಳ್ಳಿ ಕಡೆ ಕೂಡ ಹೋಗಿ ಧ್ಯಾನ ಹೇಳ್ತಾ ಇದಾರೆ. ಅವರು ತಾಯಿ ಮನೆ ಕಡೆಗೆಲ್ಲ ಅದಾದ್ಮೇಲೆ ಮಣಿ ಅವ್ರ ಮನೆನಲ್ಲಿ ಮಾಡಿದ್ವಿ. ಅಲ್ಲಿ ಅವರು ಅಷ್ಟೇ 41 ದಿವಸ ಮಾಡೋಷ್ಟರಲ್ಲಿ ಅವ್ರದ್ದೇನೋ ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಿ ಅವ್ರ ಮಗನ ಮದ್ವೆ ಮಾಡ್ಬೇಕು ಅನ್ಕೊಂಡ್ರೆ ಅದು ಎಲ್ಲಾನು ಸೆಟ್ ಆಗಿ ಎಲ್ಲ ಒಳ್ಳೇದಾಯ್ತು. ಆ ಒಳ್ಳೇದಾಗಿದ್ರಿಂದ ಅವರು ಹೆಂಗೆ ಮಾಡ್ತಾ ಇದ್ದಾರೆ ಅಂದ್ರೆ, ಅವತ್ತಿಂದ ನಿರಂತರವಾಗಿ 5ನೇ ವರ್ಷ ನಿರಂತರವಾಗಿ ಪ್ರತಿದಿನ ಧ್ಯಾನ ಸತ್ಸಂಗ ಮಾಡ್ತಾ ಇದ್ದಾರೆ. ಅವ್ರು ಮಾಡೋದು ಅಲ್ಲದೆ ಬೇರೆಯವ್ರನ್ನ ಆಕ್ಟಿವೇಟ್ ಮಾಡ್ತಾ ಇದ್ದಾರೆ ಅವರು. ನೀವು ಕೂಡ ನಂತರ ಮಾಡಿ, ನಿಮ್ಗೂ ಒಳ್ಳೇದಾಗತ್ತೆ ಅಂತೇಳ್ಬಿಟ್ಟು. ಆ ನಿರಂತರವಾಗಿ ಒಂದೇ ಮನೆಯಲ್ಲಿ ಧ್ಯಾನ ಸತ್ಸಂಗ ನಡ್ತಾ ಇದ್ದಂತ ತುಮಕೂರಿನಲ್ಲಿ ಏಕೈಕ ಮನೆ ಅಂದ್ರೆ ಅದು ಮಣಿಯವ್ರ ಮನೆ. ಇನ್ನ ಪಿರಮಿಡ್ಗಳು ಕಟ್ಕೊಂಡಿರೋರು, ಆ ಪಿರಮಿಡ್ಗಳು ಇದ್ದಾವೆ, ಹೆಂಗಿದ್ರು ಅವ್ರು ಬರ್ತಾರೆ ಹೋಗ್ತಾರೆ. ಆದ್ರೆ ಇವ್ರ ಮನೇಲಿ ವಿತೌಟ್ ಪಿರಮಿಡ್, ರೆಂಟ್ ಹೌಸ್. ಆದ್ರೂ ಕೂಡ ಜನ ಅವ್ರ ಮನೇಲಿ ಬರ್ತಾರೆ, ಪ್ರತಿ ದಿವಸ ಧ್ಯಾನ ಮಾಡ್ಕೊಂಡು ಹೋಗ್ತಾರೆ. ಅಷ್ಟು ಚೆನ್ನಾಗಿ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಡೊನೇಷನ್ಸ್ ಕಲೆಕ್ಟ್ ಮಾಡೋದಿರ್ಬೋದು, ಬುದ್ಧ ಪೂರ್ಣಿಮಾ ಕಡ್ತಲ್ ಕಾರ್ಯಕ್ರಮಕ್ಕೆ, ಮತ್ತೆ ನಾವು ಮಾಡೋ ಎಲ್ಲಾ ಪ್ರೋಗ್ರಾಮ್ ಅಲ್ಲೂ ಅವರು ಕಂಪ್ಲೀಟ್ ತಮ್ಮನ್ ತಾವು ತೊಡಗಿಸ್ಕೊತಾರೆ. ಮತ್ತೆ ಎಷ್ಟೊಂದ್ ಜನನ ಹೊರಡಿಸ್ಕೊಂಡು ಪಿರಮಿಡ್ಗೆ ಕರ್ಕೊಂಡು ಹೋಗ್ತಾರೆ. ಪತ್ರಿ ಮೇಡಮ್ ಹತ್ರ ಕೂಡ ಕರ್ಕೊಂಡು ಹೋಗ್ತಾರೆ. ಮೇಡಮ್ ಇವರೆಲ್ಲ ನಮ್ ಗ್ರೂಪ್ನವ್ರು ಮೇಡಮ್ ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿ, ಎಷ್ಟು ಖುಷಿಯಾಗಿ ಮಾಡ್ತಾ ಇದಾರೆ. ಮತ್ತೆ ಅಲ್ಲೋಗಿ ಸರ್ವಿಸ್ ಮಾಡ್ತಾರೆ, ಸೇವಾದಳ ವರ್ಕ್ ಮಾಡ್ತಾರೆ. ಬಡ್ಸೋದಿರ್ಬೋದು, ತರಕಾರಿ ಹೆಚ್ಚೋದ್ರಿಂದ ಎಲ್ಲ ರೀತಿನಲ್ಲೂ ಮಾಡ್ತಾರೆ. ಇವತ್ತಿಗೂ ಅವ್ರ ಮನೆಯಲ್ಲಿ ಯಾವುದೇ ರೀತಿಯಂತ ಆರ್ಥಿಕ ಸಮಸ್ಯೆಗಳು ಇಲ್ಲ.
ಅವ್ರ ಮಗನ್ಗೆ ಉದ್ಯೋಗದಲ್ಲಿ ಇನ್ನೂ ಪ್ರಮೋಷನ್ ಆಗಿ ಅವ್ರ ಮಗ ಸೊಸೆ ಅವ್ರ ಕುಟುಂಬ ಒಂದ್ ಮೊಮ್ಮಗು ಎಲ್ಲರೂ ಕೂಡ ಹ್ಯಾಪಿ ಆಗಿದ್ದಾರೆ. ಇದಕ್ಕಿಂತಲೂ ಇನ್ನೇನ್ ಮಾಡ್ಬೇಕು ಧ್ಯಾನ. ಅದಾದ್ಮೇಲೆ ಮತ್ತೆ ಈ ಏರಿಯಾ ವೈಸ್ 41 ದಿವಸ ಮಂಡಲ ಧ್ಯಾನ ಮಾಡ್ಬೇಕಂತ ನಮ್ಮ ಏರಿಯಾ ಬಿಟ್ಟು ಇನ್ನೊಂದ್ ಮನೆಗೆ ಹೋದ್ವಿ, ರಾಮ್ ಸಂಜೀವ್ ಅವ್ರು ಅಂತ. ಅಲ್ಲಿ ಮಾಡ್ತಾ ಇರುವಾಗ ಅಲ್ಲಿಗೆ ಕೆಲವರು ಕನಿಷ್ಠ ಅಂದ್ರೆ ಒಂದ್ 8 ಜನ 10 ಜನ ಅಷ್ಟು ಒಳಗಡೆನೆ ಅಲ್ಲಿ ಒಂದು ಗ್ರೂಪ್ ಮಾಡಿದ್ವಿ. ಆದ್ರೆ ಆ ಗ್ರೂಪ್ ನಲ್ಲಿ ಯಾರು ಬಂದ್ರು, ಒಬ್ರು ಸತೀಶ್ ಸರ್ ಇರ್ಬೋದು, ಇನ್ನೊಬ್ರು ಸುಧಾ ಸರ್ ಮೇಡಮ್ ಇರ್ಬೋದು, ಇನ್ನೊಬ್ರು ಲತಾ ಮೇಡಮ್ ಇರ್ಬೋದು. ಅವರೆಲ್ಲ ಎಷ್ಟು ಚೆನ್ನಾಗಿ ಲೀಡರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನಾವು ನಮ್ಮ ಪಾಡಿಗೆ ನಾವು ಧ್ಯಾನ ಮಾಡ್ಕೊಂಡು ಹೋಗೋದಲ್ಲ. ನಮ್ ಏರಿಯಾ ಬಿಟ್ಟು ಇನ್ನೊಂದ್ ಏರಿಯಾಗೆ ಹೋದಾಗ ಅಲ್ಲಿ ಯಾರಿಗೆ ಗೊತ್ತು ನಮಗಿನ್ನ ಗ್ರೇಟ್ ಲೀಡರ್ ತಯಾರಾಗ್ತಾರೆ ಅಂತ. ಆದ್ರೆ ಇವತ್ ನಿಜವಾಗ್ಲೂ ನಮಗಿನ್ನ ಗ್ರೇಟ್ ಲೀಡರ್ ತಯಾರಾಗಿದ್ದಾರೆ. ಎಷ್ಟೋ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸತೀಶ್ ಸರ್ ಮನೆ ಮೇಲೆ ಪಿರಮಿಡ್ ಕೂಡ ಬಂತು. ಅಲ್ಲಿ ಧ್ಯಾನ ಮಾಡ್ತಾ ಇರುವಾಗ್ಲೇ 41 ದಿವಸ ಕಂಪ್ಲೀಟ್ ಆಗೋಷ್ಟರಲ್ಲಿ ಆ ಸರ್ ನನ್ಗೇನೋ ಒಂದ್ ಕ್ವಶನ್ ಕೇಳಿದ್ರು. ಹೌದಾ, ಬನ್ನಿ ಮೇಡಮ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂದೆ. ಮತ್ತೆ ಮೇಡಮ್ ಹತ್ರ ಹೋದ್ವಿ. ಮೇಡಮ್ ಅವ್ರಿಗೆ ವರ್ಕ್ ಕೊಟ್ರು. ಏನು, ಪ್ರತಿ ತಿಂಗಳು ಪಿರಮಿಡ್ ವ್ಯಾಲಿಗೆ ಆಗೋಷ್ಟು ಟೀ ಪೌಡರ್ ಕೊಡು ಅಂತ ಹೇಳ್ಬಿಟ್ಟು ಅವರು ಮಾಡ್ತಾ ಇದ್ರು. ಒಂದು 7 ತಿಂಗಳು 8 ತಿಂಗಳು ಮಾಡಿದ್ರು. ಅಷ್ಟು ಮಾಡೋಷ್ಟರಲ್ಲಿ ಅವ್ರಿಗೆ ಎಷ್ಟೋ ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗ್ಬಿಟ್ಟು ಅವರು ಡಿಸೈಡ್ ಮಾಡಿದ್ರು, ಅಕ್ಕ ನನಗೆ ಇವಾಗ ಎಷ್ಟೋ ಸುಧಾರಿಸ್ಕೊಂಡಿದೀನಿ, ನಾನು ಅಲ್ಲಿಗೆ ಸರ್ವಿಸ್ ಮಾಡೋದ್ರ ಬದಲಿಗೆ ನಾನು ಪಿರಮಿಡ್ ಕಟ್ಬಿಡ್ತೀನಲ್ಲಕ್ಕ ನಮ್ಮೂರ್ನಲ್ಲಿ. ನಾ ಎಷ್ಟೊಂದ್ ಜನಕ್ಕೆ ಪಿರಮಿಡ್ ಧ್ಯಾನಕ್ಕೆ ಅವಕಾಶ ಆಗುತ್ತಲ್ಲ, ಹಂಗಾಗಿ ನಾನ್ ಮನೆ ಮೇಲೆ ಪಿರಮಿಡ್ ಕಟ್ತೀನಿ ಅಂತ ಹೇಳ್ಬಿಟ್ಟು ಅವತ್ತಿಂದ ಡಿಸೈಡ್ ಆಗಿ, ಅದು ಏನು ಅವ್ರು ಬಿಸ್ನೆಸ್ ಅವ್ರಾದ್ರಿಂದ ಅವ್ರು ಸಾಲ ಮಾಡಿ ನಾನು ಪಿರಮಿಡ್ ಕಟ್ಕೊಡ್ದೆ. ಯಾಕಂದ್ರೆ ಅದ್ರಲ್ಲಿ ಯಾರೇ ಧ್ಯಾನ ಮಾಡಿದ್ರು ಮತ್ತೆ ಆ ಎನರ್ಜಿನಲ್ಲಿ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಪ್ರತಿ ತಿಂಗಳು ಬಂದಿರೋ ಲಾಭನ ಒಂದ್ ಕಡೆಗೆ ಇಟ್ಟು ಆ ಲಾಭದ ದುಡ್ಡನ್ನಲ್ಲೇ ಕಟ್ಟಿದ್ರು. ನಿಧಾನಕ್ಕಾಗ್ಲಿ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕ್ಬೇಕು, ನನ್ ಪಿರಮಿಡ್ ಚೆನ್ನಾಗ್ ಬರ್ಬೇಕು, ಅಲ್ಲಿ ಜಾಸ್ತಿ ಧ್ಯಾನ ಮಾಡಿ ಆ ಧ್ಯಾನ ಶಕ್ತಿಯಿಂದ ಪಿರಮಿಡ್ ನಿರ್ಮಾಣ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವರು ಎಷ್ಟೋ ಸಮಯ ತಗೊಂಡು ಚೆನ್ನಾಗಿ ಪಿರಮಿಡ್ ಕಟ್ಟಿದ್ದಾರೆ. ಇವತ್ತು ಆ ಪಿರಮಿಡ್ ಕಟ್ಟಿದಾದ್ಮೇಲೆ ಅಲ್ಲಿ ಸುತ್ತು ಜನಕ್ಕೆಲ್ಲ ಅದು ಅನುಕೂಲ ಆಗ್ತದೆ. ಎಷ್ಟೋ ಜನ ಹೊಸಬ್ರು ಧ್ಯಾನಿಗಳಾಗ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚು ಖುಷಿ ಆಗೋದು ಅಂದ್ರೆ ಅವರಿಬ್ಬರು ದಂಪತಿಗಳು ನಮ್ಗೆ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಅಂದ್ರೆ ನಮ್ಮ ತುಮಕೂರಿನಲ್ಲಿ ಆಧ್ಯಾತ್ಮನ ವಿಸ್ತಾರ ಮಾಡೋ ಒಂದು ದಿಕ್ಕಿನಲ್ಲಿ ಆ ದಂಪತಿಗಳಿಬ್ರು ನಮ್ಗೆ ತುಂಬಾ ಸಹಾಯ ಮಾಡಿದ್ದಾರೆ. ಅವ್ರ ಸಹಾಯದಿಂದ ನಾವ್ ಎಷ್ಟೋ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡೋಕೆ ಅನುಕೂಲ ಆಗಿದೆ. ನಾವ್ ಒಂದ್ಸರ್ತಿ ಪರಿಣತ ಮೇಡಮ್ ತುಮಕೂರು ಬರ್ತೀವಿ ಅಂತ ಅನೌನ್ಸ್ ಆಗಿ ಅದು ಕ್ಯಾನ್ಸಲ್ ಆಯ್ತು. ಆ ಕ್ಯಾನ್ಸಲ್ ಆದಾಗ ನಮ್ ಬಗ್ಗೆ ಒಂಥರ ಬ್ಲಾಕ್ ಮಾರ್ಕ್ ಬಂದ್ಬಿಟ್ಟು, ತುಮಕೂರು ಅಂದ್ರೆ ಸರಿ ಇಲ್ಲ, ತುಮಕೂರು ಲೀಡರ್ಸ್ ಸರಿ ಇಲ್ಲ, ತುಮಕೂರು ಧ್ಯಾನಿಗಳು ಸರಿ ಇಲ್ಲ, ಈ ಒಂಥರ ಎಲ್ಲ ಗ್ರೂಪಿಸಮ್ ಹಾಗೆ ಹೀಗೆ ಅಂತ ನಮ್ ಬಗ್ಗೆ ಏನೋ ಒಂದು ಬ್ಲಾಕ್ ಮಾರ್ಕ್ ಬಂದ್ಬಿಡ್ತು. ಆದ್ರೆ ಆ ಟೈಮ್ ನಲ್ಲಿ ನಾವು ಈ ಒಂದು 41 ದಿವಸ ಮಂಡಲ ಧ್ಯಾನ ಮಾಡಿ ಕೆಲವರೆಲ್ಲ ನಮ್ಗೆ ಪರಿಚಯ ಆಗಿದ್ದು. ಆದ್ರೆ ಆ ಕೆಲವರೆಲ್ಲ ಪರಿಚಯ ಆದಾಗ ನಮ್ಗೆ ಗೊತ್ತಿಲ್ಲದೆ ಒಬ್ರು ಬೆಂಗಳೂರಿಂದ ದಿವ್ಯಶ್ರೀ ನಮ್ ತುಮಕೂರು ಬರ್ತಾ ಇದ್ರು 5 ವರ್ಷದಿಂದ. ಸ್ಕೂಲು ಕಾಲೇಜ್ಗೆ ಧ್ಯಾನ ಹೇಳ್ತಾ ಇದ್ದೀವಿ. ಆ ಮೇಡಮ್ ತುಂಬಾ ಚೆನ್ನಾಗಿ ಡೆಡಿಕೇಟ್ ಆಗಿ ಅವರು ಹ್ಯಾಂಡ್ಸಮ್ ಹೇಳ್ಬೇಕು, ಆಕ್ಚುಲಿ ಹೇಳ್ಬೇಕಂದ್ರೆ ಅವರು ಒಂದು ಹೆಣ್ಮಗಳಾಗಿ ಅವರು ತನ್ನ ಸ್ವಂತ ಸಂಪಾದನೆ ಮಾಡಿ ಆ ಸಂಪಾದನೆ ದುಡ್ಡಿನಲ್ಲಿ ಆ ಪಾಂಪ್ಲೆಟ್ಸ್ ಎಲ್ಲ ಹೊಡ್ಸ್ಕೊಂಡು ಅಲ್ಲಿಂದ ಅವ್ರ ಸ್ವಂತ ಖರ್ಚಿನಲ್ಲಿ ಬಂದು ಸ್ಕೂಲು ಕಾಲೇಜುಗಳಿಗೆ ಧ್ಯಾನ ಹೇಳ್ತಾ ಇದ್ರು. ಆ ಮೇಡಮ್ ಒಂದ್ಸರ್ತಿ ಕೇಳಿದ್ರು, ಮೇಡಮ್ ಏನಕ್ಕೆ ನಿಮ್ ತುಮಕೂರು ಬಗ್ಗೆ ಈ ತರ ಎಲ್ಲ ಮಾತಾಡ್ತಾರೆ, ಆ ಬ್ಲ್ಯಾಕ್ ಮಾರ್ಕ್ ನ ಹೋಗಿಸ್ಬೇಕು ಮೇಡಮ್, ಏನಾದ್ರು ಮಾಡ್ಬೇಕು ಅಂತ. ಆದ್ರೆ ಅವರೇ ನಮ್ಗೆ ಹೆಲ್ಪ್ ಮಾಡಿದ್ರು. ಹೈದರಾಬಾದ್ ಇಂದ ವೇಣುಗೋಪಾಲ್ ರೆಡ್ಡಿ, ಸ್ಪಿರಿಚುವಲ್ ಇಂಡಿಯಾ ಮ್ಯಾಗಝಿನ್ ಎಡಿಟರ್, ಸ್ಪಿರಿಚುವಲ್ ಇಂಡಿಯಾ ಸ್ಪಿರಿಚುವಲ್ ಸೈನ್ಸ್ ಮ್ಯಾಗಝಿನ್ ಅವರು, ಅವ್ರದ್ದು ಒಂದು ಕ್ಲಾಸ್ ಅರೇಂಜ್ ಮಾಡಿದ್ರು, ಒನ್ ಡೇ ವರ್ಕ್ಶಾಪ್ ಅಂತ ಹೇಳ್ಬಿಟ್ಟು. ಆ ಒನ್ ಡೇ ವರ್ಕ್ಶಾಪ್ ಅಲ್ಲಿ ಬೇಸಿಕ್ ಶ್ವಾಸ ವಿಜ್ಞಾನ ಅಂತ ಸಬ್ಜೆಕ್ಟ್ ನ ಹೇಳಿದ್ರು. ಅದು ತುಂಬಾ ಸೈಂಟಿಫಿಕ್ ಆಗಿ ಹೇಳಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು. ಆ ಇಂಗ್ಲಿಷ್ ನಲ್ಲೂ ಕೂಡ ಹೇಳೋದ್ರಿಂದ ಎಷ್ಟೋ ಕೆಲವರೆಲ್ಲಾನು ಧ್ಯಾನಿಗಳಲ್ಲದೆ ಇರೋರ್ಗು ಬಂದು ಅಲ್ಲಿ ಅಟೆಂಡ್ ಮಾಡಿದಾಗ ಅವ್ರಿಗೆ ತೆಲುಗು ಅರ್ಥ ಆಗದೆ ಇದ್ರು ನಾವು ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರು ಕೂಡ ಇಂಗ್ಲಿಷ್ ಇಂದ ಅರ್ಥ ಮಾಡ್ಕೊಂಡು ಕೆಲವ್ರು ಇನ್ನೂ ಹೊಸಬ್ರು ಧ್ಯಾನಕ್ಕೆ ಆಡ್ ಆದ್ರು. ಆದ್ರೆ ಆ ಒನ್ ಡೇ ವರ್ಕ್ಶಾಪ್ ಮಾಡುವಾಗ ನಮ್ಮ ಹತ್ರ ದುಡ್ಡು ಇದೆ ಇಲ್ಲ ಅನ್ನೋದಕ್ಕಿನ್ನ ಎಲ್ಲರ ಎನರ್ಜಿನೂ ಸೇರ್ಕೊಂಡ್ ಮಾಡಿದಾಗ, ಎಲ್ಲರೂ ಒಂದಾಗಿ ಮಾಡಿದಾಗ
ಆ ಆ ಒಂದು ಜ್ಞಾನಕ್ಕೆ, ಅಲ್ಲಿ ಕೊಡೋ ಪ್ರಸಾದಕ್ಕೆ ಒಂದು ಶಕ್ತಿ ಇರುತ್ತೆ. ಇವಾಗ ಪಿರಮಿಡ್ ವ್ಯಾಲಿನಲ್ಲಿ ಅಲ್ಲಿ ಯಾರು ಒಬ್ಬರದಲ್ಲ, ಎಷ್ಟೊಂದು ಜನ ಕೈ ಸೇರ್ಸಿದ್ರೆ ಆ ಒಂದು ಪ್ರಸಾದಕ್ಕೆ ಶಕ್ತಿ ಇರುತ್ತೆ ಅನ್ಕೊಂಡು ನಾವೇನ್ ಮಾಡಿದ್ವಿ, ಎಲ್ಲಾರ ಹತ್ರ ಮೊದಲನೇ ಸರ್ತಿ ಎಲ್ಲಾರ ಹತ್ರ ದುಡ್ಡು ಕಲೆಕ್ಟ್ ಮಾಡಿದ ಮೊದಲನೇ ಕಾರ್ಯಕ್ರಮ ನಾವು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವೇಣುಗೋಪಾಲ್ ರೆಡ್ಡಿ ಅವ್ರದ್ದು ಒನ್ ಡೇ ವರ್ಕ್ಶಾಪ್. ಆ ವರ್ಕ್ಶಾಪ್ ಮಾಡಿದಾದ್ಮೇಲೆ ನಮ್ಗೆ ಅದಕ್ಕಿಂತ ಮುಂಚೆ ಒಂದು ತಟವರ್ತಿ ಸರ್ದು ದೇವರಾಜನ್ ಅವ್ರ ಕಡೆಯಿಂದ ಮಾಡಿದ್ವಿ. ಆದ್ರೆ ಇದ್ರಲ್ಲಿ ಎಲ್ಲರೂ ಇನ್ವಾಲ್ವ್ ಆದ್ವಿ. ಎಲ್ಲರಿಗೂ ಇದು ನಮ್ಮ ಕಾರ್ಯಕ್ರಮ ಅನ್ನೋ ಫೀಲ್ ತಗೊಂಡು ಮಾಡಿದಾಗ ತುಂಬಾ ಖುಷಿ ಆಯ್ತು. ಅದೇ ಸಮಯದಲ್ಲಿ ಸಿದ್ಧಗಂಗೆ ಮಠಕ್ಕೆ ಹೋದ್ವಿ. ಅವರು ಸ್ವಾಮೀಜಿ ಹತ್ರ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡು ಸ್ವಾಮೀಜಿ ಅವ್ರನ್ನ ಮ್ಯಾಗಝೈನ್ಗೆ ಹಾಕಿಸ್ತೀವಿ ಅಂತ ಹಾಕ್ಸಿದಾದ್ಮೇಲೆ ಅದನ್ನ ಪುಸ್ತಕ ಬಿಡುಗಡೆಗೆ ಮತ್ತೆ ಇಲ್ಲಿ ಒಂದು 3 ಡೇ ವರ್ಕ್ಶಾಪ್ ಅಂತ ಮಾಡಿದ್ವಿ ವೇಣುಗೋಪಾಲ್ ರೆಡ್ಡಿ ಅವ್ರ ಕಡೆಯಿಂದ. ಸುಜನಾ ಮೇಡಮ್ ಮತ್ತೆ ಪಿರಮಿಡ್ ವಿಜಯ್ ಸರ್ ಅಂತ ಹೇಳ್ಬಿಟ್ಟು ಮತ್ತೆ ದಿವ್ಯಶ್ರೀ ಅವರು ಆರ್ಗನೈಸ್ ಆಗಿ ಆ 3 ಡೇ ವರ್ಕ್ಶಾಪ್ ನ ಮಾಡ್ಕೊಂಡ್ವಿ. ಆ 3 ಡೇ ವರ್ಕ್ಶಾಪ್ ಮಾಡಿದಾದ್ಮೇಲೆ ನನ್ನ ಸ್ವಂತ ಅನುಭವ ಹೇಳುತ್ತಾರೆ, ನಾನು ಬಂಧರಾಹಿತ್ಯನ ನಾನು ಎಷ್ಟು ಅರ್ಥ ಮಾಡ್ಕೊಂಡೆ ಅಥವಾ ನನಗೆ ಅಲ್ಲಿ ಏನೋ ಆಯ್ತೋ ಗೊತ್ತಿಲ್ಲ, ಅವಾಗಿಂದ ನಾನು ಆದಷ್ಟು ಬಂಧದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ, ಅಂದ್ರೆ ಬಂಧರಾಹಿತ್ಯವಾಗಿ ಸದಾ ಇರೋಂತ, ಅಂದ್ರೆ ಅದ್ರಲ್ಲಿ ನನ್ನ ಪ್ರಯತ್ನ ಏನಿರೋದಿಲ್ಲ. ಆ ಗುರು ಶಕ್ತಿ ಅನ್ನೋದು ಹೆಂಗೆ ಅಂದ್ರೆ ಬಂಧನದಲ್ಲಿ ಸಿಕ್ಕಾಕೊಳ್ಳೋಕಿನ ಮುಂಚೆನೆ ಆ ಗುರು ನಮ್ಮನ್ನ ಬಂದು ಕಾಪಾಡಿರ್ತಾರೆ. ಅದು ಹೆಂಗ ನಮ್ಮ ಮೈಂಡ್ ನ ಡೈವರ್ಟ್ ಮಾಡ್ತಾರೆ ಅದ್ ನನಗೆ ಕ್ಲೀನ್ ಆಗಿ ನೋಡ್ಕೋತೀನಿ, ಎಷ್ಟು ಚೆನ್ನಾಗಿ ಅರ್ಥ ಆಗತ್ತೆ. ನಾವು ಯಾವಾಗ್ಲೂ ಸ್ಪೀಚ್ ಅಲ್ಲಿ ಕೇಳ್ತೀವಿ ಬಂಧರಾಹಿತ್ಯ, ಕರ್ಮರಾಹಿತ್ಯ, ಜನ್ಮರಾಹಿತ್ಯ ಮಾಡ್ಕೋಬೇಕು ಆಧ್ಯಾತ್ಮಿಕ ಜರ್ನಿನಲ್ಲಿ ಅಂತ. ಆದ್ರೆ ನನ್ನ ಸ್ವಂತ ಅನುಭವ ಅಲ್ಲಿ ಬಂಧರಾಹಿತ್ಯನ ನಾನು ತಗೊಂಡಿದ್ದೀನಿ. ಆ ವೇಣುಗೋಪಾಲ್ ರೆಡ್ಡಿ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ಬೇಕು. ಅದಾದ್ಮೇಲೆ ಇನ್ನೂ ಒಂದಷ್ಟು ಜನ ಲೀಡರ್ ಆಗಿ ಆಕ್ಟಿವೇಟ್ ಆದ್ರು. ಇವಾಗ ನಮ್ ತುಮಕೂರಿನಲ್ಲಿ ಹೆಂಗ್ ಅಂದ್ರೆ ಫೈಟ್, ನಿನಗಿನ್ನ ನಾನ್ ಚೆನ್ನಾಗ್ ಮಾಡ್ತೀನಿ, ನನಗಿನ್ನ ಇನ್ನೊಬ್ರು ಚೆನ್ನಾಗ್ ಮಾಡ್ತಾರೆ. ಅವ್ರೇನ್ ಮಾಡೋದು, ನಾನಿನ್ನೂ ಚೆನ್ನಾಗ್ ಮಾಡ್ತೀನಿ, ನಾನ್ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಮಾಡ್ತೀನಿ, ನಾನ್ ಎಲ್ಲಾರ ಹತ್ರ ಕಲೆಕ್ಷನ್ಸ್ ತಗೊಂಡ್ ಮಾಡ್ತೀನಿ. ಈ ರೀತಿ ಒಬ್ರಿಗೊಬ್ರು ಫೈಟ್ ಇಂದ ತುಂಬಾ ಚೆನ್ನಾಗಿ ನಡೀತಾ ಇದೆ ತುಮಕೂರಿನಲ್ಲಿ. ಆದ್ರೆ ಆ ಸತೀಶ್ ಸರ್ ಫ್ಯಾಮಿಲಿ ಮಾತ್ರ ನಮ್ಗೆ ಆ 3 ಡೇ ವರ್ಕ್ಶಾಪ್ ಗಿನ ಮುಂಚೆ 3 ಮೀಟಿಂಗ್ ಮಾಡ್ಕೋಬೇಕು ಅಂದ್ರೆ ಅಲ್ಲಿಂದ ವೇಣುಗೋಪಾಲ್ ರೆಡ್ಡಿ ಅವ್ರು ಬಂದ್ರೆ ಅವ್ರ ಮನೆಯಲ್ಲಿ ನಾವು ಮಾಡ್ಕೊಂಡಿದ್ವಿ. ಅವ್ರ ಮನೆಯಲ್ಲಿ ಹೆಂಗೆ ಅಂದ್ರೆ ಈ ಬಸವಣ್ಣವ್ರ ಕಾಲದಲ್ಲಿ ಅನುಭವ ಮಂಟಪ ಅಂತ ಕೇಳಿದಿವಲ್ವಾ, ಆ ರೀತಿ ನಾವೆಲ್ಲರೂ ಹೋಗ್ತೀವಿ, ಅವ್ರ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತೀವಿ. ನಾವು ಕೂಡ ಮನೆಯಿಂದ ಇಲ್ಲ ನಮ್ಮ ಮನೆಯಲ್ಲಿ ಉಪ್ಪಿನಕಾಯಿ ತರ್ತೀನಿ, ನಮ್ಮ ಮನೆಯಲ್ಲಿ ಚಟ್ನಿ ಪುಡಿ ತರ್ತೀನಿ, ಇಲ್ಲ ನಾನು ಇದನ್ನ ಚೆನ್ನಾಗ್ ಮಾಡ್ತೀನಿ, ನಾನು ಪಾಯಸ ಚೆನ್ನಾಗ್ ಮಾಡ್ತೀನಿ. ಈ ರೀತಿ ನಮಗ್ ನಾವೇ ಸೇರ್ಕೊಂಡು ಅಡಿಗೆ ಮಾಡಿ ಮತ್ತೆ ಎಲ್ಲ ಒಂದು 50-60 ಜನ ಅವಾಗ ನಮ್ಮ ಧ್ಯಾನಿಗಳೆಲ್ಲ ಸೇರ್ಕೊಂಡು ಎಲ್ಲಾರ್ಗು ನಾವು ಅಲ್ಲಿ ವೇಣು ಸಾರ್ದು ಕ್ಲಾಸ್ ಕೇಳ್ಕೊಂಡು ಎಲ್ಲಾರು ನಾವು ಮಾಡಿರೋ ಅಡುಗೆನ ನಾವೇ ಬಡಿಸ್ಕೊಂಡು ಊಟ ಮಾಡೋದು, ಅದೊಂಥರ ಅದು ನಮ್ಗೆ ಎಷ್ಟು ಒಳ್ಳೆ ಅನುಭವ ಕೊಡ್ತು ಅಂದ್ರೆ ಆ ದಂಪತಿಗಳಿಗೆ ನಾವು ತುಮಕೂರು ಧ್ಯಾನಿಗಳ ಪರವಾಗಿ, ನಮ್ಮ PSSM ಮೂವ್ಮೆಂಟ್ ಪರವಾಗಿ ಧನ್ಯವಾದಗಳು ಹೇಳ್ತೀನಿ. ಅವ್ರು ಇದೇ ಕ್ವಾಲಿಟಿನ ಇನ್ನೂ ಚೆನ್ನಾಗಿ ಇಟ್ಕೊಂಡ್ಲಿ ಅಂತ, ಇವಾಗ್ಲೂ ಅವ್ರ ಮನೆಯಲ್ಲಿ ಹಂಗೆ ಇರ್ಲಿ ಅಂತ. ಅದಕ್ಕೆ ಅವ್ರ ಮನೆಗೆ ಪಿರಮಿಡ್ ಬಂದ್ಬಿಡ್ತು ನಿರಾಯಾಸವಾಗಿ ಯಾವುದೇ ರೀತಿ ಅಂತ ಕಷ್ಟನೇ ಇಲ್ಲದೆ ಅವ್ರ ಪಿರಮಿಡ್ ಕಟ್ಟಿದ್ದಾರೆ. ಇವತ್ತು ಅವ್ರಿಗೆ ಆ ಪಿರಮಿಡ್ ಆತ್ಮಾನಂದನ ಕೊಟ್ಟಿದೆ. ಅದೇ 3 ಡೇ ವರ್ಕ್ಶಾಪ್ ಮಾಡ್ಬೇಕು ಅಂದ್ರೆ ಅಷ್ಟೇ ಅಲ್ಲಿ ಚಿಕ್ಕತೋಟ್ಲಕೆರೆ ಮಠ ನಮಗೆ ಅಲ್ಲಿ ಪರಿಚಯ ಇದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಅವ್ರ ಪಕ್ಕದ ಊರ್ನವ್ರೆ ಆದ್ರಿಂದ ಅವ್ರ ಫ್ರೆಂಡೇ ಅಲ್ಲಿ ಆ ಮಠದ ಅಧಿಕಾರಿಗಳಲ್ಲಿ ಒಬ್ಬರಾಗಿದ್ರಿಂದ ನಮಗೆ ಅದು ತುಂಬಾ ಸಹಜವಾಗಿ ಸುಲಭನಾಗಿ ಸಿಕ್ತು. ಅಷ್ಟೇ ಅಲ್ಲ, ಅದಕ್ಕಿಂತ ಮುಂಚೆ ಎಷ್ಟೋ ರೆಸಾರ್ಟ್ಗಳು ನೋಡ್ಕೊಂಡ್ ಬರ್ಬೇಕು, ಎಲ್ಲಿ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬೇಕು. ಎಲ್ಲಾ ಸಮಯದಲ್ಲೂ ಕೂಡ ಸರ್ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ಮತ್ತೆ ಆ ವರ್ಕ್ಶಾಪ್ ಮುಗಿಯೋಷ್ಟರಲ್ಲಿ ಕೂಡ ಅವರು ಎಷ್ಟೇ ಆದ್ರೂ ಗಂಡಸರು, ಕಾರುಗಳಿರೋರು ಅವರೆಲ್ಲ ಬಂದು ನಮ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರಿಂದ ನಾವ್ ಅಷ್ಟ್ ಚೆನ್ನಾಗ್ ಮಾಡಕ್ಕಾಯ್ತು. ಅದರಿಂದ ನಾವ್ ಎಷ್ಟೊಂದ್ ಜನ 50 ಜನ ಅಟೆಂಡ್ ಮಾಡಿದ್ವಿ. ಅಂದ್ರೆ ಕೆಲವರೆಲ್ಲ ಅಫಿಷಿಯಲ್ಸ್, ನಾವ್ ಹೇಳಿದ್ರೆ ಧ್ಯಾನ ಕೇಳೋರಲ್ಲ. ಆದ್ರೆ ವೇಣು ಸರ್ ಅವ್ರು ಎಷ್ಟೋ ವರ್ಷಗಳು ಪ್ರತಿಸಾರಿ ಮನೆಯಲ್ಲಿ ಚಿಕ್ಕ ಹುಡುಗಯಿಂದ ಬೆಳೆದು ಇವತ್ತು ಎಷ್ಟೋ ಆ ಒಂದು ಮ್ಯಾಗಝೈನ್ ಅಲ್ಲಿ ವರ್ಕ್ ಮಾಡಿದ್ರೆ, ಎಷ್ಟು ಅವ್ರ ಹತ್ರ ಜ್ಞಾನ ಇದ್ರೆ ಅಂತ ಒಂದು ಜ್ಞಾನ ನಾವು ತಗೊಳ್ಳುವಾಗ ಅಲ್ಲಿ ಎಷ್ಟೊಂದ್ ಜನ ಅಫಿಷಿಯಲ್ಸ್ ನಾವು ಅಟೆಂಡ್ ಮಾಡಿದ್ವಿ. ಅವರೆಲ್ಲ ಕೂಡ ಇವತ್ತು ಧ್ಯಾನಿಗಳಾಗಿ ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ. ನಮ್ಮ ಯಜಮಾನ್ರು ಇರ್ಬೋದು, ಅವ್ರ ಫ್ರೆಂಡ್ಸ್ ಇರ್ಬೋದು, ಇನ್ನ ಒಬ್ರು ಡಾಕ್ಟರ್ ಇರ್ಬೋದು, ಇನ್ನೊಬ್ರು ಪ್ರೊಫೆಸರ್ ಇರ್ಬೋದು, ಎಲ್ಲರೂ ಕೂಡ ಇವಾಗ ನಮ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅಂದ್ರೆ ನಾವ್ ಇನ್ನಷ್ಟು ವರ್ಕ್ ಮಾಡುವಾಗ
ನಮ್ಗೆ ಅವರೆಲ್ಲ ಆಡ್ ಆಗ್ತಾ ಇದ್ದಾರೆ. ಆ ಹಂಗಾಗಿ ನಮ್ಗೆ ಅದು ಸಪೋರ್ಟ್ ಆಯ್ತು. ಆ ಅದಾದ್ಮೇಲೆ ಹ್ಮ್ ಸಿದ್ಧಗಂಗಾ ಮಠದಲ್ಲಿ ಸ್ಟಾಲ್ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅವಾಗ್ಲೂ ಅಷ್ಟೇ ಊರ್ಕೆರೆ ಅನಿತಾ ಮೇಡಮ್ಮು, ನಾನು, ಮಣಿ ಅವರು ನಾವೆಲ್ಲರೂ ಸೇರ್ಕೊಂಡು ಡಾಕ್ಟರ್ ಮಮತಾ ಮೇಡಮ್ ಇರ್ಬೋದು, ವೀಣಾ ಆಂಟಿ ಇರ್ಬೋದು, ಶಿವಕುಮಾರ್ ಸರ್ ಇರ್ಬೋದು, ಸೆಕೆಂಡ್ ದೇವರಾಜ ಸರ್ ಇರ್ಬೋದು, ದೇವರಾಜ್ ಅಣ್ಣ ಮತ್ತೆ ಎಲ್ಲಾ ಮಾಸ್ಟರ್ಸ್‌ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಚಿಕ್ಕಪೇಟೆ ಮಂಜುಳಾ ಅವ್ರು ಇರ್ಬೋದು, ಸತೀಶ್ ಸರ್ ಇರ್ಬೋದು, ಎಲ್ಲಾರ್ನೂ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ನಾವೆಲ್ಲರೂ ಸೇರ್ಕೊಂಡು ಸಿದ್ಧಗಂಗಾ ಮಠದಲ್ಲಿ ಲಕ್ಷಾಂತರ ಜನ ಆ ಎಕ್ಸಿಬಿಷನ್ ಅಲ್ಲಿ ಬರ್ತಾರೆ ಹೋಗ್ತಾರೆ. ಅಂತ ಕಡೆ ನಾವೊಂದ್ ಸ್ಟಾಲ್ ಹಾಕಿ ನಾವು ಧ್ಯಾನ ಪ್ರಚಾರ ಮಾಡಿದ್ರೆ ಹೆಚ್ಚು ಜನಕ್ಕೆ ತಲುಪಕ್ ಸಾಧ್ಯ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಯಾರಿಗ್ ಸಾಧ್ಯನೋ ಅವರೆಲ್ಲ ಅಲ್ಲಿ ಬಂದು ತೊಡಗಿಸ್ಕೊಳ್ಳೋದು. ಅರ್ಧ ಗಂಟೆನೋ 1 ಗಂಟೆನೋ ಪಾಂಪ್ಲೆಟ್ ಹಂಚೋದು ಈ ರೀತಿ ಮಾಡಿ ಅದನ್ನ ಸಕ್ಸಸ್ಫುಲ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಪತಿ ಮೇಡಮ್ ಹತ್ರ ಹೋದ್ವಿ. ಮೇಡಮ್ ಹತ್ರ ನಾವ್ ಈ ತರ ಮಾಡಿದ್ವಿ, ತುಮಕೂರು ಧ್ಯಾನಿಗಳೆಲ್ಲ ಸೇರ್ಕೊಂಡು ಸ್ಟಾಲ್ ಹಾಕಿ ಅಂತ ಹೇಳಿದಾಗ ಮೇಡಮ್ ಗುಡ್ ಚೆನ್ನಾಗ್ ಮಾಡಿದೀರಾ ಅಂತ ಹೇಳಿದ್ರು. ಮತ್ತೆ ಸ್ಟೇಜ್ ಕಾರ್ಯಕ್ರಮ ಕೂಡ ಮಾಡ್ಬೇಕು ಅಂತ ಪ್ಲಾನ್ ಇದೆ ಅಂದಾಗ ಮಾಡಿ ಅಂತ ಅಂದ್ರು. ಅವಾಗ ನಾವು ಈ ನೆಕ್ಸ್ಟ್ ಇಯರ್‌ಗೆ ಸಿದ್ಧಗಂಗಾ ಮಠದಲ್ಲಿ ಎಕ್ಸಿಬಿಷನ್ ಸ್ಟೇಜ್ ಪ್ರೋಗ್ರಾಮ್ ಕೂಡ ಮಾಡಿದ್ವಿ. ಇವಾಗ ಇನ್ನು ಅನ್ಲಿಮಿಟ್ ಆಗಿ ನಾವು ಧ್ಯಾನ ಸ್ಪ್ರೆಡ್ಡಿಂಗ್ ಮಾಡಿದೀವಿ. ಅಲ್ಲೊಂದು ಎನರ್ಜಿ ಆಕ್ಟಿವೇಟ್ ಮಾಡ್ಕೊಂಡಿದ್ವಿ. ಆ ಗ್ಯಾಪ್ ಅಲ್ಲಿ ಎಷ್ಟೋ ಕಾರ್ಯಕ್ರಮಗಳು ಮಾಡಿದ್ವಿ. ಮತ್ತೆ ಒಂದ್ಸರ್ತಿ ಪತ್ರಿ ಮೇಡಮ್ ನಮ್ ತುಮಕೂರ್ಗೆ ನಾನ್ ಬರ್ತೀನಿ, ಅಲ್ಲಿ ಯಾರು 5 ಮಹಾಸಮಾಧಿಗಳಿದೆಯಂತಲ್ಲ, ಅಲ್ಲಿ ಧ್ಯಾನ ಅರೇಂಜ್ ಮಾಡು ಅಂತ ಹೇಳಿದಾಗ ಅಲ್ಲಿ ಧ್ಯಾನ ಅರೇಂಜ್ ಮಾಡಿದ್ವಿ. ಅವಾಗ್ಲೂ ಅಷ್ಟೇ ನಮ್ಗೆ ಸತೀಶ್ ಸರ್ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ನಾವ್ ಯಾವ್ದೇ 1 ಡೇ ವರ್ಕ್‌ಶಾಪ್ ಮಾಡಿದ್ರು, 3 ಡೇ ವರ್ಕ್‌ಶಾಪ್ ಮಾಡಿದ್ರೆ ಪತ್ರಿ ಮೇಡಮ್ ಬರ್ತೀನಿ ಅಂತ ಅಂದ್ರು ಕೂಡ ಅವಾಗೆಲ್ಲಾನು ನನ್ನ ಹತ್ರ ಫೋನ್ ಪೇ ಇಲ್ಲ, ನನ್ಗೆ ಯಾವ್ದೇ ರೀತಿ ಅಕೌಂಟ್ಸ್ ಇಲ್ಲ. ಆದ್ರೂ ಕೂಡನು ಅವಾಗ ಸರ್ ನೀವು ಜೊತೆಗೆ ನಾವೆಲ್ಲ ಲೇಡೀಸ್ ಆದ್ರಿಂದ ಇಲ್ಲಿ ಸ್ವಲ್ಪ ಜೆಂಟ್ಸ್ ಲೀಡರ್ಸ್ ಕಮ್ಮಿ, ಲೇಡೀಸ್ ಲೀಡರ್ಸ್ ಜಾಸ್ತಿ ಇದ್ವಿ ನಾವು ತುಮಕೂರಿನಲ್ಲಿ. ಅವಾಗ ಸತೀಶ್ ಸರ್ ನೀವು ನಮ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಅಂದಾಗ ಅವ್ರು ಎಷ್ಟೇ ಬಿಸ್ನೆಸ್ ಎಷ್ಟೋ ಬ್ಯುಸಿ ಇದ್ರು ಕೂಡನುವೆ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರ ಅಕೌಂಟ್‌ಗೆ ನಾವು ದುಡ್ಡು ಹಾಕಿಸ್ತಾ ಇದ್ವಿ. ಅವರು ಆ ದುಡ್ಡನ್ನ ಎಲ್ಲೂ ಅತ್ತ ವೇಸ್ಟ್ ಆಗ್ಲಿಲ್ದಂಗೆ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿ ನಮ್ ಕಾರ್ಯಕ್ರಮನ ಕಂಪ್ಲೀಟ್ ಮಾಡೋಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಪತ್ರಿ ಮೇಡಮ್ ಬರ್ತೀನಿ ಅಂತ ಅಂದಾಗ್ಲೂ ಅಷ್ಟೇ ಅವಾಗ್ಲೂ ಅಷ್ಟೇ ಎಲ್ಲಾ ಹತ್ರ ಡೊನೇಷನ್ಸ್ ತಗೊಂಡೇ ಮಾಡಿದೀವಿ. ಅದು ಮೇಡಮ್ ಉಳ್ಕೋಬೇಕು ಅಂದ್ರೆ ಡಾಕ್ಟರ್ ಮಮತಾ ಮೇಡಮ್ ಮನೆನಲ್ಲಿ, ಯಾಕಂದ್ರೆ ಮೇಡಮ್‌ಗೆ ಎಸಿ ಇರೋ ಮನೆ ಆಗ್ಬೇಕು. ಹಂಗಾಗಿ ಡಾಕ್ಟರ್ ಮಮತಾ ಮೇಡಮ್ ನಮ್ಗೆ ಅಕಾಮಿಡೇಷನ್ ಕೊಟ್ಟಿದ್ದಾರೆ. ಆ ಮೇಡಮ್‌ಗೆ ತುಂಬಾ ಧನ್ಯವಾದಗಳು ಹೇಳ್ಬೇಕು. ನಮಗೆ ಕೊಡೋದೇನೋ ಅವ್ರು ಇಷ್ಟಪಟ್ಟು ಮೇಡಮ್ ಗೆ ಅಂತ ಸೇವೆ ಮಾಡಿದ್ದಾರೆ. ಬಟ್ ಒಬ್ಬೊಬ್ರು ಒಂದೊಂದು ಸರ್ವಿಸ್‌ನ ಮಾಡಿದ್ರಿಂದ ತಾನೇ ನಾವು ಒಂದು ಕಾರ್ಯಕ್ರಮನ ಕಂಪ್ಲೀಟ್ ಮಾಡ್ಕೊಳಕ್ಕಾಗಿರೋದು. ಒಬ್ರು ಮೇಡಮ್‌ಗೆ ನೋಡ್ಕೊಳ್ಳೋ ಜವಾಬ್ದಾರಿನ ತಗೊಂಡಿದ್ದಾರೆ ಅಕಾಮಿಡೇಷನ್ ಕೊಟ್ಟು. ಇನ್ನ ನಾವು ಎಲ್ಲಾನು ಒಬ್ರೇ ಮಾಡಕ್ಕಾಗೋದಿಲ್ಲ. ಇನ್ನ ನಾವು ಅಲ್ಲಿ ಕಾರ್ಯಕ್ರಮ ನಡೆಸ್ಕೊಡೋದ್ರ ಮೇಲೆ ಸತೀಶ್ ಸರ್ ಮನಿ ಮೇಂಟೆನೆನ್ಸ್ ಇರ್ಬೋದು, ಅಲ್ಲಿ ಆ ಪ್ಲೇಸ್‌ನ ನೋಡ್ಕೊಳ್ಳೋದು, ಆ ಪ್ಲೇಸ್‌ನ ಅರೇಂಜ್ ಮಾಡೋದು ಅದೆಲ್ಲ ಅವ್ರು ಮಾಡಿದ್ರೆ, ನಾನು ಎಲ್ಲರ ಹತ್ರ ದುಡ್ಡು ಹಾಕ್ಸೋದು. ಮತ್ತೆ ಎಲ್ಲರೂ ರಾಧಾ, ಮಣಿ ಎಲ್ಲರೂ ಸೇರ್ಕೊಂಡೇ ಮಾಡಿದೀವಿ. ಚೆನ್ನಾಗ್ ಮಾಡ್ಕೊಂಡ್ವಿ. ಅದು ಬಹಳ ಖುಷಿ ಆಯ್ತು. ಅದಾದ್ಮೇಲೆ ಕೂಡ ನಾವು ಸಿದ್ಧಗಂಗಾ ಮಠದ ಕಾರ್ಯಕ್ರಮ ಮಾಡುವಾಗ್ಲೂವೆ ಎಲ್ಲರ ಹತ್ರ ಡೊನೇಷನ್ಸ್ ತಗೊಂಡೇ ಮಾಡಿದ್ವಿ. ಅದು ಕೂಡ ಚೆನ್ನಾಗ್ ಮಾಡ್ಕೊಂಡ್ವಿ. ಬಟ್ ಅಲ್ಲಿ ನಮ್ದು ಅಲ್ದೇ ಇರೋ ಸ್ಟೇಜು, ಅವ್ರ ವೇದಿಕೆ ಮೇಲೆ ನಾವು ಹೋಗಿ ಮಾಡುವಾಗ ಸ್ವಲ್ಪ ಅವ್ರದ್ದೇ ಆದಂತ ಕಂಡೀಷನ್ಸ್ ಇರುತ್ತೆ. ಹಂಗಾಗಿ ಅದು ನಾವು ಪ್ರೈವೇಟ್ ಆಗಿ ಮಾಡೋಷ್ಟು ಫ್ರೀಡಮ್ ನಮ್ಗೆ ಅಲ್ಲಿ ಇಲ್ದೇ ಇದ್ರು ಕೂಡನುವೆ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಮಾಡ್ಕೊಂಡಿದೀವಿ. ಅಂದ್ರೆ ನಾವು ನಮ್ದಷ್ಟೇ ನಾವು ನಮ್ ವೇದಿಕೆ ಮಾಡ್ಕೊಂಡು, ನಾವು ಧ್ಯಾನಿಗಳೆಲ್ಲ ಸೇರ್ಕೊಂಡು ನಮ್ ಫ್ರೀಡಮ್‌ನ ನಾವ್ ಇಟ್ಕೊಂಡು ಮಾಡೋದು ಅದೇನ್ ದೊಡ್ಡ ವಿಷಯ ಅಲ್ಲ, ಮಾಡ್ತೀವಿ. ಯಾಕಂದ್ರೆ ಅದ್ರಲ್ಲಾಗ್ಲೇ ನಾವು ಪಾಸ್ ಆಗ್ಬಿಟ್ಟಿದೀವಿ. ಮಾಡಿ ಅಭ್ಯಾಸ ಆಗ್ಬಿಟ್ಟಿದೆ. ಆದ್ರೆ ನಮ್ದಲ್ದೇ ಇರೋ ಸಂಸ್ಥೆಗೆ ಹೋಗಿ, ನಮ್ದಲ್ದೇ ಇರೋ ವೇದಿಕೆ ಮೇಲೆ ಅಲ್ಲಿ ಅವ್ರ ಧ್ಯಾನಿಗಳಲ್ದೇ ಇರೋರ್ದು ನಾವು ಪರ್ಮಿಷನ್ ತಗೊಂಡು ಮಾಡೋವಾಗ ಎಷ್ಟೋ ಎಚ್ಚರಿಕೆಯಿಂದ ಮಾಡ್ಬೇಕಾಗತ್ತೆ. ಆದ್ರೆ ಮಾಡಿದ್ದೀವಿ. ಅಲ್ಲೂ ಕೂಡ ಸಕ್ಸಸ್ ಆಗಿದ್ದೀವಿ. ಸುರೇಶ್ ಕಲ್ಬುರ್ಗಿ ಅವ್ರು ಬಂದಿದ್ರು, ನಿರ್ಮಲಾ ಗುಪ್ತಾ ಅವ್ರು ಬಂದಿದ್ರು, ಪದ್ಮಲತಾ ಮೇಡಮ್ ಬಂದಿದ್ರು, ಸತ್ಯನಾರಾಯಣ್ ಸರ್ ಬಂದಿದ್ರು. ಎಲ್ಲರೂ ಬಹಳ ಖುಷಿ ಪಟ್ರು. ಮತ್ತೆ ಮಾನ್ಯ ಸ್ವಾಮೀಜಿ ಹತ್ರ ಕೂಡ ಹೋಗಿ ವಿಸಿಟ್‌ನ ತಗೊಂಡಾಗ ಸ್ವಾಮೀಜಿ ಕೂಡ ಬಹಳ ಖುಷಿ ಪಟ್ರು. ಇವಾಗ್ಲೂ ಸ್ವಾಮೀಜಿ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಕ್ ಹೋದ್ರೆ, ಎಲ್ಲಿ ನಿಮ್ ಧ್ಯಾನಿಗಳು ಯಾರು ಬಂದಿಲ್ವಾ ಅಂತ ನಮ್ಮನ್ನ ಎಷ್ಟೋ ಪ್ರೀತಿಯಿಂದ ಎಷ್ಟೋ ಚೆನ್ನಾಗಿ ಮಾತಾಡಿಸ್ತಾರೆ. ಅಂದ್ರೆ ಅಲ್ಲಿ 10,000 ಜನ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಸಿದ್ಧಗಂಗಾ ಸಂಸ್ಥೆನಲ್ಲಿ. 10,000 ಜನ ಮಕ್ಕಳಿಗೆ ನಾವು ಮತ್ತೆ ಕಾರ್ಯಕ್ರಮ ಮಾಡ್ಬೇಕು. ಆದ್ರೆ ನೋಡೋರು ಅಂದ್ಕೋಬಹುದು, ಈ ಅಮ್ಮ ಸಿದ್ಧಗಂಗಾ ಸಂಸ್ಥೆನ ಪ್ರಮೋಟ್ ಮಾಡ್ತಾ ಇದ್ದಾಳೆ ಅಂತ ಕೆಲವ್ರು ನನ್ ಬಗ್ಗೆ ಮಾತಾಡಿದ್ದಾರೆ. ಆದ್ರೆ ನಮಗೆ
ಗೊತ್ತು ನಾವಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂತ. ನಮ್ ಬಗ್ಗೆ ನಮಗ್ ಮಾತ್ರನೇ ಗೊತ್ತಿರುತ್ತೆ, ನಮ್ ಬಗ್ಗೆ ಇನ್ನೊಬ್ರು ತಿಳ್ಕೊಳಕ್ ಆಗೋದಿಲ್ಲ. ಅದು ಯಾರ್ ಬಗ್ಗೆ ಆದ್ರೂ ಕೂಡನುವೆನೆ. ಆದ್ರೆ ನನ್ನ ಉದ್ದೇಶ ಸಿದ್ಧಗಂಗಾ ಸಂಸ್ಥೆಗೆ ಹೋಗಿ ಅಲ್ಲಿ ಧ್ಯಾನ ಹೇಳೋ ಮತ್ತೆ ಅಲ್ಲಿ ಪ್ರೋಗ್ರಾಮ್ ಅರೇಂಜ್ ಮಾಡೋ ಪ್ರಯತ್ನ ಯಾಕೆ ಮಾಡ್ತೀನಿ ಅಂದ್ರೆ, ಅಲ್ಲಿ 10,000 ಜನ ಮಕ್ಳಿದ್ದಾರೆ. ಕಂಪ್ಲೀಟ್ ಕರ್ನಾಟಕದಿಂದ ಬಂದಿರೋ ಮಕ್ಕಳು. ಅದರಲ್ಲೂ ಮುಕ್ಕಾಲ್ ಭಾಗ 80% ಮಕ್ಕಳು ಉತ್ತರ ಕರ್ನಾಟಕದಿಂದ ಬಂದಿರ್ತಕ್ಕಂಥ, ಬಡತನದಿಂದ ಬಂದಿರ್ತಕ್ಕಂಥ, ಕೂಲಿ ಮಾಡೋ ತಂದೆ ತಾಯಿಯಿಂದ ಬಂದಿರೋ ಅಂತ ಮಕ್ಕಳು. ಅವರಿಗೆ ಊಟಕ್ಕೆ ಕಷ್ಟ ಆಗಿ, ವಿದ್ಯಾಭ್ಯಾಸಕ್ಕೆ ಕಷ್ಟ ಆಗಿ, ಕೆಲವು ಮಕ್ಕಳಿಗೆ ಅಪ್ಪ ಅಮ್ಮ ಇಲ್ದೆ, ಕೆಲವು ಮಕ್ಕಳಿಗೆ ನೋಡ್ಕೊಳ್ಳೋ ಬಂಧುಗಳಿಲ್ದೆ, ಅನಾಥ ಮಕ್ಕಳು. ಅಂತ ಮಕ್ಕಳು ಅಲ್ಲಿ ಬಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅಂತ ಮಕ್ಕಳು ಮುಂದೆ ಒಂದ್ ದಿವಸ ದೊಡ್ಡವರಾಗಿ ಟೀಚರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಒಬ್ಬ ಮಿನಿಸ್ಟರ್ ಆಗ್ಬೋದು, ಯಾರ್ಯಾರು ಯಾವ್ಯಾವ ಉದ್ಯೋಗ ಆಗ್ತಾರೋ ಗೊತ್ತಿಲ್ಲ. ಆದ್ರೆ ಇವತ್ತು ಅವರು ಮೊಳಕೆಯಲ್ಲಿ ಬೆಳೆಯೋ ಗಿಡನ ಮೊಳಕೆಯಲ್ಲಿ ನೋಡುವಂತ ಆ ಪುಟ್ಟ ಮಕ್ಕಳಿಗೆ ನಾವು ಧ್ಯಾನ ಕೊಟ್ಬಿಡ್ತು ಅಂದ್ರೆ, ಇವಾಗಿಂದ ಆ ಮಕ್ಳು ಧ್ಯಾನ ಆಗ್ಬಿಡ್ತು ಅಂದ್ರೆ, ಜೊತೆಗೆ ನಾವು ಮತ್ತೆ ಹೋಗಿ ಅಲ್ಲಿ ಎನರ್ಜಿನ ಆಕ್ಟಿವೇಟ್ ಮಾಡಿದಾಗ ಆ ಎನರ್ಜಿನಲ್ಲಿ ಆ ಮಕ್ಕಳು ಆ ಒಂದು ಆಧ್ಯಾತ್ಮಿಕತೆ ತಗೊಂಡ್ಬಿಟ್ರೆ, ಅವರು ಧ್ಯಾನಿಗಳಾಗ್ಬಿಡ್ತು ಅಂದ್ರೆ, ಶಾಕಾಹಾರಿಗಳಾಗ್ಬಿಡ್ತು ಅಂದ್ರೆ, ಯಾಕಂದ್ರೆ ಅಲ್ಲಿ ಜಾತೀಯತೆ ಇಲ್ಲ, ಎಲ್ಲಾ ಜಾತಿನವರು ಇದ್ದಾರೆ. ಅವರು ಅಲ್ಲಿ ಮಾಂಸ ತಿಂದೇ ಇರ್ಬೋದು, ಅಲ್ಲಿ ಅನ್ನ ಸಾಂಬಾರ ಸಾತ್ವಿಕ ಆಹಾರನೇ ತಗೋಬಹುದು. ಅದ್ರಲ್ಲೂ ಗುರುಗಳಿಂದ ಬಂದಿರೋ ಅಂತ ಒಂದು ಶುದ್ಧ ಸಾತ್ವಿಕ ಆಹಾರ ಅದು. ಪ್ರಸಾದ ಅದು. ಅಲ್ಲಿ ಪ್ರಸಾದನೇ ಮಾಡ್ತಾರೆ. ಆದ್ರೆ ಮನೆಗೋಗಿ ನಾನ್ ವೆಜ್ಗಳೇ ಹಾಕ್ತಾರೆ, ಕುಟುಂಬಕ್ಕ ಸಂಪರ್ಕನ ತಗೊಂಡಾಗ. ಆದ್ರೆ ನಾವ್ ಇವಾಗ್ಲೇ ಹೋಗಿ ಅವ್ರಿಗೆ ಧ್ಯಾನ ಪರಿಚಯ ಮಾಡಿ, ಶಾಕಾಹಾರ ಪರಿಚಯ ಮಾಡ್ಬಿಟ್ಟು ಆಧ್ಯಾತ್ಮಿಕ ಜ್ಞಾನನ ಕೊಡ್ತು ಅಂದ್ರೆ, ಅವ್ ಮುಂದೆ ಎಲ್ಲಿದ್ರು ಅವ್ರವ್ರ ವೇದಿಕೆನಲ್ಲಿ, ಅಂದ್ರೆ ಅವ್ರವ್ರು ಇರೋ ಪ್ಲೇಸ್ ಅಲ್ಲಿ ಒಬ್ಬ ಡಾಕ್ಟರ್ ಆಗಿ, ಟೀಚರ್ ಆಗಿ ಅವ್ರ ಕೆಳಗಡೆ ಅವ್ರಿಗೆಲ್ಲ ಧ್ಯಾನ ಹೋಗುತ್ತಲ್ಲ. ಆಮೇಲೆ 10,000 ಕುಟುಂಬಗಳು ಧ್ಯಾನ ಕುಟುಂಬಗಳಾಗ್ತವೆ, ಶಾಕಾಹಾರ ಕುಟುಂಬಗಳಾಗ್ತವೆ, ಜ್ಞಾನಿಗಳಾಗ್ತಾರೆ. ಆ ಜ್ಞಾನ ಇರೋರು ದೇಶನ ಚೆನ್ನಾಗಿ ನಡೆಸ್ತಾರೆ. ಅವ್ರೊಂದು ಪ್ರೈಮ್ ಮಿನಿಸ್ಟರ್ ಆದ್ರು, ಒಂದ್ ಮಿನಿಸ್ಟರ್ ಆದ್ರು, ಒಂದ್ MLA ಆದ್ರು, ಒಂದು ಕೊನೆ ಪಕ್ಷ ಒಂದು ಪಂಚಾಯತಿ ನಲ್ಲಿ ಅವರು ಆಯ್ಕೆ ಆಗಿ ಬಂದ್ರು ಕೂಡನುವೆನೆ. ಹಂಗಾಗಿ ನಾವು ಮತ್ತೆ ಫೋಕಸ್ ಮಾಡಿ ತುಮಕೂರ್ಗೆ ಮಾಡ್ತಾ ಇದ್ದೀವಿ. ನಾವು ಯಾರು ಜನ ಮೆಚ್ಚೋಕಲ್ಲ ನಾವು ಮಾಡ್ತಾ ಇರೋದು. ನಮ್ಗೆ ಮೆಚ್ಚುಗೆ ಆಗ್ಬೇಕು ನಾವು ಮಾಡೋ ಕೆಲ್ಸ. ಮತ್ತೆ ನಮ್ಮಿಂದ ಯಾರು ಧ್ಯಾನ ಕಲಿತಾರೆ ಅವ್ರ ಆತ್ಮ ಸಂತೋಷ ಆಗ್ಬೇಕು. ಅವಾಗ ಅದು ನಾವು ಆಧ್ಯಾತ್ಮಿಕ ಪ್ರಜ್ಞಾನ ಅಂತ ಕರಿತೀವಿ. ಆಧ್ಯಾತ್ಮಿಕ ಪ್ರಜ್ಞಾನದಲ್ಲಿರೋದಕ್ಕೆ ಅತಿ ಸುಲಭನಾಗಿ ಅತಿ ಹೆಚ್ಚು ಜನಕ್ಕೆ ರೀಚ್ ಆಗ್ಬೇಕು, ಅತಿ ಹೆಚ್ಚು ಕುಟುಂಬಗಳು ರೀಚ್ ಆಗ್ಬೇಕು, ಇಡೀ ಕರ್ನಾಟಕ ರೀಚ್ ಆಗ್ಬೇಕು ಅಂದ್ರೆ ನಮ್ಗೆ ಸಿದ್ಧಗಂಗೆ ಮಠ ಸಂಪೂರ್ಣ ನಮ್ಗೆ ಅಂಗೈನಲ್ಲಿ ಸಿಗುತ್ತೆ. ಅದೊಂದೇ ಕಾರಣಕ್ಕೋಸ್ಕರ ನಾವೆಷ್ಟೋ ಅಲ್ಲಿ ಅನುಸರಣೆ ಮಾಡ್ಕೊಂಡು ಆ ಒಂದು ಕಾರ್ಯಕ್ರಮ ಮಾಡಿದೀವಿ, ಮತ್ತೆ ಮಾಡ್ತೀವಿ ಮುಂದೆ ಕೂಡನುವೆನೆ. ಆ ಕಾರ್ಯಕ್ರಮ ಮಾಡೋಷ್ಟ್ರಲ್ಲಿ, ಆದ್ರೆ ಆ ಕಾರ್ಯಕ್ರಮ ಮಾಡ್ಬೇಕು ಅಂದ್ರೇನೆ ಆ ಸಂಸ್ಥೆಯವರು ಅಷ್ಟು ಈಸಿಯಾಗಿ ಒಪ್ಕೊಳ್ಳೋದಿಲ್ಲ. ಆದ್ರೆ ಅಲ್ಲಿಂದ ಹಿಂದಕ್ಕೆ 1 ವರ್ಷಗಳ ಕಾಲ ನಮ್ಗೆ ಪತ್ರಿ ಮೇಡಮ್ ಮ್ಯಾಗಝಿನ್ ವರ್ಕ್ ಮಾಡಿ ಅಂತ ಅಂದ್ರು. ಪ್ರತಿ ಮನೆಗೆ ಮ್ಯಾಗಝಿನ್ ಹೋಗ್ಬೇಕು. ಮನೆಯಲ್ಲಿ ಯಾವುದೇ ಫಂಕ್ಷನ್ಗಳು ಮಾಡ್ಬೇಕು. ನಾವ್ ಇವಾಗ ಒಂದ್ ಸತ್ಯನಾರಾಯಣ ಪೂಜೆ ಇರ್ಬೋದು, ಒಂದು ಮದ್ವೆ ಫಂಕ್ಷನ್, ನಾಮಕರಣ, ಈ ರೀತಿ ಯಾವುದೇ ಕಾರ್ಯಕ್ರಮಗಳು ಮಾಡಿದ್ರೆ ಅರಿಶಿನ ಕುಂಕುಮ ಅಂತ ಇಟ್ಬಿಟ್ಟು ನಾವು ತಾಂಬೂಲಗಳು ಕೊಡ್ತೀವಲ್ಲ, ಎಲೆ ಅಡಿಕೆ, ಬಾಳೆಹಣ್ಣು, ಡಬ್ಬಿಗಳು, ಪ್ಲಾಸ್ಟಿಕ್ ಡಬ್ಬಿಗಳು, ಸ್ಟೀಲ್ ಡಬ್ಬಿಗಳು, ಬ್ಲೌಸ್ ಪೀಸ್ಗಳು, ಇವೆಲ್ಲ ಏನು ಇರ್ಕೊಡ್ದು ಇನ್ಮೇಲೆ. ಯಾರು ನಮ್ಮ ಧ್ಯಾನಿಗಳು ನಿಜವಾಗ್ಲೂ ಅವ್ರ ಧ್ಯಾನಿಗಳೇ ಆದ್ರೆ ನಮ್ಮ ಮನೆಯಲ್ಲಿ ಏನೇ ತಾಂಬೂಲ ಕೊಟ್ಟರು ಅದು ಮ್ಯಾಗಝೀನೇ ಆಗಿರ್ಬೇಕು, ಓಕೆನಾ ಅಂತ ಹೇಳ್ಬಿಟ್ಟು ಇದನ್ನ ನೀನ್ ಮಾಡು ಅಂತ ಹೇಳಿದಾಗ ನಾನು ಆಯ್ತು ಅಂತ ಒಪ್ಕೊಂಡೆ. ಆದ್ರೆ ನನ್ ಜೊತೆ ಒಬ್ರು ಅಡ್ವೊಕೇಟ್ ಮಮತಾ ಮೇಡಮ್ ಬಂದಿದ್ರು. ಆ ಮೇಡಮ್ಗೂ ನನ್ಗೆ ಇಬ್ಬರಿಗೂ ಮೇಡಮ್ ಆ ಜವಾಬ್ದಾರಿನ ಕೊಟ್ರು. ಇವತ್ತಿಗೆ ನಮ್ ತುಮಕೂರಿನಲ್ಲಿ ಆ ಮೇಡಮ್ ನಾನು ಇಬ್ರು ಆ ಜವಾಬ್ದಾರಿನ ತಗೊಂಡಿದ್ದೀವಿ. ಆದ್ರೆ ಆ ಮೇಡಮ್ ತುಂಬಾ ಗ್ರೇಟು. ತುಂಬಾ ಆ ಮೇಡಮ್ಗೆ ಒಂದು ಸಲ್ಯೂಟ್ ಹೇಳ್ಬೇಕು. ಆ ಪತ್ರಿ ಮೇಡಮ್ ಕೊಟ್ಟಿರೋ ವರ್ಕ್ನ ಎಷ್ಟು ಡೆಡಿಕೇಟ್ ಆಗಿ ಮಾಡಿದ್ರು ಅಂದ್ರೆ, ಒಂದ್ಸರ್ತಿ ಅವ್ರಿಗೆ ಹುಷಾರಿಲ್ಲ, ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, 4 ತಿಂಗಳು ಅವ್ರು ಕೋರ್ಟಿಗೂ ಕೂಡ ಹೋಗ್ತಲ್ಲ, ರೆಸ್ಟ್ ಅಲ್ಲಿ ಇದ್ದಾರೆ. ಆದ್ರೂ ಕೂಡನುವೆ ಮೇಡಮ್ ಕೊಟ್ಟಿದ್ದಾರೆ, ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಮೇಡಮ್ ಪ್ರತಿ ತಿಂಗಳು 250 ಮ್ಯಾಗಝಿನ್ ತರಿಸ್ಕೊಂಡು ನಾನು ಆ ಮೇಡಮ್ ಎದುರು ಸ್ಪ್ರೆಡ್ಡಿಂಗ್ ಮಾಡಿದ್ವಿ. ಆದ್ರೆ ಆ ಎನರ್ಜಿನಲ್ಲಿ ಸಿದ್ಧಗಂಗಾ ಮಠದ ಕಾರ್ಯಕ್ರಮನ ಮಾಡ್ಕೊಂಡಿದ್ವಿ. ಆ ಎನರ್ಜಿ ಇರೋದ್ರಿಂದ ಅಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋಕ್ಕಾಯ್ತು. ಆದ್ರೆ ಆ ಮೇಡಮ್
ಸರ್ವಿಸ್‌ಗೆ ನಾವು ತುಂಬಾ ಧನ್ಯವಾದಗಳನ್ನ ಹೇಳ್ತೀವಿ. ಆ ಮೇಡಮ್ ಹಿಂಗೆ ನಿರಂತರವಾಗಿ ಸರ್ವಿಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಂತ ಹೇಳ್ತೀವಿ. ನಾವಂತೂ ನಿಲ್ಸೋದಿಲ್ಲ, ನಾವು ಮಾಡ್ತಾ ಇರ್ತೀವಿ. ಬಟ್ ಇವಾಗ ಮಾಡ್ತಾ ಇನ್ನೂ ಹೊಸಬ್ರು ಆಕ್ಟಿವೇಟ್ ಆಗ್ತಾ ಇದ್ದಾರೆ. ಸಿದ್ಧಗಂಗಾ ಮಠದ ಕಾರ್ಯಕ್ರಮ ಮುಗಿದ್ಮೇಲೆ ಹೆಂಗೆ ಆಕ್ಟಿವೇಟ್ ಆಯ್ತು ಅಂದ್ರೆ, ಹಿಂದಿನ ವರ್ಷ ನಾವು ರಥಯಾತ್ರೆ ಬಂದಾಗ ಶಾಲಿನಿ ಮೇಡಮ್ ಹೇಳಿದ್ರು, ಆ ಈ ಈ ಮುಂದಿನ ಸರ್ತಿಯಿಂದ ಬುದ್ಧ ಪೂರ್ಣಿಮೆಗೆ ಈ ಸ್ವಲ್ಪ ದುಡ್ಡು ಕೊಡೋದು ಇದೆಲ್ಲ ಬೇಡ. ತುಮಕೂರಿಂದ ಒಂದು ದಿವಸದ ಊಟದ ನಡೆಸ್ಕೊಡ್ತೀವಿ ಅಂತ, ಅಥವಾ ಒಂದು ತಿಂಡಿ ಅಥವಾ ಒಂದು ಊಟ ಅಥವಾ ಒಂದು ಡಿನ್ನರ್, ಈ ರೀತಿ ನೀವು ಯಾವ್ದಾದ್ರು ಒಂದನ್ನ ಒಪ್ಕೊಂಡು ಒಂದನ್ನ ಕಂಪ್ಲೀಟ್ ಮಾಡಿ. ತುಮಕೂರಿನಲ್ಲಿ ಇಷ್ಟೊಂದು ಜನ ಧ್ಯಾನಿಗಳಿದ್ದಾರೆ, ನಿಮ್ಮಿಂದ ಆಗತ್ತೆ ಮಾಡಿ ಅಂತ ಹೇಳಿದಾಗ ಆಯ್ತು ಅಂತ ಮಾಡ್ತೀವಿ ಅಂತ ಒಪ್ಕೊಂಡ್ವಿ. ಅದೇ ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ. ನಾವು ಈ ಒಂದು ಕಾರ್ಯಕ್ರಮಕ್ಕೆ ದುಡ್ಡು ಹಂಚ್ಬೇಕಂದ್ರೆ ಎಲ್ಲಾರ ಹತ್ರ ಡೊನೇಷನ್ಸ್ ಕೇಳ್ತೀವಿ. ಹೆಂಗಪ್ಪ ಮತ್ತೆ ಡೊನೇಷನ್ಸ್ ಕೇಳಿದ್ರೆ ಧ್ಯಾನಿಗಳು ಧ್ಯಾನನ ಬಿಟ್ಬಿಡ್ತಾರೆ ಅಂತ ಅನ್ನೋಷ್ಟರಲ್ಲಿ ನನಗೆ ಒಂದು ಮೈಂಡಲ್ಲಿ ಒಂದು ನಾಲೆಡ್ಜ್ ಆಕ್ಟಿವೇಟ್ ಆಯ್ತು. ಸಿದ್ಧಗಂಗಾ ಮಠದ ಕಾರ್ಯಕ್ರಮ ಮಾಡಿದ್ಮೇಲೆ ನಾವು ಹಳಬರ ಹತ್ರ ದುಡ್ಡು ಕೇಳಿದ್ರೆ ಅವರು 1 ಸರ್ತಿ ಕೊಡ್ತಾರೆ, 2 ಸರ್ತಿ ಕೊಡ್ತಾರೆ, 3ನೇ ಸರ್ತಿ ಕೊಡೋದಿಲ್ಲ. ಹಂಗಾಗಿ ಧ್ಯಾನ ಸ್ಟ್ರಕ್ ಆಗುತ್ತೆ. ಕೆಲವರೆಲ್ಲ ಅಯ್ಯೋ ಜನ ಆಗ್ಲೆಲ್ಲ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು 4 ಜನ ಸೇರ್ಕೊಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ದುಡ್ಡಿರೋರು 4 ಜನ ಸೇರ್ಕೋತಾರೆ, ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದು ಕಾರ್ಯಕ್ರಮ ಮಾಡಿದ ಫೀಲಿಂಗ್ ಕೂಡ 4 ಜನಕ್ಕೆ ಮಾತ್ರ ಸೀಮಿತ ಆಗುತ್ತೆ, ಎಲ್ಲರಿಗೂ ಸಿಗೋದಿಲ್ಲ. ಆ ಒಂದು ಆನಂದ ಅನ್ನೋದು ಎಲ್ಲರಿಗೂ ಸಿಗೋದಿಲ್ಲ. ಜೊತೆಗೆ ಎಲ್ಲರೂ ಲೀಡರ್ಸ್ ಆಗಿ ತಯಾರಾಗೋದಿಲ್ಲ. ಏಕೆಂದ್ರೆ ನಾವು ದುಡ್ಡು ಕೇಳಿದಾಗ ಈ ಕಾರ್ಯಕ್ರಮ ಮಾಡಿದಾಗ ಇದು ನನ್ನ ಕಾರ್ಯಕ್ರಮ ಅನ್ನೋ ಫೀಲ್ ಬರುತ್ತೆ. ಅದ್ಮೇಲೆ ನಾವು ಮಾಡೋ ಪ್ರಯತ್ನ ಮಾಡ್ತೀವಿ. ಆ ಫೀಲ್ ನ ನಾವ್ ಯಾವಾಗ ಬೆಳೆಸ್ಕೊತೀವಿ ಅವಾಗ ನಾವು ಲೀಡರ್ ಆಗಿ ಆಕ್ಟಿವೇಟ್ ಆಗ್ತೀವಿ. 4 ಜನ ಸೇರ್ಕೊಂಡ್ ಮಾಡಿದಾಗ 4 ಜನ ಲೀಡರ್ ಆಗ್ಬೋದು ಅಷ್ಟೇನೇನೆ. ಮತ್ತೆ ಎಲ್ಲರ ಜೊತೆ ಅವ್ರು ಕಮ್ಯುನಿಕೇಟ್ ಆಗೋದಿಲ್ಲ. ಎಲ್ಲಾರ್ನು ಸುಮ್ನೆ ಬನ್ನಿ ಅಂತ ಕರೀತಾರೆ ಅಷ್ಟೇನೇನೆ. ಎಲ್ಲರೂ ನಾವು ಆಡಿಯನ್ಸ್ ಹೋಗ್ತೀವಿ, ಎದ್ದು ಬರ್ತೀವಿ. ಯಾವ್ದೇ ಫೀಲಿಂಗ್ ಇರೋದಿಲ್ಲ. ಬಟ್ ಎಲ್ಲರೂ ಸೇರ್ಕೊಂಡ್ ಮಾಡಿದಾಗ ಎಲ್ಲರಿಗೂ ನನ್ನದು ಅಂತ ಕಾರ್ಯಕ್ರಮ ಅನ್ನೋ ಫೀಲ್ ಬರುತ್ತೆ. ಆ ಒಂದು ಆ ಲೀಡರ್ಸ್ ನ ಆಕ್ಟಿವೇಟ್ ಮಾಡುವಂತ ಒಂದು ಸರ್ವಿಸ್ ನ ನಾವ್ ಯಾವಾಗ ಮಾಡ್ತೀವೋ ಅದರಿಂದ ಒಂದು ಎನರ್ಜಿ ಆಕ್ಟಿವೇಟ್ ಆಗುತ್ತೆ. ನನಗೆ ಒಂದು ಬಂತು ಬುದ್ಧ ಪೂರ್ಣಿಮಾ ಟೈಮಲ್ಲಿ ರಥಯಾತ್ರೆ ಬಂದಾಗ, ಅರೆ ಲಾಸ್ಟ್ ಟೈಮ್ ಶಾಲಿನಿ ಮೇಡಮ್ ಹೇಳಿದ್ರು, ಆದ್ರೆ ಈ ಸರ್ತಿ ನಾವ್ ಮಾಡಕ್ಕಾಗುತ್ತೆ, ಇನ್ನ 1 ತಿಂಗಳು ಮುಂಚೆನೆ ಎಲ್ಲರ ಹತ್ರ ಕೇಳಿಟ್ಟಿದ್ವಲ್ಲ, ಹೆಂಗ್ ಮಾಡೋದು ಅಂತ ಅನ್ಕೊಂಡೆ. ಸುಮ್ನೆ ಬಂದ್ರು, ಚಂದ್ರ ಸರ್ ಬಂದ್ರು, ರಸೀದಿ ಬುಕ್ ಕೊಟ್ರು ಹೋದ್ರು. ಪರವಾಗಿಲ್ಲ ಸರ್, ಒಂದ್ 10-15 ಕೊಡಿ, ಎಲ್ಲರಿಗೂ ಒಂದೊಂದು ಕೊಟ್ಬಿಡೋಣ, ಎಷ್ಟಾಗುತ್ತೋ ಅಷ್ಟ್ ಮಾಡ್ಲಿ ಅಂತ. ಆದ್ರೆ ನನಗೆ ಗೊತ್ತಿಲ್ಲ, ಒಬ್ರು ಸ್ವಪ್ನ ಮೇಡಮ್ ಸಡನ್ ಆಗಿ ನನ್ಗೆ ಕನೆಕ್ಟ್ ಆದ್ರು. ಸಡನ್ ಆಗಿ ಅಕ್ಕ ನಾನ್ ನಿಮ್ ಹತ್ರ ಮಾತಾಡ್ಬೇಕು ಅಂತ ಬಂದ್ರು. ಅವ್ರೇನೋ ವಿಷಯನ ಕೇಳಿದ್ರು. ಓಕೆ ನೀ ಈ ತರ ಮಾಡು ಅಂತ ಸುಮ್ನೆ ಅವ್ರಿಗೆ ಹೇಳ್ತಾ ಬಂದ್ರೆ ಸರಿ ಓಕೆ. ಆದ್ರೆ ಇದು ಬುದ್ಧ ಪೂರ್ಣಿಮೆ ಇದೆ, ಬುದ್ಧ ಪೂರ್ಣಿಮೆಗೆ ನೀನ್ ವರ್ಕ್ ಮಾಡು, ನಿನ್ಗೆ ಎಷ್ಟೋ ಒಳ್ಳೇದಾಗತ್ತೆ ಅಂತ ಹೇಳಿದಾಗ ಅವ್ರು ಸ್ಟಾರ್ಟ್ ಮಾಡಿದ್ರು. ಅವರು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋರು. ಅವ್ರಿಗೆ ಎಷ್ಟೋ ಜನ ಹೈಯರ್ ಲೆವೆಲ್ಗೆ ಎಲ್ಲ ಪರಿಚಯ ಇರ್ತಾರೆ. ಆದ್ರೆ ಅವರು ಹೇಳ್ಬೇಕಂದ್ರೆ ಹುಚ್ಚಿ ತರ ಮಾಡ್ಬಿಟ್ಟಿದ್ದಾರೆ. ಹೋಗೋದು, ಮ್ಯಾಗಝಿನ್ ಕೊಡೋದು, ಪಾಂಪ್ಲೆಟ್ ಕೊಡೋದು, ಈ ತರ ಬುದ್ಧ ಪೂರ್ಣಿಮೆಗೆ ಅನ್ನದಾನ ಕೊಡಿ, ನೀವ್ ಎಷ್ಟು ಕೊಟ್ಟು ಪರವಾಗಿಲ್ಲ. ಆ ರೀತಿ ಕೇಳ್ತಾ ಎಷ್ಟು ಚೆನ್ನಾಗ್ ಮಾಡಿದ್ದಾರೆ ಅಂದ್ರೆ, ಆ ಮೇಡಮ್ ಎಷ್ಟು ಚೆನ್ನಾಗಿ ಧ್ಯಾನ ಮಾಡಿದ್ರೆ, ಎಷ್ಟು ಡೆಡಿಕೇಟ್ ಆಗಿ ಆ ವರ್ಕ್ ನ ಅವರು ನಾನ್ ಮಾಡ್ಬೇಕು ಅಂತ ತಗೊಂಡಿದ್ರೆ ಇಷ್ಟು ಚೆನ್ನಾಗ್ ಆಗೋಗ್ ಸಾಧ್ಯ. ಯಾರನ್ನ ಕೇಳಿದ್ರು 1 ಪಾಕೆಟ್ 2 ಪಾಕೆಟ್ ಅಕ್ಕಿ, ಓಕೆ 1 ಕ್ವಿಂಟಾಲ್ ಕೊಡ್ತೀನಿ, ಆ ರೀತಿ ಮಾಡಿದ್ದಾರೆ. ಸುಮಾರು 6 ಕ್ವಿಂಟಾಲ್ ಅಕ್ಕಿ ಮಾಡಿದ್ದಾರೆ, 3 ಕ್ವಿಂಟಾಲ್ ಗೋಧಿ ಹಿಟ್ಟು ಮಾಡಿದ್ದಾರೆ. ಇನ್ನು ಚಿಕ್ಕ ಐಟಮ್ಸ್ ಎಲ್ಲ ಮಾಡಿದ್ದಾರೆ. ಒಟ್ಟು ನಮ್ ತುಮಕೂರಿಂದ ಒಂದು 10ರಿಂದ 11 ಕ್ವಿಂಟಾಲ್ 10 ಕ್ವಿಂಟಾಲ್ ಅಂತೂ ಹೋಗಿದೆ ಐಟಮ್ಸ್. ಈ ಸರ್ತಿ ನಾವ್ ಅನ್ಕೊಂಡಂಗೆ ಬುದ್ಧ ಪೂರ್ಣಿಮೆಗೆ ನಾವು ಶಾಲಿನಿ ಮೇಡಮ್ ಹೇಳ್ದಂಗೆ ನಾವು ಆ ಮೇಡಮ್ ಬಾಯಿಂದ ಆ ಪದ ಬಂತು ಅಂದ್ರೆ ಅದು ನಿಜವಾಗ್ಲೂ ಮ್ಯಾನಿಫೆಸ್ಟ್ ಆಯ್ತು. ತುಮಕೂರಿನ ಮಾಸ್ಟರ್ಸ್ ನಾವು ಸೇರ್ಕೊಂಡ್ ಮಾಡಿದ್ವಿ. ಕೆಲವರೆಲ್ಲ ದುಡ್ಡನ್ನ ಕಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಆದ್ರೆ ಹೈಯೆಸ್ಟ್ ವರ್ಕ್ ಮಾಡಿದ್ರೆ ತುಮಕೂರಿನಲ್ಲಿ ಸ್ವಪ್ನ ಮೇಡಮ್. ಈಗ ಲಾಸ್ಟ್ ಅಲ್ಲಿ ಹೈಯೆಸ್ಟ್ ವರ್ಕ್ ಮಾಡಿರೋ ಮೇಡಮ್ ಅಲ್ಲಿ ಅಂದ್ರೆ ಸ್ವಪ್ನ ಮೇಡಮ್. ಆ ಸ್ವಪ್ನ ಮೇಡಮ್ಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ನಮ್ PSSM ಮೂವ್ಮೆಂಟ್ ಇಂದ ಆ ಮೇಡಮ್ ಹಂಗೆ ಆ ವರ್ಕ್ ನ ಇನ್ನೂ ಕಂಟಿನ್ಯೂ ಮಾಡ್ಬೇಕು. ಇನ್ನು ಗ್ರೇಟ್ ಲೀಡರ್ ಆ ಮೇಡಮ್. ಆ ಮೇಡಮ್ಗೆ ಗೊತ್ತಿಲ್ಲ ಇವತ್ತಿಗೆ ತಾನೇನೋ ಒಂದು ಸಮಸ್ಯೆನ ಸಾಲ್ವ್ ಮಾಡ್ಕೋಬೇಕು. ಎಲ್ಲರೂ ಅಷ್ಟೇ ಸ್ಟಾರ್ಟ್ ಮಾಡೋವಾಗ ನನ್ಗೆ ಮನೇಲಿ ಈ ತರ ಪ್ರಾಬ್ಲಮ್ ಇದೆ, ಈ ಸರ್ವಿಸ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಈ ರೀತಿನೇ ಮಾಡ್ತೀವಿ. ಆದ್ರೆ ಸಮಸ್ಯೆ ಪರಿಹಾರಕ್ಕೋಸ್ಕರ ಅಲ್ಲ ಇರೋದು ಸರ್ವಿಸ್ ಇರೋದು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ. ಆಧ್ಯಾತ್ಮಿಕ ಪ್ರಗತಿ ಬೇಕು ಅಂತ ಇದ್ರೆ ಅವರು ಸರ್ವಿಸ್ ನ ಮಾಡ್ಬೇಕು. ಸರ್ವಿಸ್ ಅಂದ್ರೆ ನಮ್ಮ ಹತ್ರ ಇರೋ ದುಡ್ಡು ಕೊಡೋದು ದೊಡ್ಡ ವಿಷಯ ಅಲ್ಲ. ಎಲ್ಲಾರ ಹತ್ರ ಕೇಳಿದ್ರೆ ಅದು
ದೊಡ್ಡ ವಿಷಯ. ನಮ್ಮನೇಲಿ ಅಕ್ಕಿ ಚೀಲ ಇದ್ರೆ ಅದನ್ನ ಹಾಕೊಡೋದು ದೊಡ್ಡ ವಿಷಯ ಅಲ್ಲ. ಇನ್ನೊಬ್ರ ಹತ್ರ ಈಸ್ಕೊಂಡ್ ಬಂದ್ರೆ ಅದು ದೊಡ್ಡ ವಿಷಯ. ಬುದ್ಧ ಮಾಡಿದ್ದು ಎಲ್ಲರ ಹತ್ರ ಭಿಕ್ಷಾಟನೆ ಮಾಡಿದ್ದು. ಬುದ್ಧ ತನ್ನ ಶಿಷ್ಯರಿಗೆ ಬುದ್ಧ ಭಿಕ್ಷುಗಳಿಗೆ, ಅವೆಲ್ಲ ಯುವಕರು, ಚಿಕ್ಕ ಚಿಕ್ಕ ಹುಡುಗರು, ಆದ್ರೆ ಅವರಿಗೂ ಕೂಡ ಭಿಕ್ಷೆ ಬೇಡ್ಕೊಂಡ್ ಬರ್ಬೇಕು. ಅದು ಗುರುಕುಲ ಪದ್ಧತಿನಲ್ಲಿ ಭಿಕ್ಷಾಟನೆ ಮಾಡೋದಂದ್ರೆ ಗುರು ಹತ್ರ ಇರೋ ಶಿಷ್ಯಂದ್ರು ಅವರು 4 ಮನೆ ಭಿಕ್ಷೆ ಬೇಡ್ಬೇಕು, ಹೆಚ್ಚು ಮನೆಗೆ ಹೋಗಂಗಿಲ್ಲ. ಆ 4 ಮನೇಲಿ ಭಿಕ್ಷಾಟನೆ ಬಂದ್ರೆ ಅದು ಅವತ್ತಿನ ಊಟ. ಅದು ಏನು ಗುರುಗಳಿಗೆ ಕೊಟ್ಟು ಉಳಿದಿದ್ದನ್ನ ಅವ್ರು ತಿನ್ಬೇಕು. ಒಂದ್ ಪಕ್ಷ ಭಿಕ್ಷಾಟನೆ ಬಂದಿಲ್ಲ, ಮುಂದಕ್ಕೆ ಹೋಗಪ್ಪ ಇವತ್ತಿಲ್ಲ ಅಂತ ಯಾರಾದ್ರೂ ಹೇಳಿದ್ರು ಅಂತ ಇಟ್ಕೋ, ಅವತ್ತು ಭಿಕ್ಷಾಟನೆ ಸಿಕ್ಕಿಲ್ಲ ಅಂತ ಇಟ್ಕೋ, ಅವತ್ತು ಊಟ ಮಾಡಂಗಿಲ್ಲ, ನೀರ್ ಕುಡಿದು ಮಲ್ಕೋಬೇಕಷ್ಟೇ. ಅದು ಗುರುಕುಲ ಪದ್ಧತಿನಲ್ಲಿರೋ ಭಿಕ್ಷಾಟನೆ. ಅಂತ ಒಂದು ಪದ್ಧತಿ ಬುದ್ಧ ಭಗವಾನ್ರೆ ಮಾಡಿದ್ರು ಅಂತಂದ್ರೆ ನಾವು ಕೂಡ ಬುದ್ಧ ಆಗ್ಬೇಕು. ಅಂದ್ರೆ ನಾವು ಕೂಡ ಬುದ್ಧ ಭಗವಾನ್ ತರ ಒಂದು ಗುರು ಆಗಿ ತಯಾರಾಗ್ಬೇಕು ಅಂತಂದ್ರೆ ಪತ್ರಿಜಿ ಹೇಳ್ದಂಗೆನೆ ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಕೋ ಕ್ರಿಯೇಟರ್ಸ್. ಫಸ್ಟ್ ಮೈ ಡಿಯರ್ ಮಾಸ್ಟರ್ಸ್ ಆಗ್ತೀವಿ. ಮಾಸ್ಟರ್ಸ್ ಅಂದ್ರೆ ನಾವು ಏನಾದ್ರು ಒಂದು ತಗೊಂಡ್ರೆ ಅದ್ರಲ್ಲಿ ಸಕ್ಸಸ್ ಆಗೋದು. ಪರವಾಗಿಲ್ಲ, ನಾನು ಇದನ್ನ ಸಾಧಿಸ್ಬಿಟ್ಟೆ ಅಂದ್ರೆ ಇವತ್ ನಾನ್ ದಿನ ಫುಲ್ ಮೌನ ಮಾಡ್ಬೇಕು, ಓಕೆ. ಆದ್ರೆ ದಿನ ಫುಲ್ ನಾನು ಯಾರ ಹತ್ರ ಮಾತಾಡ್ಲಿಲ್ಲ, ಇವತ್ತು ಕಂಪ್ಲೀಟ್ ಮೌನ ಮಾಡಿದೀನಿ ಅಂದ್ರೆ ನಾನು ಆ ಮೌನ ಮಾಡೋದ್ರಲ್ಲಿ, ನಾನ್ ಮಾತಾಡದೆ ಸುಮ್ನೆ ಇರೋದ್ರಲ್ಲಿ ಮಾಸ್ಟರ್ನ ಸಾಧಿಸಿದೀನಿ ಅಂತ. ಹಂಗೆ ನಾವು ಯಾವ್ದನ್ನ ನಾವೊಂದ್ ತಗೊಂಡು ಅದನ್ನ ಕಂಪ್ಲೀಟ್ ಮಾಡಿದ್ರೆ ಅವಾಗ ನಾವು ಮಾಸ್ಟರ್ ಆಗ್ತೀವಿ. ಅಂದ್ರೆ ಇವಾಗ ಟೀಚರ್ಸ್ ಕಂಪ್ಲೀಟ್ ಆದ್ರೆ ಟೀಚರ್ ಆಗೋತರ ನಾವು ಕಂಪ್ಲೀಟೆಡ್ ನಾವ್ ಅಂದ್ಕೊಂಡಿದ್ದನ್ನ ಕಂಪ್ಲೀಟ್ ಮಾಡಿದ್ರೆ ಅದ್ರಲ್ಲಿ ಮಾಸ್ಟರೇ ಆಗ್ತೀವಿ. ಆದ್ರೆ ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಕೋ ಕ್ರಿಯೇಟರ್ಸ್ ಯಾವಾಗಾದ್ವಿ, ಗಾಡ್ಸ್ ಯಾವಾಗಾದ್ವಿ? ಗಾಡ್ ಅಂತ ಅಂದ್ರೆ ನಾವ್ ಭಕ್ತ ಕೇಳಿದ್ದನ್ನ ಕೊಡೋನು. ವೆಂಕಟೇಶ್ವರ ಸ್ವಾಮಿ ನಾವ್ ಕೇಳಿದ್ದನ್ನ ಕೊಟ್ಟ ದೇವ್ರು ಅಂತ ಮೆಟ್ಲತ್ಕೊಂಡ್ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀವಿ. ಆದ್ರೆ ಪತ್ರಿಜಿ ನಮ್ಮನ್ನ ಗಾಡ್ಸ್ ಅಂತ ಯಾಕೆ ಕರೆದ್ರು ಅಂದ್ರೆ ನಾವು ಕೇಳಿದ್ದನ್ನ ಕೊಡೋರು, ಯಾರಿಗೆ ಏನ್ ಬೇಕೋ ಅದನ್ನ ಕೊಡೋರು ಆಗ್ತೀವಿ. ಅಂದ್ರೆ ಯಾರು ಏನು ಕಷ್ಟದಲ್ಲಿದ್ರು, ಹೌದಾ ಈ ತರ ಕಷ್ಟ ಇದೆ, ಈ ತರ ಧ್ಯಾನ ಮಾಡಿ ಈ ಪತ್ರಿಜಿ ಆಜ್ಞೆ ನಮ್ಗೆ ಎಷ್ಟೇ 1000 ಪ್ರಾಬ್ಲಮ್ ಇರ್ಲಿ, ಆ 1000 ಪ್ರಾಬ್ಲಮ್ನ ನೀವ್ ಹೆಂಗಾದ್ರೂ ಮರ್ಗಿಸಿ ನೋಡಿ, 18 ಆಧಾರ ಸೂತ್ರಗಳ ಕೆಳಗಡೆನೆ ಇರ್ತವೆ. ಈ 18 ಆಧಾರ ಸೂತ್ರಗಳ ಆಚರಣೆ ಮಾಡಿದ್ರೆ ಆ ಪ್ರಾಬ್ಲಮ್ ಸಾಲ್ವ್. 18 ಆಧಾರ ಸೂತ್ರಗಳ ಕೊನೆ ಪಕ್ಷ ಒಂದು ಸೂತ್ರನಾದ್ರೂ ಸರಿಯಾಗಿ ಆಚರಣೆ ಮಾಡಿದ್ರೆ ಓಕೆ. 4 ಆದ್ರೂ 6 ಆದ್ರೂ 8 ಆದ್ರೂ ಕೊನೆಗೆ 18 ಆಚರಣೆ ಮಾಡಿದ್ರೆ ಇನ್ನು ಬಿಡು ಅವ್ರ ಅಮರತ್ವ ಸಿದ್ಧಿ. ಆದ್ರೆ ಕೊನೆ ಪಕ್ಷ ನಾವು ಆಚರಣೆ ಮಾಡೋ ಪ್ರಯತ್ನ ಮಾಡೋಣ. ನಾವೇನು ಗ್ರೇಟ್ ಅಲ್ಲ, ನಾವೇನು ಅಲ್ಲ 18 ಆಧಾರ ಸೂತ್ರಗಳನ್ನ ಆಚರಣೆ ಮಾಡ್ಬಿಟ್ಟು ನಾವು ಬುದ್ಧ ಆಗ್ಬಿಟ್ಟಿದೀವಿ, ಪತ್ರಿಜಿ ಆಗ್ಬಿಟ್ಟಿದೀವಿ, ಏನು ಇಲ್ಲ. ಎಲ್ಲಾರು ಕಲಿಯೋಣ. ಭೂಲೋಕ ಒಂದು ಪಾಠಶಾಲೆ. ಭೂಮಿ ಮೇಲೆ ಪ್ರತಿಯೊಬ್ರು ಬರೋದು ಕಲಿಯೋದಕ್ಕೆ. ಕಲಿತಾ ಇರೋಣ. ಕಲಿಯೋರು ತಪ್ಪು ಮಾಡ್ತಾರೆ ಸಹಜ, ಬೀಳ್ತಾರೆ ಸಹಜ, ಎಡಗುತ್ತಾರೆ ಸಹಜ, ಕೈ ಕಾಲು ಮುರ್ಕೋತಾರೆ ಸಹಜ. ಆದ್ರೆ ಒಂದ್ ದಿವ್ಸ ಸೈಕಲ್ ಕಲಿತಾನೆ ಒಂದ್ ಹುಡುಗ, ಒಂದ್ ದಿವ್ಸ ಬೈಕ್ ಓಡ್ಸೋದ್ ಕಲಿತಾನೆ. ಅಷ್ಟೇ ಅಲ್ಲ, ಆಕಾಶದಲ್ಲಿ ಫ್ಲೈಟ್ ಕೂಡ ಓಡಿಸ್ತಾನೆ ಮನುಷ್ಯ. ಆದ್ರೆ ಎಷ್ಟು ಕಲ್ತ್ರೆ ಏನ್ ಬೇಕಂದ್ರೂ ಸಾಧಿಸ್ತಾನೆ ಅಂದ್ರೆ ನಾವು ಕೂಡ ಒಂದ್ ದಿವ್ಸ ಬುದ್ಧ ಆಗ್ತೀವಿ, ಅಮರತ್ವ ಸಿದ್ಧಿನ ಪಡ್ಕೋತೀವಿ. ಈ ಜನ್ಮ ಅಲ್ದೇ ಇದ್ರೆ ಇನ್ನೊಂದ್ ಜನ್ಮ, ಇನ್ನೊಂದ್ ಜನ್ಮ ಅಲ್ದೇ ಇದ್ರೆ ಇನ್ನೊಂದ್ ಜನ್ಮ. ಆದ್ರೆ ನಮ್ಮ ಆಧ್ಯಾತ್ಮಿಕ ಸಾಧನೆ ನಿರಂತರವಾಗಿದ್ರೆ ಪತ್ರಿಜಿ ನಮಗೆ ಪ್ರತಿಯೊಬ್ಬ ಧ್ಯಾನಿಗೂ ಧ್ಯಾನ ಅನ್ನೋ 2 ಅಕ್ಷರನ ಸೃಷ್ಟಿ ಮಾಡಿದ್ದು ಒಬ್ಬ ಏಕೈಕ ಪತ್ರಿಜಿ ಅವರು. ಅಷ್ಟಕ್ ಮುಂಚೆ ಎಷ್ಟೋ ಜನ ಹಿಮಾಲಯದಲ್ಲಿ ಹೋಗಿ ತಪಸ್ಸುಗಳು ಮಾಡ್ತಾ ಇದ್ರೆ, ಕಾಡಿಗೆ ಹೋಗಿ ತಪಸ್ಸು ಮಾಡ್ತಾವ್ರೆ. ಎಲ್ಲಾ ನಾವು ಎಷ್ಟೋ ಬುಕ್ಸ್ ಅಲ್ಲಿ ಓದಿರೋ ವಿಷಯ, ಎಷ್ಟೋ ಗುರುಗಳು ಜೀವನ ಚರಿತ್ರೆ ಕೇಳಿರೋ ವಿಷಯ. ಆದ್ರೆ ಒಂದು ಧ್ಯಾನ, ಸುಲಭ ವಿಧಾನದಲ್ಲಿ ಆನಾಪಾನಸತಿ ಧ್ಯಾನ, ಶ್ವಾಸದ ಮೇಲೆ ಗಮನ, ಆರಾಮಾಗಿ ಕೂತ್ಕೊಂಡು ನಾವು ಸಂಸಾರದಲ್ಲೇ ಇದ್ಕೊಂಡು, ಸಂಸಾರದಲ್ಲೇ ನಿರ್ವಾಣ ಅಂತ ಅಂದ್ಕೊಂಡು ಧ್ಯಾನ ಸರ್ವ ರೋಗ ನಿವಾರಿಣಿ, ಸಕಲ ಭೋಗ ಕಾರಿಣಿ, ಸತ್ಯ ಜ್ಞಾನ ಪ್ರಸಾದಿನಿ ಅಂತ ಹೇಳಿರಂತ ಅತ್ಯಂತ ಸುಲಭ ವಿಧಾನ. ಅಂದ್ರೆ ಭೂಮಿ ಮೇಲೆ ಅದಕ್ಕಿಂತ ಸುಲಭ ವಿಧಾನ ಇಲ್ವೇ ಇಲ್ಲ. ಅಂತ ಒಂದು ಸುಲಭ ವಿಧಾನ ಧ್ಯಾನ ಹೇಳ್ಕೊಟ್ಟವ್ರು ಏಕೈಕ ಪತ್ರಿಜಿ ಅವರು. ಅವರಿಂದ ಎಷ್ಟೋ ಜನಕ್ಕೆ ಹೋಗಿ ಎಷ್ಟೋ ಜನ ಅವರಂತ ಗುರುಗಳು ಆಕ್ಟಿವೇಟ್ ಆಗಿದ್ದಾರೆ. ಇವತ್ತು ಎಷ್ಟೋ ಜನ ಸ್ಪ್ರೆಡಿಂಗ್ ವಿಸ್ತಾರವಾಗಿ ಆಗ್ತಾ ಐತೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಹೊಸಬ್ರು ಧ್ಯಾನಕ್ಕೆ ಬರ್ತೀವಿ, ಓಹೋ ತ್ರಿವೇಣಿ ಮೇಡಮ್ ನಮ್ಗೆ ಧ್ಯಾನ ತ್ರಿವೇಣಿ ಮೇಡಮ್ ನಮ್ಗೆ ಗುರುಗಳು, ಅವರಿಂದ ನನ್ ಲೈಫ್ ಚೆನ್ನಾಗಾಯ್ತು. ನನಗೆ ಧ್ಯಾನ ಹೇಳ್ದವ್ರು ಯಾರು? ವಿಜಯ್ ಅನ್ನೋರು. ವಿಜಯ್ ನನ್ ಲೈಫ್ಗೆ ಬೆಳಕು ಕೊಟ್ಟವನು, ಅವನೇ ನನ್ಗೆ ಗುರು. ಆ ರೀತಿ ಅಲ್ಲ. ಅವರಿಗೆ ಹಿಂದಕ್ಕೆ ಹೋದ್ರೆ ಮೂಲ ಜ್ಞಾನ ಕೊಟ್ಟಿರೋರು ಒಬ್ಬ ಏಕೈಕ ಪತ್ರಿಜಿ ಸಾರು.
ಅದರಿಂದ ಪ್ರತಿಯೊಬ್ಬರಿಗೂ ಪತ್ರಿಜಿನ ಗುರುಗಳು. ಪತ್ರಿಜಿ ವಿಡಿಯೋಗಳಿದ್ದಾವೆ ಯೂಟ್ಯೂಬ್ ನಲ್ಲಿ ಕೇಳಿ. ಇನ್ನ PSSM ಮೂವ್ಮೆಂಟ್ಗೆ ಸಂಸ್ಥಾಪಕರು ಪತ್ರಿಜಿ ಅಂದ್ರೆ, ಸಹ ಸಂಸ್ಥಾಪಕರು ಪತ್ರಿ ಮೇಡಮ್ ಇದ್ದಾರೆ. ಪತ್ರಿ ಮೇಡಮ್ ಹತ್ರ ಹೋಗೋಣ, ಅವ್ರ ಗುರುಗಳು ತಾನೆ. ನೀವು ಅಲ್ಲೇ ಪ್ರತಿಯೊಬ್ರು ಅಲ್ಲಿಗೆ ಹೋಗಕ್ ಆಗದೆ ಇರ್ಬೋದು, ಮಾತಾಡಕ್ ಆಗದೆ ಇರ್ಬೋದು, ಆಗತ್ತೆ, ಎಲ್ಲರಿಗೂ ಆಗುತ್ತೆ. ಮೇಡಮ್ ಎಲ್ಲಾರ್ನೂ ಅಲೋ ಮಾಡ್ತಾರೆ, ಎಲ್ಲಾರ್ನೂ ಪ್ರೀತಿಯಿಂದ ಮಾತಾಡ್ಸ್ತಾರೆ. ಒಂದೇ ಒಂದ್ ಹಣ್ಣು ತಗೊಂಬಂದು ಮೇಡಮ್ ಇದು ನಿಮ್ಗೆ ಕೊಟ್ಟೋಗ್ ಬಂದಿದೀವಿ ಅಂತ ತಗೊಂಡೋಗಿ ಕೊಟ್ರೆ ಎಷ್ಟು ಪ್ರೀತಿಯಿಂದ ಇಸ್ಕೊತಾರೆ. ಯಾವ ಊರಿಂದ ಬಂದಿದ್ಯಾ, ನೀನ್ ಏನ್ ಮಾಡ್ತಾ ಇದ್ಯಾ, ಧ್ಯಾನ ಮಾಡ್ತಾ ಇದ್ಯಾ, ಧ್ಯಾನದ ಪ್ರಚಾರ ಮಾಡ್ತಾ ಇದ್ಯಾ, ಎಷ್ಟು ಚೆನ್ನಾಗಿ ಮಾತಾಡ್ಸಿ ಮೇಡಮ್, ನೆಕ್ಸ್ಟ್ ಇದನ್ನ ಮಾಡು ಅಂತ ನಮ್ಮನ್ನ ಫಾಲೋ ಅಪ್ ಮಾಡ್ತಾರೆ. ಅಂದ್ರೆ ನಮ್ಮನ್ನ ಅಪ್ಲಿಫ್ಟ್ ಮಾಡ್ತಾರೆ. ಇರೋ ಸ್ಥಿತಿಯಿಂದ ಅದನ್ನ ಪಾಸ್ ಮಾಡ್ತಾರೆ, ಇನ್ನೊಂದು ಕ್ಲಾಸ್ ತಗೊಂಡೋಗ್ತಾರೆ. ಇನ್ನೊಂದ್ ಸರ್ತಿ ಹೋದಾಗ ಮೇಡಮ್ ಇದನ್ನೆಲ್ಲ ಮಾಡಿದೆ ಅಂದ್ರೆ ಅಲ್ಲಿ ಪಾಸ್ ಮಾಡ್ತಾರೆ, ಇನ್ನೊಂದ್ ಕ್ಲಾಸ್ಗೆ ತಗೊಂಡೋಗ್ತಾರೆ. ಆದ್ರೆ ನಮ್ ಲೈಫಲ್ಲಿ ಬರೋ ಎಲ್ಲಾ ಪರೀಕ್ಷೆಗಳುವೆ, ನಾನ್ ಧ್ಯಾನ ಮಾಡ್ತಾ ಇದ್ದೀನಿ, ಇಷ್ಟೊಂದು ಸರ್ವಿಸ್ ಮಾಡಿದೀನಿ, ಬುದ್ಧ ಪೂರ್ಣಿಮೆಗೆ ಇಷ್ಟೊಂದು ಸರ್ವಿಸ್ ಮಾಡಿದೀನಿ, ಆದ್ರೂ ನನಗೆ ಇನ್ನೂ ಪ್ರಾಬ್ಲಮ್ ಯಾಕಿದೆ ಅಂತ ಅಂದ್ರೆ ಅಲ್ಲಿ ಗುರುಗಳು ಪರೀಕ್ಷೆ ಕೊಡ್ತಾರೆ. ಆದ್ರೆ ನಾವೆಷ್ಟು ಸಹನೆಯಿಂದ ಇದ್ರೆ, ಪತ್ರಿಜಿ ಹೇಳಿದ್ದಾರೆ, ಆಧ್ಯಾತ್ಮಿಕ ವಿಜ್ಞಾನ ಅಂದ್ರೆ, ಆಧ್ಯಾತ್ಮಿಕ ಪ್ರಜ್ಞಾನ ಅಂದ್ರೆ ಸಹನೆ, ಓರ್ಪು, ಅಂದ್ರೆ ಸಹನೆ, ಮತ್ತೆ ಹೊಂದ್ಕೊಂಡು ಹೋಗೋ ಸ್ವಭಾವ ಇರ್ಬೇಕು. ಪ್ರತಿಯೊಬ್ರು ಇನ್ನೊಬ್ರಿಗೆ, ಅಂದ್ರೆ ಪ್ರಕೃತಿ ಜೊತೆನೆ ಇನ್ನೊಂದು ಜೀವಿ ಜೊತೆ ಹೊಂದ್ಕೊಂಡು ಹೋಗೋದನ್ನ ಕಲಿಯೋದು, ಫ್ರೆಂಡ್ಶಿಪ್ ನ ಕಲಿಯೋದು. ಫ್ರೆಂಡ್ಶಿಪ್ ನ ಕಲಿಯೋದೇ ಆಧ್ಯಾತ್ಮಿಕ ಪ್ರಜ್ಞಾನ. ಆ ಒಂದು ಪ್ರಜ್ಞಾನನ ನಮ್ಗೆ ಕಲ್ಸೋವಾಗ ಗುರು, ನಾವ್ ಅದನ್ನ ಕಲಿಯೋ ಪ್ರಯತ್ನ ಮಾಡ್ತಾ ಇಲ್ಲ ಅಂದ್ರೆ, ಆ ಜ್ಞಾನನ ಇನ್ನ ನಾವ್ ತಗೊಂಡೇ ಇಲ್ಲ ಅಂತಂದ್ರೆ, ಆ ಜ್ಞಾನ ಕೊಡ್ಕೋಸ್ಕರ ಒಂದು ಗುರು ಎಷ್ಟೆಲ್ಲಾ ರೀತಿನಲ್ಲಿ ಪ್ರಯತ್ನ ಮಾಡ್ತಾರೆ. ನಮ್ಗೆ ತೊಂದರೆ ಕೊಡೋ ಗಂಡ ಇರ್ಬೋದು, ತೊಂದರೆ ಕೊಡೋ ಬಂಧುಗಳಿರ್ಬೋದು, ಒಂದು ಫೈನಾನ್ಸಿಯಲಿ ಪ್ರಾಬ್ಲಮ್ ಇರ್ಬೋದು, ಅಂದ್ರೆ ನಾವು ದುಡ್ಡು ಕೊಟ್ಟು ಕಳ್ಕೊಂಡು ಮೋಸ ಆಗಿರೋದಿರ್ಬೋದು, ಪ್ರತಿ ಪ್ರಾಬ್ಲಮ್ ಕೂಡ ಒಂದು ಗುರುನೇ. ಆದ್ರೆ ಆ ಗುರು ರೂಪದಲ್ಲಿ ಬರೋ, ಆ ಪ್ರಾಬ್ಲಮ್ ರೂಪದಲ್ಲಿ ಬರೋದೇ ಗುರು. ನಮ್ಗೆ ಎಷ್ಟು ಪರೀಕ್ಷೆ ಕೊಟ್ರೆ ಅದ್ರಲ್ಲಿ ಪಾಸ್ ಮಾಡಿ ನಮ್ಮನ್ನ ಮುಂದಕ್ಕೆ ಕಳ್ಸೋದಕ್ಕೆ ಗುರು ಶತಾಯ ಗತಾಯ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ರೆ ಅದನ್ನ ನೋಡೋ ದೃಷ್ಟಿ ಇರೋರ್ಗ್ ಮಾತ್ರನೇ ಕಾಣುತ್ತೆ. ಆ ನೋಡೋ ದೃಷ್ಟಿನ ಬೆಳೆಸ್ಕೊಳ್ಳೋದೆ ಥರ್ಡ್ ಐ ಅಂದ್ರೆ. ನಾನು ಅರ್ಥ ಮಾಡ್ಕೊಂಡಿರೋ ಥರ್ಡ್ ಐ ಏನು ಅಂತಂದ್ರೆ, ಒಂದು ಗುರು ನಮ್ಮ ಹತ್ರ ಬರ್ತಾರೆ, ನಮ್ ಜೊತೆ ಸದಾ ಇರ್ತಾರೆ. ಆ ಪತ್ರಿ ಮೇಡಮ್ ಒಂದು ಎಪಿಸೋಡ್ ಅಲ್ಲಿ ಹೇಳಿದ್ದಾರೆ, ಸ್ವರ್ಣಾಮೃತಂ ಎಪಿಸೋಡ್ ಅಲ್ಲಿ, ಯಾರು ಪತ್ರಿಜಿ ಕೆಲ್ಸನ ಮಾಡ್ತಾರೆ ಅವರು ಭೂಮಿ ಮೇಲೆ, ನೀನು ಪತ್ರಿಜಿ ಹತ್ರ ಹೋಗಿ ಪ್ರಾಬ್ಲಮ್ ಹೇಳಿದ್ರು ಹೇಳ್ದೇ ಇದ್ರು ಕೂಡನ್ವೆ, ನೀನು ಎಲ್ಲಿದ್ರು ಕೂಡ ಅವ್ರನ್ನ ನೆನೆಸ್ಕೊಳ್ದೇ ಇದ್ರು, ಈ ದೇಶದಲ್ಲೇ ಇದ್ರು, ಇನ್ನೊಂದ್ ದೇಶದಲ್ಲೇ ಇದ್ರುವೆ, ಸಮುದ್ರದೊಳಗಿದ್ರು, ಭೂಮಿ ಬೆಟ್ಟದ ಮೇಲಿದ್ರು ಕೂಡ, ಎಲ್ಲಿದ್ರು ನೀನ್ ಅವ್ರನ್ನ ನೆನೆಸ್ಕೊಳ್ದೇ ಇದ್ರು ಕೂಡನ್ವೆ, ಯಾರು ಪತ್ರಿಜಿ ಕೆಲ್ಸನ ಮಾಡ್ತಾರೆ ಅವರಿಗೆ ಸಮಸ್ಯೆ ಬರುತ್ತೆ ಅಂದ್ರೆ, ಆ ಸಮಸ್ಯೆ ಬರೋಕಿನ ಮುಂಚೆನೆ ಗುರು ಬಂದು ಅವ್ರನ್ನ ಕಾಪಾಡಿರ್ತಾರೆ. ಕಣ್ಣು ರೆಪ್ಪೆನಲ್ಲಿ ಇಟ್ಕೊಂಡು ಕಾಪಾಡ್ತಾರೆ, ಅಂಗೈನಲ್ಲ. ಕಣ್ಣು ರೆಪ್ಪೆನಲ್ಲಿ ಇಟ್ಕೊಂಡು ಕಾಪಾಡ್ತಾರೆ. ನೀವು ಏನೂ ಮಾಡ್ಬೇಕಾಗಿಲ್ಲ, ಗುರು ಹೇಳಿದ್ದನ್ನ ಮಾಡೋದಷ್ಟೇನೇನೆ. ಗುರು ಹೇಳಿದ್ದನ್ನ ಮಾಡೋದೇ ಆತ್ಮವಿದ್ಯೆ ಅಂದ್ರೆ. ಅಷ್ಟಾವಕ್ರ ಗುರುಗಳು ಅವರು ಜನಕ ಮಹಾರಾಜನಿಗೆ ಬೋಧನೆ ಮಾಡಿದ್ದು ಆತ್ಮವಿದ್ಯೆನ. ಅವರು ಹೇಳಿದ್ದಿಷ್ಟೇನೇನೆ, ಗುರು ಹೇಳಿದ್ದನ್ನ ಮಾಡೋದು ಆತ್ಮವಿದ್ಯೆ. ರಾಜ ಸುಮ್ನೆ ನಿಂತ್ಕೋ ಅಂತ ಅಂದ ತಕ್ಷಣ ರಾಜ ಹಂಗೆ ನಿಂತ್ಕೊಂಡ್ಬಿಡ್ತಾನೆ. ಅವನು ಏನು ಕುದುರೆ ಲಾಯಿಕ್ ಹತ್ತೋಕಿನ ಮುಂಚೆ ಆತ್ಮಜ್ಞಾನಿ ಆಗೋದ ಅನ್ನೋ ಒಂದು ಪುಸ್ತಕದಲ್ಲಿರೋ ಒಂದು ಶ್ಲೋಕನ, ಅದ್ರ ಬಗ್ಗೆ ವಿವರಣೆ ಕೇಳಿದಾಗ ಅಷ್ಟಾವಕ್ರ ಗುರುಗಳು ಹೇಳೋದು, ಗುರುಗಳು ಹೇಳಿದ್ದನ್ನ ಮಾಡ್ಬೇಕಷ್ಟೇ. ರಾಜ ನಿಂತ್ಕೋ ಅಂದ್ರೆ ರಾಜ ಸುಮ್ನೆ ನಿಂತ್ಕೋ, ಮತ್ತೆ ಇನ್ನೊಂದು ದಿವ್ಸಕ್ಕೆ ಬಂದು ಗುರು ಹೇಳೋವರೆಗೂ ರಾಜ ಅಳ್ಳಾಡ್ದಂಗೆ ನಿಂತಿರೋದು, ಕುದುರೆ ಹತ್ತೋ ಪೊಸಿಷನ್ ಅಲ್ಲಿ. ಆ ರೀತಿ ಗುರು ಹೇಳಿದ್ದನ್ನ ಅಂತ ಮಾಡೋದೇ ಆತ್ಮವಿದ್ಯೆ ಅಂದ್ರೆ. ನಮ್ಗೆ PSSM ಮೂವ್ಮೆಂಟ್ ಸಂಸ್ಥಾಪಕರು ಪತ್ರಿಜಿ ಅವರು. ಪತ್ರಿಜಿ ಜ್ಞಾನ ನಮ್ಮ ಹತ್ರ ಇದೆ, ಅವ್ರದ್ದು ಎಷ್ಟೋ ಬುಕ್ಸ್ಗಳಿದಾವೆ. ಪತ್ರಿಜಿ ಭಗವದ್ಗೀತೆನೇ ಇದೆ. ಮತ್ತೆ ಅವ್ರದ್ದು ನಮ್ಮ ಇಲ್ಲಿವರೆಗೂ ಬಂದಿರೋ ಮ್ಯಾಗಝೈನ್ ಎಲ್ಲ ಬರೀ ಅವ್ರ ಜ್ಞಾನನೇ ಕೊಟ್ಟಿರೋದು. ಒಂದು ಮ್ಯಾಗಝೈನ್ ಅಂದ್ರೇನೆ ಪತ್ರಿಜಿ ಜ್ಞಾನ. ಅದ್ರಲ್ಲಿ ಪತ್ರಿಜಿ ಅವ್ರ ಜ್ಞಾನ ಮಾತ್ರನೇ ಕೊಟ್ಟಿಲ್ಲ, ನಾನು ಗುರು ಅಂತ ಅವ್ರೆಲ್ಲೂ ಉಳ್ಕೊಂಡಿಲ್ಲ, ನಾನು ಹೇಳಿದ್ದನ್ನ ಫಾಲೋ ಮಾಡ್ಬೇಕು ಅಂತ ಎಲ್ಲೂ ಹೇಳಿಲ್ಲ. ಬೇರೆ ಬೇರೆ ಎಲ್ಲಾ ಗುರುಗಳ ಜ್ಞಾನನ ತಗೊಂಡು ಅದ್ರಲ್ಲಿ ನಾವು ಪ್ರಿಂಟ್ ಹಾಕಿದೀವಿ. ಅಂತ ಒಂದು ಪುಸ್ತಕ ನಮ್ಮ ಮನೆಗ್ ಬರುತ್ತೆ ಅಂದ್ರೆ ಪ್ರತಿ ತಿಂಗಳು ಆ ಮಾಸ ಪತ್ರಿಕೆ, ಅದು ಬರೀ ಒಂದು ಪೇಪರ್ ಅಕ್ಷರಗಳಿಂದ ಕೂಡಿರೋ ಒಂದು ಪುಸ್ತಕ ಅಲ್ಲ, ಅದು ಪತ್ರಿಜಿ ಜ್ಞಾನ, ಪತ್ರಿಜಿ ಎನರ್ಜಿ.
ಪತ್ರಿಜಿ ಶಕ್ತಿ, ಒಂದು ಗುರು ನಮ್ಮ ಮನೆಗ್ ಬರ್ತಾ ಇದಾರೆ. ಯಾಕೆ ಬರ್ತಾ ಇದಾರೆ? ನಮ್ಮ ಜೀವನನ ಬದಲಾಯಿಸೋದಕ್ಕೆ, ನಮಗೆ ಜ್ಞಾನ ಕೊಡೋದಕ್ಕೆ, ನಮ್ಮ ಅಜ್ಞಾನನ ಹೋಗ್ಸೋದಕ್ಕೆ ಅಂತ ಒಂದು ಪುಸ್ತಕ ನಮ್ಮ ಮನೆಗೆ ಬರ್ಬೇಕು ಅಂತಂದ್ರೆ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡಿಸ್ಕೋಬೇಕು. ಅವಾಗ ಆ ಪೋಸ್ಟ್ ಮ್ಯಾನ್ ಮೂಲಕ ನಮ್ಗೆ ಗುರು ನಮ್ಮ ಮನೆಗ್ ಬರ್ತಾರೆ. ಆ ಗುರು ನಮ್ಮ ಮನೇಲಿ ಇದ್ರೆ ಇನ್ನ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇಲ್ಲ. ವಾಸ್ತು ದೋಷ ಇರ್ಲಿ, ಯಾವ್ದೇ ಮಾಟ ಮಂತ್ರಗಳ ದೋಷಗಳಿರ್ಲಿ, ಅಥವಾ ಈ ಮನೆಯಲ್ಲಿ ಪೂಜಾ ಮಂತ್ರ ಜಪಗಳು ಇದೇನು ಇಲ್ಲ ಅಂದ್ರೆ ಅಲ್ಲಿ ನೆಗೆಟಿವ್ ಎನರ್ಜಿನೇ ಇರುತ್ತೆ. ಅಂತ ನೆಗೆಟಿವ್ ಎನರ್ಜಿ ಇದ್ರು ಕೂಡ ಕಂಪ್ಲೀಟ್ ಶುದ್ಧಿ ಆಗುತ್ತೆ. ಅಲ್ಲಿ ಕಂಪ್ಲೀಟ್ ವೈಟ್ ಎನರ್ಜಿ ತುಂಬಿಕೊಳ್ಳುತ್ತೆ. ಅಂದ್ರೆ ಒಂದು ಪತ್ರಿಜಿ ಮ್ಯಾಗಝೈನ್ ನಮ್ಮ ಮನೆಗೆ ಬರ್ಬೇಕು. ನಮ್ಮ ಮನೆಗೆ ಬಂತು ಓಕೆ, ಆದ್ರೆ ಆ ಪುಸ್ತಕನ ಮುಟ್ಟದೆ ಹೋಗಿ, ಆ ಪುಸ್ತಕ ಬಂದ್ರೇನೆ, ಆ ಪುಸ್ತಕ ಮುಟ್ಟಿದ್ರೇನೆ ನಮ್ ಜೀವನ ಬದಲಾಗೋಕ್ ಶುರುವಾಗುತ್ತೆ. ಅಂದ್ರೆ ಇನ್ನ ಆ ಪುಸ್ತಕ ತೆಗೆದು ಓದು. ಕೃಷ್ಣ ಭಗವದ್ಗೀತೆನಲ್ಲಿ ಹೇಳಿದ್ದಾನೆ, ಭಗವದ್ಗೀತೆ ಇಟ್ಕೊಂಡ್ರೇನೆ ಈ ಜನ್ಮದಲ್ಲಿ ನೀನು ಆಧ್ಯಾತ್ಮಿಕ ವ್ಯಕ್ತಿ ಆಗೋದೆ. ಇನ್ನ ಒಂದು ಅಧ್ಯಾಯನ ನೀನು ಓದಿ ಅರ್ಥ ಮಾಡ್ಕೊಂಡು ಆಚರಣೆ ಮಾಡಿದ್ರೆ ಇಷ್ಟು ಅಂತ ಆ ಭಗವದ್ಗೀತೆ ಓದಿದ್ರೆ ಅದ್ರಲ್ಲಿ ಜನ್ಮ ರಾಹಿತ್ಯ ಆಗ್ಬೇಕು. ಅಂದ್ರೆ ಕಂಪ್ಲೀಟ್ 800 ಶ್ಲೋಕಗಳನ್ನು ಯಾರು ಓದ್ಕೊಂಡು ಅರ್ಥ ಮಾಡ್ಕೊಂಡು ಅದನ್ನ ಆಚರಣೆ ಮಾಡ್ತಾರೆ ಅವ್ರಿಗೆ ಇನ್ನು ಹುಟ್ಟು ಸಾವು ಇಲ್ಲ. ಭಗವದ್ಗೀತೆನಲ್ಲಿ ಕೃಷ್ಣ ಹೇಳಿದ್ದಾರೆ. ಇವಾಗ ಪತ್ರಿಜಿ ಹೇಳಿದ್ದಾರೆ, ಮ್ಯಾಗಝೈನ್ ನ ತೆಗಿ, ಓದು, ಅದನ್ನ ಕಂಪ್ಲೀಟ್ ಓದು. ನಿನಗೆ ಇವಾಗ ಪ್ರೆಸೆಂಟ್ ಅಲ್ಲಿ ಎಷ್ಟು ನೋವಿದ್ರು, ಎಷ್ಟು ದುಃಖ ಇದ್ರು, ಸುಮ್ನೆ ಯಾವ್ದೋ ಒಂದು ಪೇಜ್ ತೆಗಿ, ಓದು. ಅಲ್ಲಿ ನಿನ್ ಪ್ರಶ್ನೆಗೆ ಆನ್ಸರ್ ಇರುತ್ತೆ. ಗುರು ಮ್ಯಾಗಝೈನ್ ರೂಪದಲ್ಲಿ ಬರೋದೇನೇನೆ ನಿನ್ ಕಷ್ಟ ಹೋಗ್ಸೋದಕ್ಕೆ. ನೀನು ಎಷ್ಟು ದಿನ ದೇವ್ರ ಮುಂದೆ ಕುತ್ಕೊಂಡು, ಧ್ಯಾನನೇ ಅಲ್ಲ, ನಿನ್ ಧ್ಯಾನನೇ ಗೊತ್ತಿಲ್ಲ, ಆದ್ರೂ ದೇವ್ರೆ ಯಾಕೆ ನನ್ಗೆ ಈ ತರ ಕಷ್ಟಗಳು ಕೊಟ್ಟಿದ್ದೆ, ಯಾಕೆ ನನ್ ಗಂಡ ಹಿಂಗೆ, ನನ್ ಮಕ್ಳು ಹಿಂಗೆ, ಯಾಕೆ ನನ್ಗೆ ಈ ರೀತಿ ಆರ್ಥಿಕ ಸಮಸ್ಯೆ, ಈ ರೀತಿ ಆರೋಗ್ಯ ಸಮಸ್ಯೆ, ಯಾವ್ದೇ ರೋಗಗಳಿರ್ಬೋದು, ಎಲ್ಲಾನು ನಮ್ಗೆ ಏನೇ ಕಷ್ಟಗಳು ಬಂದಾಗ್ಲೂನೆ ಓ ದೇವ್ರೆ ಯಾಕೆ ನನ್ಗೆ ಹಿಂಗೆ ಅಂತ ಕೇಳ್ಕೊಂಡಾಗ ಅವಾಗ ಗುರು ಬರ್ತಾರೆ. ಒಂದ್ ಮ್ಯಾಗಝೈನ್ ರೂಪದಲ್ಲಿ ಬರ್ತಾರೆ, ಒಂದ್ ಪಾಂಪ್ಲೆಟ್ ರೂಪದಲ್ಲಿ ಬರ್ತಾರೆ, ನಮ್ಮಂತವ್ರು ಬರ್ತಾರೆ, ಕೊಡ್ತಾರೆ. ಆ ಗುರು ಬರೋದೇ ನಮ್ಮಂತವ್ರ ರೂಪದಲ್ಲಿ, ಯಾವುದೇ ಜೀವಿ ರೂಪದಲ್ಲಿ ಬರ್ಬೋದು ಗುರು. ಆದ್ರೆ ಅದನ್ನ ನೋಡೋ ದೃಷ್ಟಿನ ನೀವು ಬೆಳೆಸ್ಕೊಂಡ್ರೆ, ಆ ಮ್ಯಾಗಝೈನ್ ತೆಗೆದು ಓದಿದ್ರೆ ಆ ಕ್ಷಣಕ್ಕೆ ಅವತ್ತಿನ ಕಷ್ಟಗಳೆಲ್ಲ ನಿವಾರಣೆ ಮಾಡ್ಕೊತಾ ಹೋದ್ರೆ ಪ್ರತಿದಿನಾನು ನಾವ್ ಆತರ ನಮಗೆ ಯಾವ್ದೇ ನೋವಾದ್ರೂ ದುಃಖ ಆದ್ರೂ ಅವಾಗಿಂದ ಅವಾಗ ಡಿಲೀಟ್ ಮಾಡ್ಕೊತಾ ಹೋದ್ರೆ, ಕ್ಲಿಯರ್ ಮಾಡ್ಕೊತಾ ಹೋದ್ರೆ ಯಾವತ್ತೋ ಒಂದ್ ದಿವಸ ನಾವು ಕೂಡ ಒಂದು ಪತ್ರಿಜಿಯಾಗಿ ತಯಾರಾಗ್ತೀವಿ. ಅಂತ ಒಂದು ಆತ್ಮಜ್ಞಾನನ ಪತ್ರಿಜಿ ನಮ್ಗೆ ಮ್ಯಾಗಝೈನ್ ಮೂಲಕ ಕೊಡ್ತಾ ಇದ್ದಾರೆ. ಅದರಿಂದ ಪ್ರತಿಯೊಬ್ರು ಮ್ಯಾಗಝೈನ್ ಹಾಕಿಸ್ಕೋಬೇಕು. ಪತ್ರಿ ಮೇಡಮ್ ನಾವ್ ಪ್ರತಿ ಸರ್ತಿ ಹೋದಾಗ್ಲೂ ಹೇಳೋದಷ್ಟೇ. ಯಾಕಂದ್ರೆ ಮೇಡಮ್ ಪತ್ರಿಜಿ ಸಂಸ್ಥಾಪಕರು, PSSM ಮೂವ್ಮೆಂಟ್ ಸಂಸ್ಥಾಪಕರು ಆದ್ರೆ ಪತ್ರಿ ಮೇಡಮ್ ಸಹ ಸಂಸ್ಥಾಪಕರು. ಆ PSSM ಮೂವ್ಮೆಂಟ್ ಕಂಪ್ಲೀಟ್ ಗೊತ್ತಿರೋ ಏಕೈಕ ವ್ಯಕ್ತಿ ಅಂದ್ರೆ ಪತ್ರಿ ಮೇಡಮ್. PSSM ಮೂವ್ಮೆಂಟ್ ಬರೋಕಿನ ಮುಂಚೆ ಅನ್ಟೋಲ್ಡ್ PSSM ಮೂವ್ಮೆಂಟ್ ಆ ಕಂಪ್ಲೀಟ್ ವಿಷಯನ ತಿಳಿಸ್ಕೊಟ್ಟಿದ್ರೆ ಮೇಡಮ್ ಸ್ವರ್ಣಾಮೃತಂ ಎಪಿಸೋಡ್ ಅಲ್ಲಿ. ಆ ಒಂದು ಎಪಿಸೋಡ್ ಅಲ್ಲಿ ಏನೇನ್ ಮೇಡಮ್ ಹೇಳಿದ್ರು ಅದು ಕಂಪ್ಲೀಟ್ ಪ್ರಿಂಟ್ ಆಗಿದೆ ಇವಾಗ ಪತ್ರಿ ಮೇಡಮ್ದು ಒಂದು ಲೈಫ್ ಹಿಸ್ಟ್ರಿ ಬುಕ್ ನಲ್ಲಿ. ಅಂದ್ರೆ ಪ್ರತಿಯೊಬ್ರು ಆ ಬುಕ್ ನ ತಕೊಳ್ಳಿ. ನಿಮ್ಗೆ ಓದಕ್ಕೆ ಬರುತ್ತಾ ಇಲ್ವಾ, ತೆಲುಗು ಬರುತ್ತಾ ಇಲ್ವಾ ಅದೇನು ಇಟ್ಕೋಬೇಡ್ರಿ, ಸುಮ್ನೆ ಬುಕ್ ತಗೊಂಬಂದ್ ಮನೇಲಿ ಇಟ್ಕೊಳ್ರಿ. ಆ ಮೇಡಮ್ಗೆ ಗೊತ್ತು, ಅದ್ರಲ್ಲಿರೋ ಜ್ಞಾನಕ್ಕೆ ಗೊತ್ತು, ಅದು ಯಾವತ್ತು ನಿಮಗೆ ನಿಮ್ ಒಳಗಡೆ ಅದು ಬರ್ಬೇಕು ಅಂತ. ಅದು ತೆಲುಗು ಬುಕ್ಕೇ ಇರ್ಬೋದು, ಆದ್ರೆ ಅದು ಕನ್ನಡ ರೂಪದಲ್ಲಿ ಕೂಡ ನಿಮ್ಮ ಹತ್ರಕ್ಕೆ ಬರುತ್ತೆ, ನಿಮಗೆ ಆ ಜ್ಞಾನನ ಕೊಡುತ್ತೆ. ಸುಮ್ನೆ ನೀವು ಬುಕ್ ಮನೇಲಿ ಇಟ್ಕೊಳ್ರಿ. ಅದು ಇನ್ಯಾವ್ದೋ ರೂಪದಲ್ಲಿ ನಿಮ್ಮ ಹತ್ರಕ್ಕೆ ಆ ಬುಕ್ ನಲ್ಲಿರೋ ಜ್ಞಾನ ಇನ್ನೊಂದು ರೂಪದಲ್ಲಿ ನಿಮ್ಮ ಹತ್ರಕ್ಕೆ ಬರುತ್ತೆ. ಅದರಿಂದ ಒಂದು ಬುಕ್ ಬಂತು ಅಂದ್ರೆ ಪತ್ರಿ ಮೇಡಮ್ ನಮ್ಮ ಮನೇಲಿ ಇದ್ದಾರೆ, ಪತ್ರಿ ಮೇಡಮ್ ಲೈಫ್ ಹಿಸ್ಟ್ರಿ ಬಂತು ಅಂದ್ರೆ ಮೇಡಮ್ ನಮ್ಮ ಮನೇಲಿ ಇದ್ದಾರೆ ಅಂತ ಅಂದ್ರೆ ಇನ್ನ ನಮ್ಗೆ ಪ್ರಾಬ್ಲಮ್ಮೇ ಇಲ್ಲ. ನೋ ಪ್ರಾಬ್ಲಮ್ ಸ್ಟೇಜ್, ಈಸಿ. ನನಗಂತೂ ಅನುಭವ ಆಗಿದೆ. ಯಾರ್ ಬೇಕಂದ್ರು ಮಾಡಿ, ನಿಮಗೂ ಅನುಭವ ಆಗುತ್ತೆ. ನಿಮ್ಗಾಗಿಲ್ಲ ಅಂದ್ರೆ ಕೇಳ್ರಿ, ಯಾಕಾಗಿಲ್ಲ ಅಂತ ನನಗೆ ಗೊತ್ತು, ನಾ ಹೇಳ್ತೀನಿ. ಆದ್ರೆ ಎಲ್ಲರಿಗೂ ಸಾಧ್ಯ. ಪ್ರತಿಯೊಬ್ಬರನ್ನು ಪತ್ರಿಜಿ ನೋ ಪ್ರಾಬ್ಲಮ್ ಸ್ಟೇಜ್ ತಗೊಂಡು ಹೋಗ್ಬೇಕು ಅನ್ನೋ ದಿಕ್ಕಿನಲ್ಲೇ ಅವ್ರು ಗುರು ಆಗಿ ಬಂದಿದ್ದಾರೆ, ಆ ಕೆಲಸ ಮಾಡಿದ್ದಾರೆ. ನಾವು ಕೂಡ ಅವ್ರ ತರ ಸಹ ಸೃಷ್ಟಿಕರ್ತರು ಆಗ್ಬೇಕು. ಮೈ ಡಿಯರ್ ಮಾಸ್ಟರ್ಸ್ ಆಯ್ತು, ಮೈ ಡಿಯರ್ ಗಾಸ್ಟ್ ಸಹ ಸೃಷ್ಟಿಕರ್ತರು. ನಾವ್ ಅಂದ್ಕೊಂಡಿದ್ದನ್ನ ಸೃಷ್ಟಿ ಮಾಡ್ಕೋತೀವಿ. ಒಂದು ಪತ್ರಿಜಿ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ ಅಂತ ಅಂದ್ರೆ, ಇಷ್ಟು ಜನ ಮಾಸ್ಟರ್ಸ್ ನ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ, ನಾವ್ ಒಬ್ಬೊಬ್ರು ಪತ್ರಿಜಿಯಾಗಿ ಆಕ್ಟಿವೇಟ್ ಆಯ್ತು ಅಂದ್ರೆ ಇನ್ನಷ್ಟು ಜನನ ಒಬ್ಬೊಬ್ರು ಸೃಷ್ಟಿ ಮಾಡ್ಕೋತಾ ಹೋದ್ರೆ ಯಾವತ್ತೋ ಒಂದ್ ದಿವಸ ನಮ್ದು ಧ್ಯಾನ ಜಗತ್, ಶಾಖಾಹಾರ ಜಗತ್, ಪಿರಮಿಡ್ ಜಗತ್ ಆಗೇ ಆಗುತ್ತೆ. ಪಿರಮಿಡ್ ಜಗತ್ಗೆ ಜೈ, ಶಾಖಾಹಾರ ಜಗತ್ಗೆ ಜೈ, ಧ್ಯಾನ ಜಗತ್ಗೆ ಜೈ ಅಂತ ಹೇಳ್ತಾ
ಮೇಡಮ್ ಟೈಮ್ ಆಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಬಹಳ ಅದ್ಭುತವಾಗಿ ತಿಳಿಸಿದ್ರಿ. ನಿಮ್ ಜರ್ನಿ ಹೇಗಿತ್ತು, ಧ್ಯಾನ ಮಾಡ್ಬೇಕಾದ್ರೆ ಯಾವಾಗಿಂದ ನೀವು ಶುರು ಮಾಡ್ಕೊಂಡು ಯಾವಾಗವರೆಗೂ ಬಂದಿದ್ದೀರಾ, ಅಷ್ಟೇ ಅಲ್ದಿರ ಎಷ್ಟೇ ಕಷ್ಟಗಳಿದ್ರು ಕೂಡ ಅದನ್ನ ಯಾವ ತರ ಹೋಗ್ಲಾಡ್ಸತ್ತೆ ನಾವು ಧ್ಯಾನ ಮಾಡೋದ್ರಿಂದ. ಧ್ಯಾನ ಕಸ್ತೂರಿ ಪುಸ್ತಕ ತಗೊಳ್ಳೋದ್ರಿಂದ ಮಾಸ್ಟರ್ ನಮ್ ಜೊತೆಗೆ ಇದ್ದಾರೆ ಅನ್ನೋ ಒಂದು ಅದ್ಭುತವಾದ ಮೆಸೇಜ್ ಕೂಡ ಈ ಒಂದ್ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್ ಎಲ್ಲಾರು ಧ್ಯಾನ ಕಸ್ತೂರಿ ಪುಸ್ತಕ ತಗೊಳ್ಳಿ. ಸೊ ಧ್ಯಾನ ಕಸ್ತೂರಿ ಪುಸ್ತಕ ತಗೊಳ್ಳೋದ್ರಿಂದ ಮಾಸ್ಟರೇ ನಮ್ ಜೊತೆಲಿ ಇದ್ದಂಗೆ. ನಮ್ದು ಏನೇ ಇರ್ಲಿ ಎಲ್ಲ ಅವ್ರು ನೋಡ್ಕೋತಾರೆ ಅಂತ ಮ್ಯಾಮ್ ಅದ್ಭುತವಾಗಿ ತಿಳಿಸಿದ್ದಾರೆ. ಯಾಕೆಂದ್ರೆ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿ ಹೇಳ್ತಿದ್ದಾರೆ ಮಾಸ್ಟರ್ಸ್. ಸೊ ಅವ್ರು ಸುಮ್ನೆ ಹೇಳ್ತಿಲ್ಲ ಹೀಗೆ ಅಂತ. ಅವ್ರ ಅದ್ರಲ್ಲೇ ಏನಂತೀರಾ ಆಳವಾಗಿ ಮುಳುಗು ಹೋಗಿದ್ದಾರೆ ಅಂತ ಪರಿಸ್ಥಿತಿಯಿಂದ ಅವ್ರು ಹೇಳ್ತಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ನಿಮ್ ಅನುಭವ ಕೂಡ ತುಂಬಾ ಚೆನ್ನಾಗಿತ್ತು. ನಿಮ್ ಜರ್ನಿನೂ ಚೆನ್ನಾಗಿದೆ ಮ್ಯಾಮ್. ಥ್ಯಾಂಕ್ ಯು. ಆಧ್ಯಾತ್ಮಿಕ ಪ್ರಗತಿಯಲ್ಲಿ ನೀವ್ ಯಾವ ತರ ಪ್ರಗತಿ ಹೊಂದಿದ್ದೀರಾ ಅಂತ ತುಂಬಾ ಅದ್ಭುತವಾಗಿ ನೀವೇ ಉದಾಹರಣೆಯಾಗಿ ತಿಳಿಸ್ಕೊಟ್ಟಿದ್ದೀರಾ. ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ ಕಡಿಮೆ ಸಮಯದಲ್ಲಿ ಮಾತಾಡ್ಬೇಕು ಮಾಸ್ಟರ್ಸ್. 1 ನಿಮಿಷ ಅಥವಾ 2 ನಿಮಿಷ ಅಷ್ಟೇ ಇದೆ ಟೈಮು, ಅಷ್ಟರಲ್ಲಿ ಮಾತಾಡಿ ಮಾಸ್ಟರ್ಸ್. ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಏನೇ ಪ್ರಶ್ನೆ ಇದ್ರು ಕೇಳಿ, ನಿಮ್ ಡೌಟ್ಸ್ ನ ಬಗೆಹರಿಸ್ತಾರೆ. ನೋ ಡೌಟ್ಸ್. ಅವ್ರು ಕ್ಲಿಯರ್ ಆಗಿ ಅರ್ಥ ಆದಂಗಿದೆ ಮ್ಯಾಮ್. ಬಟ್ ಪುಸ್ತಕ ತಗೊಳ್ಳಿ ಮಾಸ್ಟರ್ಸ್. ನೀವ್ ತಗೊಳ್ಳೋದು ಅಲ್ದಿರ ಹಂಚಿ ಎಲ್ಲಾರ್ಗುನು. ಧ್ಯಾನ ಕಸ್ತೂರಿ ಪುಸ್ತಕನ ಹಂಚೋದ್ರಿಂದ ಸೊ ಅವ್ರಿಗೆ ಏನೇ ಸಮಸ್ಯೆ ಇದ್ರು ಅವರೇ ಬಗೆಹರಿಸ್ಕೋಬಹುದು. ಈಗ ನಾವು ಹೇಳೋದಕ್ಕೂ ಮಾಸ್ಟರ್ಸ್ ಮುಖಾಂತರ ನಮ್ಗೆ ಅವ್ರ ಉತ್ತರ ಬರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಈಗ ಮ್ಯಾಮ್ ಅನುಭವದಿಂದ ಹೇಳಿದ್ರು. ಅನುಭವ ಯಾರಿಗೆ ಆಗ್ಲಿ ಇದೆ ಅಂದ್ರೆ ಅದನ್ನ ನಾವು ಯಾವ ತರ ಕೇಳ್ತೀವಿ ಅವಾಗ. ಅನುಭವ ಆಗಿರೋರ್ದೇ ಇಂಪಾರ್ಟೆಂಟ್ ಅಲ್ವಾ ಮಾಸ್ಟರ್ಸ್. ಹೊಸದಾಗಿ ಬರ್ಬೇಕು ಅನ್ನೋರ್ಗೆಲ್ಲ ಪ್ರತಿಯೊಬ್ಬರಿಗೂ ಸಹಾಯ ಆಗತ್ತೆ. ನಮ್ ಕಷ್ಟದಲ್ಲಿ ನಾವು ಹೊರಗಡೆ ಬರ್ಬೇಕು ಅಂದ್ರೂ ಕೂಡ ನಾವು 21 ಬುಕ್ಗಳನ್ನ ನಾವು ಹಂಚಿದ್ರು ಕೂಡ ನಿಮ್ ಸಮಸ್ಯೆ ಬಗ್ಗೆ ಹರಿಯತ್ತೆ. ಆ ತರ ಕೂಡ ನೀವು ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾರೆ. ಆ ತರ ಎಲ್ಲ ನೀವು ಎಕ್ಸ್ಪೆರಿಮೆಂಟ್ಗಳು ಮಾಡಿ. ಹೇಳೋದನ್ನ ಇವಾಗ ನಾವೆಲ್ಲ ಕೇಳಿಸ್ಕೊತಿದೀವಿ. ಒಂದೊಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಒಂದ್ಸರಿ 21 ಬುಕ್ನ ಹಂಚ್ ನೋಡಿ. ಒಂದು ಸಣ್ಣ ಸಮಸ್ಯೆನ ಇಟ್ಕೊಂಡು ನನಗೆ ಈ ಸಮಸ್ಯೆ ಈಗ ಬಗೆಹರಿಯತ್ತೆ ಅಂತ ಹೇಳಿ ಹಂಚ್ ನೋಡಿ. ಅದೇನೋ ಅಂದ್ರೆ ಅದು ಮಾಸ್ಟರ್ಸ್ ನೀವು ಇನ್ನೊಬ್ರು ಕೊಟ್ಟಂಗೆ ಅವರು ಅಷ್ಟು ಜನಕ್ಕೆ ಆತ್ಮಜ್ಞಾನ ಸಿಕ್ಕತ್ತೆ ಅಲ್ವಾ. ಆತ್ಮಜ್ಞಾನ ಪಡೆಯೋದ್ರಿಂದ ನಿಮಗೂ ಕೂಡ ಒಂದು ದಾರಿ ಅನ್ನೋದು ಸಿಕ್ಕತ್ತೆ ಅಂತ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಬಹಳ ಅದ್ಭುತವಾಗಿ ತಿಳಿಸಿದ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ವತಿಯಿಂದ ಝೂಮ್ ಹಾಗೂ ಯೂಟ್ಯೂಬ್ ಪ್ರೇಕ್ಷಕರ ಎಲ್ಲರ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ನನ್ಗೆ ಅವಕಾಶ ಕೊಟ್ಟ ಅನಿತಾ ಮ್ಯಾಮ್ಗೂ ಹಾಗೂ ಇಡೀ PCSB ತಂಡಕ್ಕೂ ನನ್ನ ಹೃತ್ಪೂರ್ವಕ ಧನ್ಯವಾದ. ನವಿತಾ ಪ್ರಶಾಂತಿ ಓಕೆ ಮ್ಯಾಮ್. ಮಾತಾಡಿ ಮ್ಯಾಮ್. ಪ್ರಶಾಂತಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಮಾತಾಡಿ. ಇವತ್ತು ಧ್ಯಾನ ಕಸ್ತೂರಿಯ ಬಗ್ಗೆ ತುಂಬಾ ಅದ್ಭುತವಾಗಿ ತಿಳಿಸಿದ್ರೆ ಮೇಡಮ್. ಧ್ಯಾನ ಕಸ್ತೂರಿ ನಾನು ತರಿಸಿಕೊಂಡಿದ್ದೇನೆ, ಓದ್ತಾ ಇದ್ದೇನೆ ಈಗ 3 ವರ್ಷದಿಂದ. ಅದೇ ಈ ಓದಿದ ಪುಸ್ತಕವನ್ನು ನಾನು ಯಾರಿಗೆ ಧ್ಯಾನ ಪ್ರಚಾರ ಮಾಡ್ತೇನೆ ಅವರಿಗೆ ಅದನ್ನು ಕೊಡ್ತೇನೆ. ಅಂದ್ರೆ ಅವರು ಓದಿಕೊಳ್ಳಿ ಅಂತ. ಎಲ್ಲವನ್ನು ತಂದ ನಂತರ ನಾನು ಓದಿದ ನಂತರ ಕೆಲವು ಪುಸ್ತಕಗಳನ್ನು ಅವರಿಗೆ ಕೊಡ್ತೇನೆ. ಅದೇ ರೀತಿ ಒಂದು ಮನೆಯಲ್ಲಿ ನಾನು ನನ್ನ ಕೊಲಿಗೆ ಅವರಿಗೆ ಅಡ್ರೆಸ್ ತಕೊಂಡೆ. 1 ವರ್ಷದ ಚಂದದಾರರಾಗಿ ನಾನೇ ಹಣ ಕಟ್ಟಿ ಅವರಿಗೆ ಧ್ಯಾನ ಕಸ್ತೂರಿ ಬರುವಾಗೆ ಕೂಡ ನಾನು ಮಾಡಿದೆ. ಅದೇ ರೀತಿ ಇನ್ನೊಂದು ಕಾರ್ಯಕ್ರಮದಲ್ಲಿ ಒಂದು 10 ಪುಸ್ತಕಗಳನ್ನು ತಂದು ಗೆಸ್ಟ್ಗಳು ಬಂದವರಿಗೆ ಕೂಡ ಕೊಟ್ಟಿದ್ದೇನೆ. ಅದೇ ಧ್ಯಾನ ಕಸ್ತೂರಿಯ ಬಗ್ಗೆ ಪ್ರಚಾರವನ್ನು ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್. ತುಂಬಾ ಅದ್ಭುತವಾಗಿ ಧ್ಯಾನ ಕಸ್ತೂರಿ ನಮ್ಮಲ್ಲಿದ್ರೆ ತಾನು ಹೇಗೆ ನಮ್ಮ ಸಮಸ್ಯೆಗಳನ್ನು ಹೇಳಿದಿರಿ. ಸಮಸ್ಯೆ ಬದಲಾಗಲಿಕ್ಕೆ ಅದನ್ನು ಕಡಿಮೆ ಮಾಡ್ಲಿಕ್ಕೋಸ್ಕರ ಧ್ಯಾನ ಕಸ್ತೂರಿ ಹಂಚುದಲ್ಲ, ಅಂದ್ರೆ ಇಡೀ ಧ್ಯಾನವನ್ನು ಪ್ರಚಾರ ಮಾಡ್ಲಿಕ್ಕೋಸ್ಕರ ನಾವು ಧ್ಯಾನ ಕಸ್ತೂರಿಯನ್ನು ಹಚ್ಚಬೇಕು, ಧ್ಯಾನವನ್ನು ಹೇಳಿಕೊಡ್ಬೇಕು ಅಂತ ತುಂಬಾ ಅದ್ಭುತವಾಗಿ ತಿಳಿಸಿಕೊಟ್ಟಿರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮ್ಯಾಮ್ ತ್ರಿವೇಣಿ ಮ್ಯಾಮ್, ಹಾ ನಿಮ್ ನಂಬರ್ ಕೇಳ್ತಿದಾರ ಮ್ಯಾಮ್, ಕೊಡಕ್ಕಾಗತ್ತಾ ಅಂತ? 720-461-2411. ಮತ್ತೊಮ್ಮೆ ಹೇಳಿ ಮ್ಯಾಮ್. 720-461-2411. ಥ್ಯಾಂಕ್ ಯು ಮ್ಯಾಮ್. ಅವ್ರಿಗೆ ಸಿಕ್ಕಿರತ್ತೆ ಅಂತ ಅನ್ಕೋತೀನಿ. ಯಾರ್ ಬೇಕಂದ್ರು ಫೋನ್ ಮಾಡ್ಲಿ, ಅವ್ರದ್ದೇನ್ ಪ್ರಾಬ್ಲಮ್ ಇದ್ರು ಮಾತಾಡ್ಲಿ. ಓಕೆ, ನಮ್ ಕೈನಲ್ಲಿ ಆಗಿದ್ದ ನಾವು ಮಾಡ್ತೀವಿ. ಆಗಿಲ್ಲ ಅಂದ್ರು ನಮಗೇನ ಹೈಯರ್ ಮೇಡಮ್ ಇದಾರೆ, ಮೇಡಮ್ ಮಾಡಿಸ್ತೀರಾ? ನಮ್ಮ ಹತ್ರ ಬಂದ್ರೆ ಇನ್ ಪ್ರಾಬ್ಲಮ್ ಹೋಗ್ಬೇಕಷ್ಟೇ. ಅದು ಯಾಕೆಂದ್ರೆ ಇದಾರೆ ಅಲ್ಲ, ಸಹ ಸಂಸ್ಥಾಪಕರು ಮೇಡಮ್ ಇದಾರೆ, ಗುರುಗಳಿದ್ದಾರೆ.
ಜ್ಞಾನ ಕೊಡೋ ಗುರುಗಳಿದ್ದಾರೆ, ನಮ್ಮ ಅಜ್ಞಾನನ ಹೋಗ್ಸೋ ಗುರುಗಳಿದ್ದಾರೆ. ಗುರುಗಳಿದ್ದಾಗ ಗುರುಗಳನ್ನ ಉಪಯೋಗಿಸ್ಕೋಬೇಕು. ಇವಾಗ ನಮ್ಗೆ ಬೇಕು ಅಂದ್ರೆ ಪತ್ರಿಕೆ ಸಿಗಲ್ಲ, ಮುಂದೆ ಒಂದ್ ದಿವಸ ಬೇಕು ಅಂದ್ರೆ ಮೇಡಮ್ ಕೂಡ ಸಿಗಲ್ಲ. ಅದೇ ಇವಾಗ ನಾವು ಮೇಡಮ್ನ ನೋಡ್ತೀವಿ, ಮುಟ್ತೀವಿ, ಮಾತಾಡಿಸ್ತೀವಿ. ಅದರಿಂದ ಪ್ರತಿಯೊಬ್ರು ಹೊಸಬ್ರು, ನಮ್ಗೇನೋ ಹಳಬ್ರು, ನಮ್ಗೆ ನಮ್ ಹಳಬ್ರು ಪತಿ ಸಾರ್ ಜೊತೆ ತಿರ್ಗಾಡಿದ್ದಾರೆ, ಪತ್ರಿ ಜೊತೆ ಕೆಲಸ ಮಾಡಿದ್ದಾರೆ, ನಮ್ಗೆ ಇಲ್ಲ ಅದ ಅವಕಾಶ. ಆದ್ರೆ ಇವಾಗ ಮೇಡಮ್ ಇದ್ದಾರೆ, ಮೇಡಮ್ ಹತ್ರ ಹೋಗ್ತಾ ಇದೀವಿ, ಮಾತಾಡಿಸ್ತಾ ಇದೀವಿ. ಆದ್ರೆ ಇವಾಗಿರೋ ಹೊಸಬ್ರು ಆ ಗುರುಗಳು ಅಂದ್ರೆ ಅವ್ರ ಹತ್ರ ಎಲ್ಲ ಹೋಗಕ್ ಆಗಲ್ಲ ಅವ್ರ ಅಂತ ಏನಾದ್ರು ತಿಳ್ಕೊಂಡಿರ್ತಾರೆ. ಆದ್ರೆ ನಮ್ ಪತ್ರಿ ಮೇಡಮ್ ಆತರ ಅಲ್ಲ. ಇವಾಗ ನನ್ ಜೊತೆ ನೀವ್ ಹೆಂಗ ಮಾತಾಡ್ಬೋದೋ ಮೇಡಮ್ ಜೊತೆ ಕೂಡ ಅದೇ ತರ ಮಾತಾಡ್ಬೋದು. ಪ್ರತಿಯೊಬ್ರು ಇವತ್ತೇ ನಿನ್ ಧ್ಯಾನಕ್ ಬಂದಿದೆ, ನಿಂಗೆ ಏನೂ ಗೊತ್ತಿಲ್ಲ ಅಂದ್ರು ಕೂಡ ನಾವು ಗುರುಗಳನ್ನ ನೋಡ್ಬೇಕು, ಮಾತಾಡ್ಸ್ಬೇಕು ಅಂದ್ರೆ ಯಾರ್ ಬೇಕಂದ್ರೂ ಹೋಗ್ಬೋದು. ಅದರಿಂದ ಹೋಗಿ ಗುರುಗಳನ್ನ ಮಾತಾಡ್ಸಿ, ಗುರುಗಳಿದ್ದಾಗ ಮಾಡ್ಬೇಕು. ಮುಂದೆ ಒಂದ್ ದಿವಸ ಗುರುಗಳ ಲೈಫ್ ಹಿಸ್ಟ್ರಿನ ತಿಳ್ಕೊತೀವಿ. ಆದ್ರೆ ಅಯ್ಯಯ್ಯೋ ಅವಾಗ ನಾನ್ ಧ್ಯಾನಕ್ ಬಂದಾಗ ಇದ್ರು, ನಾನು ಹೋಗ್ಲೇ ಇಲ್ವೇ, ಅವ್ರನ್ನ ಮುಟ್ಲೇ ಇಲ್ವೇ, ಮಾತಾಡಿಸ್ಲೇ ಇಲ್ವೇ, ಆ ಫೀಲಿಂಗ್ ಯಾರಿಗೂ ಬರ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ. ಪ್ರತಿಯೊಬ್ರು ಕೂಡ ಪಿರಮಿಡ್ ವ್ಯಾಲಿಗೆ ಹೋದ್ರೆ ಮೇಡಮ್ನ ಹೋಗಿ ಮಾತಾಡ್ಸಿ, ಮುಟ್ಟಿ ಸೆಕೆಂಡ್ ತಗೊಳ್ಳಿ, ಬನ್ನಿ. ಮೇಡಮ್ಗೆ ಒಂದು ಆನಂದ, ತಾಯಿಗೆ ಆನಂದ. ಮಕ್ಳು ಬಂದ್ರೆ ತಾಯಿಗೆ ಆನಂದ. ಮಕ್ಳಿಗೆ ಎಷ್ಟನ ಪ್ರಾಬ್ಲಮ್ ಇರ್ಲಿ, ಅವು ನಮ್ಮ ಅಮ್ಮಂಗೆ ಹೇಳಿದ್ರೆ ನೋವಾಗುತ್ತೆ ಅಂದ್ರೆ ಅವ್ ಹೇಳ್ದೆ ಇದ್ರೆ ಇನ್ನೂ ಜಾಸ್ತಿ ನೋವಾಗುತ್ತೆ. ಹೇಳ್ಕೊಂಡ್ರೆ ಅಮ್ಮನ್ಗೆ ಗೊತ್ತು ಆ ಪ್ರಾಬ್ಲಮ್ ಹೋಗ್ಸೋದು. ಹೊಟ್ಟೆ ಹಸಿರುತ್ತೆ ಅಂದ್ರೆ ಊಟ ಕೊಡೋದು ಅಮ್ಮನ್ಗೆ ಗೊತ್ತು. ಹೊಟ್ಟೆ ನಾನು ಇವಾಗ ಊಟ ಕೇಳಿದ್ರೆ ಪಾಪ ಅಮ್ಮನ ಹತ್ರ ಇದೆಯೋ ಇಲ್ವಾ ಅಂತ ಅನ್ಕೊಂಡು ಅವು ಒದ್ದಾಡ್ತಾ ಇದ್ರೆ, ಅವು ಹೊಟ್ಟೆ ಹಸ್ಕೊಂಡು ನರಳ್ತಾ ಇದ್ರೆ ಅಮ್ಮನ್ಗೆ ಇನ್ನೂ ಜಾಸ್ತಿ ನೋವೇ ಆಗತ್ತೆ. ಹಂಗೆ ನಮಗ್ 1000 ಪ್ರಾಬ್ಲಮ್ ಅಲ್ಲ, 1,00,000 ಪ್ರಾಬ್ಲಮ್ ಇದ್ರು ಕೂಡ ಮೇಡಮ್ಗೆ ಗೊತ್ತು ಅದನ್ನ ಹೋಗ್ಸೋದು. ನೀವ್ ಹೇಳೋದೇ ಬೇಡ, ಸುಮ್ನೆ ಹೋಗಿ ಮೇಡಮ್ ಹತ್ರ ಸೆಕೆಂಡ್ ತಗೊಂಡ್ಬಂದ್ರೆ ನಮ್ ಪ್ರಾಬ್ಲಮ್ ಕ್ಲಿಯರ್. ಆದ್ರೆ ಮೇಡಮ್ ಹೇಳಿದ್ದನ್ನ ಮಾಡ್ಬೇಕು. ಯಾವತ್ತು ಗುರು ಹೇಳಿದ್ದನ್ನ ಮಾಡಿದ್ರೆ ಆತ್ಮವಿದ್ಯೆ. ನಾವು ಇವತ್ತು ಧ್ಯಾನ ಮಾಡಿದ್ರೆ ಕಣ್ಬಿಟ್ಟ ತಕ್ಷಣ ನೀನ್ ಇವಾಗ ಗುರು ಆಗೋದೇ ಎಲ್ಲಾರ್ಗು ಹೇಳು. ಪತ್ರಿಜಿ ಯಾಕೆ ಆತರ ಹೇಳಿದ್ರು ಅಂದ್ರೆ ಎಸ್ ನಾವು ಗುರು ಆಗೋದ್ವಿ. ಯಾವಾಗ ಗುರು ಹೇಳಿದ್ ನಾವು ಮಾಡಿದ್ವಿ. ಇವಾಗ ಮೇಡಮ್ ಪ್ರೆಸೆಂಟ್ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ನೀವು. ಇವತ್ತಿಗೆ ಪತ್ರಿ ಮೇಡಮ್ ಏನ್ ಹೇಳ್ತಾ ಇದಾರೆ, ಇವಾಗ ನಮ್ಗೆ ಅವರು ಗುರುಗಳು. ಇವಾಗ ಗುರುಗಳು ಏನ್ ಹೇಳ್ತಾ ಇದಾರೆ, ಮ್ಯಾಗ್ಝಿನ್ ಪ್ರತಿ ಮನೆಗೆ ಮ್ಯಾಗ್ಝಿನ್ ಹೋಗ್ಬೇಕು. ನೀನ್ ಧ್ಯಾನಿಗಳು ಆಗಿದ್ರು ಆಗಿರ್ಲಿಲ್ದೇ ಇದ್ರು ಹೊಸಬ್ರಿಗೆ ಮ್ಯಾಗ್ಝಿನ್ ಹೋಗ್ಬೇಕು. ನೀನ್ ತಗೋ 10 ಮ್ಯಾಗ್ಝಿನ್ 10 ಜನಕ್ಕೆ ಕೊಡು. ನಿನ್ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಾ, ಜ್ಞಾನನ ದಾನ ಮಾಡು. ನಾವ್ ಏನ್ ಕೊಡ್ತೀವೋ ಅದು ನಮ್ಗೆ ಹೆಚ್ಚಾಗಿ ಬರುತ್ತೆ. 1 ಕಡ್ಲೆ ಬೀಜ ಹಾಕಿದ್ರೆ 100 ಕಡ್ಲೆಕಾಯಿ ಬಿಡುತ್ತೆ, 1 ರಾಗಿ ಕಾಳು ಹಾಕಿದ್ರೆ 100 ರಾಗಿ ಕಾಳು ಬರುತ್ತೆ. ಅಂದ್ರೆ ನೀನು 1 ಮ್ಯಾಗ್ಝಿನ್ ಕೊಟ್ರೆ ನೀನು ಇಲ್ಲಿ ಏನ್ ಕೊಡ್ತಾ ಇದೀಯ, ಜ್ಞಾನ ಕೊಡ್ತಾ ಇದೀಯಾ. ಜೊತೆಗೆ ಅದ್ರ ಬೆಲೆ 50 ರೂಪಾಯಿ, ಅದನ್ನ ನೀನ್ ದಾನ ಮಾಡ್ತಾ ಇದೀಯಾ. ನೀನು ಜ್ಞಾನ ದಾನ ಮಾಡ್ತು ಅಂದ್ರೆ ನಿನಗೆ ಆ ಜ್ಞಾನ ತನ್ನಂತ ತಾನೇ ಬರುತ್ತೆ. ಅದರಿಂದ ನೀವು ಶಾಶ್ವತವಾದಂತ ದಾನ ಯಾವ್ದು ಅಂದ್ರೆ ಜ್ಞಾನದಾನ. ನೀ ಏನ್ ಕೊಟ್ರು ಮತ್ತೆ ಹಶ್ವಾಗುತ್ತೆ. ಏನ್ ಕೊಟ್ರು ಹೊಟ್ಟೆ ತುಂಬಾ ಊಟ ಕೊಟ್ರು ಸಾಯಂಕಾಲ ಹಶ್ವಾಗುತ್ತೆ. ಆದ್ರೆ ಒಂದು ಜ್ಞಾನ ಕೊಟ್ರೆ ಅವನಿನ್ನ ಜನ್ಮಾಪಿ ಮತ್ತೆ ಜನ್ಮರಾಹಿತ್ಯಕ್ಕೆ ಹೋಗ್ಬಿಡ್ತಾನೆ, ಮತ್ತೆ ಹುಟ್ಟು ಸಾವು ಇಲ್ದಿರೋ ಸ್ಥಿತಿಗೆ ಹೋಗ್ತಾನೆ. ಅಂತ ಒಂದು ಭೂಮಿ ಮೇಲೇನೆ ಶ್ರೇಷ್ಠವಾದಂತ ಜ್ಞಾನ ಯಾವ್ದಪ್ಪ ಅಂತ ಅಂದ್ರೆ ಜ್ಞಾನದಾನ. ಅಂತ ಒಂದು ದಾನನ ಮೇಡಮ್ ಈಸಿಯಾಗಿ ಹೇಳ್ತಾ ಇದಾರೆ ನಮ್ಗೆ. ಈಸಿ. ಒಂದು ಕಾಫಿ ಕುಡಿಯೋದು, ದಿನಕ್ಕೆ 2 ಸಾರಿ ಕಾಫಿ ಕುಡಿದ್ರೆ 50 ರೂಪಾಯಿ ಖರ್ಚು ಮಾಡ್ತೀವಿ. ಆದ್ರೆ ಒಂದು ಮ್ಯಾಗ್ಝಿನ್ ತಗೊಂಡ್ ದಾನ ಮಾಡಿ ಅಂದ್ರೆ, ಮೇಡಮ್ ನಾನು ಹಾಕಿಸ್ಕೊತಾ ಇದೀನಿ, ನಾನು ಓದ್ಬಿಟ್ಟು ಅದನ್ನ ಇನ್ನೊಬ್ರಿಗೆ ಕೊಡ್ತೀನಿ ಅಂತ ಹೇಳ್ತೀವಿ ನಾವು. ಆದ್ರೆ 50 ರೂಪಾಯಿನ ದಾನ ಮಾಡಿ, ಒಂದು ಹೊಸ ಮ್ಯಾಗ್ಝಿನ್ ದಾನ ಮಾಡಿ, ಎಷ್ಟು ನೀವು ಜ್ಞಾನ ಕೊಟ್ರೆ ನಿಮಗೆ ಹೆಚ್ಚಾಗಿ ಬರುತ್ತೆ. ಜ್ಞಾನ ಬಂದ್ರೆ ಪ್ರಾಬ್ಲಮ್ ಇಲ್ಲ. ಒಬ್ರು ಹ್ಯಾಂಡ್ ರೈಸ್ ಮಾಡಿದಾರಮ್ಮ. ಓಕೆ, ಮಾತಾಡಿ ಸರ್. ಪಟೇಲ್ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಾವಿಲ್ಲಿ ಗುಲ್ಬರ್ಗಾದಿಂದ. ಓಕೆ ಸರ್. ಜ್ಞಾನದ ಬಗ್ಗೆ ತುಂಬಾ ಪ್ರಚಾರ ಮಾಡೋದು ಅದೇ ಚೆನ್ನಾಗಿ ಹೇಳಿದ್ರು. ನಮ್ಮನ್ನ ನಾವು ಧ್ಯಾನ ಮಾಡ್ಕೊತ ಕುಳಿತರ ನಮ್ಮಲ್ಲೇ ಉಳಿತು, ಅದನ್ನ ಹಂಚಬೇಕು. ಈ ಕೆಲವೊಂದು ನಾವು ಹಿತನುಡಿಯಲ್ಲೇ ಏನೋ ಓದ್ತಾ ಇದ್ದೀವಿ ಮೇಡಮ್. ಅಂದ್ರ ಈಗ ತಾವಾಗೆ ಅಂದ್ರೆ ಅವರಾಗೆ ಬಂದು ನಿಮ್ಗೆ ಕೇಳಿದಾಗ ನೀವ್ ಹೇಳ್ರಿ, ಇಲ್ಲಂದ್ರೆ ಅದ್ರ ಗೌರವ ಉಳಿಯಲ್ಲ ಅಂತ ಹೇಳ್ತಾರೆ. ಇದಕ್ಕೇನ್ ಮೇಡಮ್? ಸರ್ ಒಂದ್ ರೀತಿನಲ್ಲಿ ಇವಾಗ ನಾನೇ ನಿಮ್ಗೆ ಇಷ್ಟ ಇಲ್ಲ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನೀವ್ ಕೇಳಕ್ ಇಷ್ಟಪಟ್ಟಿಲ್ಲ ಅಂದ್ರೆ ನಾನ್ ಕೊಟ್ಟರು ಪ್ರಯೋಜನ ಇಲ್ಲ. ಹೌದು.
ಅಲ್ವಾ? ಅದ್ ಕೆಳಕ್ ಬಿದ್ದೋಗುತ್ತೆ. ಇವಾಗ ನಾನೊಂದ್ ಚಾಕ್ಲೇಟ್ ಕೊಡ್ತೀನಿ, ನೀವ್ ಇಸ್ಕೊಳಲ್ಲ ಅಂದ್ರೆ ಅದ್ ಕೆಳಕ್ ಬಿದ್ದೋಗುತ್ತೆ, ವೇಸ್ಟ್ ಆಗುತ್ತೆ. ಹ್ಮ್ ಅಂದ್ರೆ ಹ್ಮ್ ನಾವ್ ಕೊಟ್ಟಿದ್ದನ್ನ ಎದುರುಗಡೆ ಅವ್ರು ಇಸ್ಕೊಂಡ್ರೆ ತಾನೇ ನಾವ್ ಕೊಟ್ಟಿದ್ದ ಜ್ಞಾನ ಉಪಯೋಗ ಆಗೋದು. ಹೌದು. ಆದ್ರೆ ಇಲ್ಲಿ ನಾವು ನಿನ್ಗಿಷ್ಟ ಇದ್ರು ಇಲ್ದೇ ಇದ್ರು ನಾವ್ ಸುಮ್ನೆ ಹಾ ಪಾಂಪ್ಲೆಟ್ ಹೋಗ್ತೀವಿ, ಹಾ ಹೌದು. ಹಂಚ್ತೀವಿ. ಆದ್ರೆ ನಿನ್ಗಿಷ್ಟ ಇಲ್ಲ ಅಂದ್ರೆ ನಮ್ ಕೈಯಿಂದ ಪಾಂಪ್ಲೆಟ್ ಇಸ್ಕೊತೀಯ, ಅದನ್ನ ಆ ಕ್ಷಣಕ್ಕೆ ನೀನ್ ಬಿಸಾಕ್ಬೋದು, ಇಸ್ಕೊತೀಯ. ನೀನ್ ಯಾವಾಗ ಪಾಂಪ್ಲೆಟ್ ಮುಟ್ಟದೋ ನೀನ್ ಅಲ್ಲಿ ಎನರ್ಜಿ ಕನೆಕ್ಟ್ ಆದೆ. ಹೌದು. ಇನ್ನೊಂದ್ಸರ್ತಿ ಬರುತ್ತೆ 10 ಸರಿ ನಿನ್ ಕೈಗೆ ಪಾಂಪ್ಲೆಟ್ ಬರೋಷ್ಟರಲ್ಲಿ ನೀನ್ ಧ್ಯಾನಿ ಆಗ್ಬಿಡ್ತೀಯ. ಹೌದು. ನೀನ್ 10 ಸರಿ ಧ್ಯಾನ ಮಾಡೋಷ್ಟರಲ್ಲಿ ಶಾಕಾಹಾರಿ ಆಗ್ಬಿಡ್ತೀಯ, ಆತ್ಮವಿದ್ಯೆ ಹೌದು. ಕಲ್ತ್ಕೊಂಡ್ಬಿಡ್ತೀಯ. ಆದ್ರೆ ಇಲ್ಲಿ ಈ- ಮಾತ್ರ ಈ ವಿಷಯದಲ್ಲಿ ಮಾತ್ರ ನಿರಂತರವಾಗಿ ನಮ್ ಪ್ರಯತ್ನ ಇರುತ್ತೆ. ಆದ್ರೆ ಎದುರುಗಡೆ ಅವರು ನಾ ಕೇಳಿದ್ದನ್ನ ಕೇಳಲೇಬೇಕು ಅಂತ ನಾವ್ ಕಂಡೀಷನ್ ಹಾ ಇಟ್ಕೊಂಬಾರ್ದು. ಇಲ್ಲ, ಅವ್ರು ಹೌದು. ಕೇಳಿಲ್ಲ ಅಂದ್ ಮಾತ್ರಕ್ಕೆ ನಾವ್ ಅದನ್ನ ನೋವು ಮಾಡ್ಕೊಂಬಾರ್ದು. ಹೌದು. ಕೊಡೋವರ್ಗು ನಮ್ ಕೆಲ್ಸ ಅಷ್ಟೇ. ನೀನ್ ಎದುರುಗಡೆ ಅವನು ನಾನ್ ಕೊಟ್ಟಿದ್ದನ್ನ ತಗೊಳ್ಳೇಬೇಕು ಅಂತ ರೂಲ್ಸ್ ಇಲ್ಲ. ಹಾ ರೂಲ್ಸ್ ಅಂದ್ರೆ ಇಲ್ಲ. ನೀನ್ ಆ ಹೌದು. ಜ್ಞಾನನ ಸ್ವೀಕಾರ ಮಾಡ್ಬೇಕಂತ ರೂಲ್ಸ್ ಇಲ್ಲ. ಹೌದು. ಆದ್ರೆ ಕೊಟ್ರೆ ನಮ್ಮ ಅಕೌಂಟ್ಗೆ ಬಂತು ಸತ್ಕರ್ಮ. ಹೌದು. ನಾವೆಷ್ಟು ಹೌದು. ಜನಕ್ಕೆ ಕೊಡ್ತಾ ಹೋಗ್ತೀವೋ ನಮ್ದು ಅಷ್ಟು ಕರ್ಮ ಡಿಲೀಟ್ ಆಗ್ತಾ ಹೋಗುತ್ತೆ. ನಿನ್ನ ಅಕೌಂಟ್ ಅಲ್ಲಿ ಕರ್ಮ ಡಿಲೀಟ್ ಆಯ್ತು. ನೀನ್ ಒಬ್ರಿಗೆ ಪಾಂಪ್ಲೆಟ್ ಕೊಟ್ಟೆ ಅಂದ್ರೆ ನಿನ್ ಕರ್ಮ ಡಿಲೀಟ್ ಆಯ್ತು. ಒಂದ್ ಮ್ಯಾಗಝೈನ್ ಕೊಟ್ಟೆ ಅಂದ್ರೆ ನಿನ್ ಕರ್ಮ ಡಿಲೀಟ್ ಆಯ್ತು. ಹೌದು. ನಿನ್ನ ಅಕೌಂಟ್ ನಲ್ಲಿ ಇರೋ ಕರ್ಮನ ಡಿಲೀಟ್ ಮಾಡ್ಕೊಳಕ್ಕೆ ನೀನ್ ಮಾಡೋ ಕೆಲಸ ಅಷ್ಟೇ ಬಿಟ್ರೆ ಎದುರುಗಡೆಯವ್ರಿಗೂ ನಿನ್ಗೂ ಸಂಬಂಧ ಪಡಲ್ಲ. ಕೊಡೋದಕ್ಕೆ ಬೇಕು ಒಬ್ಬ ವ್ಯಕ್ತಿ, ಎದುರುಗಡೆಯವ್ರಿಗೆ ಕೊಡ್ತೀವಿ ಅಷ್ಟೇ. ಆಮ್ಯಾಗೆ ಈಗ ಇಲ್ಲ ಕೆಲವೊಂದು ಸಲ ನಾನು ಬಸ್ನಲ್ಲಿ ಬರ್ತಾ ಇರುವಾಗ ಪರಿಚಯ ಇರ್ಲಾರ್ದವ್ರು ನಮ್ಮ ಸೀಟ್ ನಲ್ಲಿ ಕುಂತಾಗ ಅವ್ರು ಹೀಗೆ ಮಾತಾಡೋತಿ ಧ್ಯಾನದ ಬಗ್ಗೆ ಬಂದು ಧ್ಯಾನ ಮಾಡ್ರಿ ಅಂದ ಅಲ್ಲೇ ಹೇಳಿಕೊಟ್ಟಿನಿ ಮೇಡಮ್. ಹ್ಮ್ ಅವ್ರು ಬಹಳ ಖುಷಿ ಆದ್ರು, ಹೌದಲ್ರಿ ಚೆನ್ನಾಗಿದೆ ಅಂತ ಹೇಳಿ. ಈ ರೀತಿನೂ ಇರ್ತಾರ. ಆಮ್ಯಾಗ ಕೆಲವೊಮ್ಮೆ ನಾವು ಗಾರ್ಡನ್ಕ ಹೋಗ್ತಿರ್ತೀವಿ, ಆ ಗಾರ್ಡನ್ ದಲ್ಲಿ ಭೇಟಿ ಪರಿಚಯ ಆದಾಗ ಅಲ್ಲೇ ಅವ್ರಿಗೆ ಧ್ಯಾನ ಮಾಡಿಸಿ ಬರ್ತೀವಿ. ಗ್ರೇಟ್ ಸರ್, ಒಳ್ಳೆ ಕೆಲಸ ಸರ್. ಅದು ಈ ರೀತಿಯಾಗಿ ಕೆಲವೊಬ್ರು ಬದುಕಿನಲ್ಲಿ ನಾವು ಜ್ಞಾನ ಕೊಡ್ತು ಅಂದ್ರೆ, ಒಬ್ಬರಿಗೆ ನೀವು ಧ್ಯಾನ ಕೊಡ್ತು ಅಂದ್ರೆ ಆ ಒಬ್ರು 100 ಜನಕ್ಕೆ ಕೊಟ್ಕೊಂಡು ಹೋಗ್ತಾರೆ. ನಾನು ಹೌದು. 1000 ಜನಕ್ಕೆ ಪಾಂಪ್ಲೆಟ್ ಹಂಚಿದ್ದೆ ಇಂಪಾರ್ಟೆಂಟ್ ಅಲ್ಲ, 1000 ಜನಕ್ಕೆ ಧ್ಯಾನ ಹೇಳ್ದೆ ಇಂಪಾರ್ಟೆಂಟ್ ಅಲ್ಲ. ನೀನು ಒಬ್ಬರಿಗೆ ಸರಿಯಾದ ಧ್ಯಾನನ ಹೇಳ್ಕೊಟ್ರೆ ಇನ್ನ ನಾಳೆ ಅವ್ರು ನೋಡ್ಕೋತಾರೆ, ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ. ಆ ಸ್ಪ್ರೆಡ್ಡಿಂಗ್ ಅನ್ನೋದು ಆ ರೀತಿ ನಡೆಯುತ್ತೆ. ಹೌದು. ಒಳ್ಳೇದು ಮೇಡಮ್. ತುಂಬಾ ನೀವ್ ಒಬ್ಬರಿಗೆ ಹೇಳ್ಕೊಡಿ, ದಿನಕ್ಕೆ ಒಬ್ಬರಿಗೆ ಹೇಳ್ಕೊಡಿ, ಸರಿಯಾದ ಧ್ಯಾನ ಹೇಳ್ಕೊಡಿ ಅಷ್ಟೇ. ಇಲ್ಲ ಈಗ ಅದೇ ಈಗ ಕೆಲವರು ಪಟ್ನೆ ಏನ್ರ ಹೇಳೋದಕ್ಕ ಹೋಗೋದ್ರೆ ಅದು ಧ್ಯಾನ ಮಾಡ್ರಿ ಅಂತ ಅದೇ ಪಟ್ನೆ ಬಂದು ಬಿಡುತ್ತೆ ಮೇಡಮ್. ಏನೇ ಪ್ರತಿಯೊಂದು ಅವ್ರು ಹೇಳ್ತಿರ್ತಾರಲ್ಲ, ಈ ಸಮಸ್ಯೆ ಆ ಸಮಸ್ಯೆ ಅಂದಾಗ ಧ್ಯಾನ ಮಾಡ್ರಿ ಅಂತ ಪಟ್ನೆ ಬಾಯಲ್ಲಿ ಬಂದ್ಬಿಡುತ್ತೆ ಅದು. ಸಡನ್ ಆಗಿ ಬಂದ್ಬಿಡುತ್ತೆ ಅಷ್ಟೇ. ಅದು ಈಗ ನೋಡ್ದ ನಮ್ಮ ಹತ್ರ ಇವಾಗ ನಾವ್ ದೇವ್ರುಗಳಾಗ್ತಾ ಇದೀವಿ. ಹೌದಾ, ನಿನ್ ಕಷ್ಟ ಇದೆಯಾ, ತಥಾಸ್ತು, ತಗೋ ಧ್ಯಾನ ಮಾಡು, ನಿನ್ ಕಷ್ಟ ಹೋಗು ಅಷ್ಟೇ. ಅದು ನಾವು ಗಾಡ್ಸ್ ಆಗೋದು ಅಂದ್ರೆ ನಮ್ಮನ್ನ ಪತ್ರಿಜಿ ಮೈ ಡಿಯರ್ ಗಾಡ್ಸ್ ಅಂತ ಕರೆದಂದ್ರೆ ನಾವು ದೇವ್ರುಗಳಿನ್ನ. ನೀನ್ ಯಾರ್ ಕಷ್ಟ ಹೇಳ್ಕೊಂಡು ಹೌದಾ ತಥಾಸ್ತು ತಗೋ ಧ್ಯಾನ ಮಾಡು ಅಷ್ಟೇ. ಓಕೆ ಸರ್, ಒಳ್ಳೇದು ಮೇಡಮ್, ಒಳ್ಳೇದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ, ಇಷ್ಟು ವಿಷಯನ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಏನ್ ಮಾಡೋಣ ಸೆಷನ್? ಓಕೆ ಮ್ಯಾಮ್, ಬಾಯ್. ಓಕೆ ಮಾ, ಥ್ಯಾಂಕ್ ಯು. ರಮ್ಯಾ ಮ್ಯಾಮ್ ಎಂಡ್ ಮಾಡ್ಬಿಡಿ.